ಹೆಣ್ಣು ಮಕ್ಕಳಿಗೆ ಕೆಲವೊಂದಿಷ್ಟು ಟಿಪ್ಸ್ ಅಂತಲೇ ಹೇಳ್ಬೋದು ಅಥವಾ ವಿಚಾರಗಳನ್ನಂತ ಹೇಳ್ಬೋದು. ಆ ಒಂದು ವಸ್ತುಗಳನ್ನು ಹಾಕ್ಕೊಂಡು ಮಂಗಳ ಸ್ನಾನವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. 100ಕ್ಕೆ 100 ಇದಕ್ಕೆ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ಇದೊಂಥರ ಲಕ್ಷ್ಮಿಯ ಚಮತ್ಕಾರ ನಡೆಯುತ್ತೆ ಅಂತ ಮಾತ್ರ ಹೇಳ್ಬೋದು. ಮಂಗಳ ಸ್ನಾನ ಏನು ಹೇಳಿದ್ದೀನಿ ಅದರಲ್ಲೇ ಅರ್ಧ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಮುಗಿಸ್ಬೋದು. ಈ ಹಣೆಗೆ ಕುಂಕುಮ ಇಟ್ಕೊಂಡು ಹೋದ್ರಿಂದ ಏನು ಉಪಯೋಗ, ಹೆಣ್ಮಕ್ಳಿಗೆ ಏನು ವಿಶೇಷತೆ ಅಂತ ತಿಳಿಸ್ಕೊಡಿ. ಎಷ್ಟು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. 100% ದುಡ್ಡು ಬರುತ್ತೆ. ಹಣಕಾಸಿಗಾಗಿ ತಾನೇ ನೀವೀಗ ಲಕ್ಷ್ಮೀ ಕುಬೇರ ಯಂತ್ರ ಕೇಳ್ತಿದ್ದೀರ ಅಂದಮೇಲೆ ಅದಕ್ಕೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚೇನೂ ಇರೋದಿಲ್ಲ. ನೆಕ್ಸ್ಟ್ ಶುಕ್ರವಾರದೊಳಗಡೆ ನಿಮ್ಗೆ ಹೇಗಾದರೂ ಬರ್ತಾನೆ ಇರುತ್ತೆ. ಇದಂತೂ ಶತಸಿದ್ಧ. ಶತಸಿದ್ಧ ಅಂತ ಹೇಳಿದ್ದೀನಿ. ಯಾಕೆಂದರೆ ಮೊದಲಿಗೆ 48 ದಿನ ಮಾಡ್ತೀರಾ, ನಂತರ ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಮಾಡಬೇಕಾ. ಹನುಮಂತ ವಜ್ರಕಾಯ ನಮ್ಮ ಮನೆಯನ್ನು ಕಾಯ್ತಾನೆ. ಹಾಗೆ ಹೊಸಲಿನ ಮೇಲೆ ಎಲ್ಲ ಲೈನ್ಸ್ ಹಾಕ್ತೀವಿ. ಎಷ್ಟು ಲೈನ್ಸ್ ಹಾಕ್ತೀರಾ ಗೊತ್ತಿಲ್ಲ. ಯಾಕೆ ಹಾಕ್ತೀರಾ? ಒಂದು ದಿನ ಒಂದು ಕಡೆಯಿಂದ ನನಗೆ ಒಂದು ಫೋನ್ ಬರುತ್ತೆ. ಆ ಕೋತಿ ಎರಡೂ ಕೈಯನ್ನು ತಟ್ಟಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪ್ರತಿನಿತ್ಯ ಪೂಜೆ ಮಾಡಿದ ತಕ್ಷಣ ಒಂದ್ಸತಿ ನಿಮ್ಮ ಹ್ಯಾಂಡನ್ನು ಯಾರಿಗೂ ಹ್ಯಾಂಡ್ ಶೇಕ್ ಕೊಡಬೇಡಿ, ದೇವ್ರಿಗೆ ಕೊಟ್ಬಿಡಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ. ಇದನ್ನು ಯಾಕೆ ಹೇಳಿದೆ ಅಂದರೆ ಒಂದು ಶ್ರದ್ಧೆ ಮತ್ತು ಒಂದು ಭಕ್ತಿಯಿಂದ ನಾವು ಮಾಡಿದಂಥ ಪೂಜೆಗೆ ತಾಯಿ ಯಾವ ರೀತಿ ನಮ್ಮನ್ನು ಕೈ ಹಿಡಿತಾಳೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಕೇಳಿಸ್ಕೊಳ್ಬೇಕು. ಯಾವಾಗಲೂ ಒಂಥರ ಸೋಂಬೇರಿತನ, ಒಂದು ಯಾವುದೋ ರೀತಿಯ ಆಲಸ್ಯ, ಇದೆಲ್ಲ ಒಂದು ಮಂಗಳವಾರ ಶುಕ್ರವಾರ ಹಸುವಿನ ಗಂಜಲವನ್ನು ಹಾಕಿ ಮನೆಯನ್ನು ಒರೆಸುವಂಥದ್ದು. ಅಡುಗೆ ಮನೆ ಅನ್ನೋದೇ ಲಕ್ಷ್ಮೀ ನಿವಾಸ. ಈ ದೀಪ ನಮಸ್ಕಾರನೂ ಕೂಡ ತುಂಬ ಮನೇಲಿದ್ದು ಇಷ್ಟೆಲ್ಲ ಪೂಜೆ ಮಾಡಬಹುದಾ? ಲಿಲೇಕ ನಿಟಿಲೆ ವಿಧಿರ್ಮಮಲಿಪಿಂ ವಿಸೃಜಾಂತ್ಯರಂ ವಿಲಿಖಿತವ್ಯ ಮೇ ತದತಿ ತತ್ಫಲ ಪ್ರಾಪ್ತಯೇ. ನೀವು ಹೇಳಿದ್ರಿ ಅಂತ 107 ಬಿಂದಿಗೆ ಹಾಕಿದ್ರು ಪರಮೇಶ್ವರ ಕಾಣಿಸ್ಲಿಲ್ಲ, ಇನ್ನು 1 ಬಿಂದಿಗೆ ಹಾಕಿದ್ರೆ ಕಾಣಿಸ್ಬಿಡ್ತಿದ್ನಾ? ಸ್ಟಾರ್ಟಿಂಗಿಂದ ಪ್ರತಿ ಶುಕ್ರವಾರ ಮಕ್ಳ ಕೈಲಿ ಮಾಡಿಸ್ಬೇಕು. ತಾಯಿ ಆದವರು ಮಾಡಿಸ್ಬೇಕಾಗಿರುವಂಥದ್ದು. ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಸೋದು. ಅವರು ಓದಿನಲ್ಲಿ 7ಗೆ ಮತ್ತು ಎಕ್ಸಾಮಲ್ಲಿ 100ಗೆ 100 ಬರ್ತಾರೆ, 99 ಅಂತೂ ಡೆಫಿನೆಟಾಗಿ ಬರ್ತಾರೆ ಅಂತ ಹೇಳ್ಬೋದು. ಅನ್ನಪೂರ್ಣೇಶ್ವರಿ ತಾಯಿ ನಮ್ಮನೆ ಬಾಗಿಲಲ್ಲಿ ನಿಂತಿದ್ದಾಳೆ. ಕಿರೀಟ ಹಾಕ್ಕೊಂಡಿದ್ದಾಳೆ. ಅವಳ ಒಂದು ವಿಜೃಂಭಣೆಯ ಒಂದು ಅವಳ ಮುಖವನ್ನು ಅವಳ ಡೈರೆಕ್ಟಾಗಿ ಆ ದೇವಿ ಮುಂದೆನೆ, ಆ ತಾಯಿ ಮುಂದೆ ನಿಲ್ಲಿಸೋ ಹಾಗೆ ಮಾಡಿ ಅದನ್ನು ಸಂಪೂರ್ಣವಾಗಿ ಕಲ್ತರ ಮೇಲೆ ನಿಮಗೊಂದು 15 ನಿಮಿಷ ಕೂತ್ಕೊಂಡು ಪ್ರತಿ ಮಂಗಳವಾರ, ವಿಶೇಷವಾಗಿ ಪ್ರತಿ ಮಂಗಳವಾರ ರಾಹುಕಾಲ ಸಮಯ ಒಂದಿಷ್ಟು ಕುಂಕುಮವನ್ನು ಕೊಡ್ತಾರೆ. ಆ ಪುರೋಹಿತರು ತಗೊಂಬಂದು ನನ್ನ ಕೈಗೆ ಕೊಟ್ಟಾಗ ಎಷ್ಟು ಆನಂದ ಆಯಿತು ಅಂತ. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಇರೋದು. ಅವ್ರು ಹೇಳಿದ್ರೆ ನಾನು ಅಷ್ಟೊಂದು ತಲೆಗೆ ಹಾಕ್ಕೊಳ್ಳಿಲ್ಲ. ನಾವು ಹಾಕೋದು 16 ರೂಪಾಯಿ, ಅದು ಒಂದು ವರ್ಷದಲ್ಲಿ ಎಷ್ಟಾಗಿರುತ್ತೆ, ಅದಕ್ಕಿನ್ನು ಎಷ್ಟು ಸೇರಿರುತ್ತೆ ಅನ್ನೋದು ಒಂದು ಚಮತ್ಕಾರ. ಆ ಒಂದು ಸಂಖ್ಯೆಯಲ್ಲಿ 16 ರೂಪಾಯಿಯನ್ನು ಎತ್ತಿಡೋದ್ರಿಂದ ತಾಯಿ ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು ಕೊಡ್ತಾಳೆ. ಕಾಯಿನಿಟ್ಕೊಂಡು ಕನಕದಾರ ಸ್ತೋತ್ರವನ್ನು ಮಾಡೋದು ಆಗ ಚಟಪಡಿಸ್ತಾಳೆ ಲಕ್ಷ್ಮಿ, ಮಹಾಲಕ್ಷ್ಮಿ ಚಟಪಡಿಸ್ತಾಳೆ. ಏನಪ್ಪ ಈಗ ಒಂದು ಹೂವಿಗೋಸ್ಕರ ಲಕ್ಷ್ಮೀನಾರಾಯಣರಿಗೆ ನಾವು ಈ ಬಿಲ್ವವನ್ನು ಹಾಕೋದ್ರಿಂದ ಲಕ್ಷ್ಮಿ ಎಲ್ಲ ರೀತಿಯ ಸಿರಿಯನ್ನು, ತನ್ನ ಹೃದಯದ ಕಮಲದ ಹೂವನ್ನೇ ಕತ್ತರಿಸ್ಬಿಡ್ತಾಳೆ. ಅದರಲ್ಲಿ 2 ದಳ ಇತ್ತು, 1 ದಳ ಇತ್ತು, ಬಿಲ್ವ ಅಂತೇಳಿ ಹಾಕಿದ್ರೆ
ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರಲ್ಲ. ತಲೆ ಮೇಲೆ ಇಟ್ಕೊಳ್ತಾನೆ, ತಲೆ ಮೇಲೆ, ಯಾಕೆಂದರೆ ಮಹಾಲಕ್ಷ್ಮಿಯ ಆ ಹೃದಯ ಕಮಲ ಅದು, ಅವಳ ಹೃದಯ ಅದು. ಹರ ಮತ್ತು ಹರಿ ಇಬ್ಬರು ಒಂದೇನೆ. ಯಾರು ಹರಿಯನ್ನ ಬೇರೆ ಮಾಡ್ತಾರೆ, ಹರನನ್ನ ಬೇರೆ ಮಾಡ್ತಾರೆ, ಲಕ್ಷ್ಮಿಯ ಹೃದಯದ ರಕ್ತದ ತೊಟ್ಟು ಏನು ಬಿತ್ತು ಆ ಒಂದು ಆಗಿರುವಂತಹ ಬಿಲ್ವವನ್ನು, ಕಮಲದ ಬೀಜ, ಒಂದು ಗೋಮತಿ ಚಕ್ರ, ಇನ್ನೊಂದು ಗುಲಗಂಜಿ ಅಂತ ಸಿಗುತ್ತೆ, ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಕೂಡಿರುವಂಥದ್ದು. ಆ ಗುಲಗಂಜಿಯನ್ನು ಎಲ್ಲದನ್ನು ಕೂಡ ಬರೀ ಶ್ರೀಂಕಾರವಂತ ಹೇಳಿ, ಬರೀ ಶ್ರೀಂ 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 ಅಂತ ಭಕ್ತಿಯಿಂದ ಹೇಳಿದ್ರೆ ಸಾಕು. ಆ ಮೂಟೆ ಹೇಗಿರಬೇಕು ಅಂದರೆ ಕುಬೇರನ ಮೂಟೆ ನೋಡ್ಕೊಳ್ಳಿ, ಹೀಗೆ ಹೊತ್ಕೊಂಡಿರ್ತಾನೆ ಅಲ್ವಾ, ಆ ರೀತಿಯಲ್ಲಿ ಒಂದು ಕುಬೇರನ ಮೂಟೆಯನ್ನು ಮಾಡಿಕೊಂಡು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿಯಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅನ್ನುವ ಒಂದು ವಿಚಾರವಾಗಿ ಇವತ್ತಿನ ವಿಡಿಯೋ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಅಪಾರ ಜ್ಞಾನವನ್ನು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಈ ವಿಚಾರವಾಗಿ ತಿಳಿಸುವುದಕ್ಕೆ ನಮ್ಮ ಜೊತೆ ಶ್ರೀಮತಿ ವೀಣಾ NK ಅವರು ಬಂದಿದ್ದಾರೆ. ಅವರು ಮೂಲತಃ ಉಡುಪಿ ಕುಂದಾಪುರದವರು. ಬಾಲ್ಯದಿಂದಲೇ ಪೂಜಾ ಪುನಸ್ಕಾರಗಳು ಎಲ್ಲವನ್ನೂ ಕಲಿತು ಹಲವಾರು ವಿಷಯಗಳಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ. ಈಗ ಅವರು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಾ ಶ್ರೀ ಯದುನಂದನ ಗುರುಕುಲದಲ್ಲಿ ಅವರು ಸೆಕ್ರೆಟರಿಯಾಗಿ ಕಳೆದ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಹಲವಾರು ಪೂಜಾ ವಿಧಿವಿಧಾನಗಳಲ್ಲಿ ತರಗತಿಗಳನ್ನು ಮಾಡುತ್ತಾ ಹಲವಾರು ಹೆಣ್ಣು ಮಕ್ಕಳಿಗೆ ಅವರು ಆಶಾಕಿರಣರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಇವತ್ತು ಸಮಯ ಮಾಡಿ ನಮ್ಮ ಚಾನಲ್ಗೆ ಅವರ ಒಂದು ವಿಚಾರವನ್ನು ತಿಳಿಸುವುದಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಧಾರವಾಗಿ ಸ್ವಾಗತಿಸೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಒಂದು ಕಿರುಪರಿಚಯವನ್ನು ಮಾಡಿಸಿ, ಹಾಗೆ ಬಾಲ್ಯದಿಂದ ಹೇಗೆ ನಿಮಗೆ ಈ ಪೂಜೆ ಪುನಸ್ಕಾರಗಳಲ್ಲಿ ಹೇಗೆ ಒಂದು ಒಲವು ಉಂಟಾಯಿತು, ಇಲ್ಲಿವರೆಗೂ ನೀವು ಹೇಗೆ ಬಂದಿದ್ದು ಅಂತ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ನಾನು ಮೂಲತಃ ಉಡುಪಿಯಿಂದ, ಅಲ್ಲಿಂದ ನಮ್ಮ ಯಜಮಾನರ ಮನೆ ಉಡುಪಿ, ಹಾಗೆ ತಾಯಿ ಮನೆ ಕುಂದಾಪುರ. ಅಲ್ಲಿಂದ ಮದುವೆ ಆದ್ರ ಮೇಲೆ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಇರುವಂಥದ್ದಾಯಿತು. ಆಗ ನಮ್ಮ ಅಮ್ಮನ ಮನೇಲೆಲ್ಲ ತುಂಬಾ ಪೂಜೆ ಪುನಸ್ಕಾರ ಎಲ್ಲರೂ ನಡೀತಿತ್ತು. ಹಾಗೆ ನಮ್ಮಮ್ಮ ತುಂಬ ಎಲ್ಲದಕ್ಕೂ ಯಾವ ರೀತಿ ಇರಬೇಕು, ಯಾವ ರೀತಿ ಇದು ಮಾಡಬೇಕು ಎಲ್ಲದನ್ನು ಅಮ್ಮ ಹೇಳ್ಕೊಡ್ತಾಯಿದ್ರು. ಅದು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಈಗ ನಾನು ಶ್ರೀ ಯದುನಂದನ ಗುರುಕುಲ ಸಂಸ್ಥೆಯಲ್ಲಿ ಸಾಕಷ್ಟು ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಲಲಿತಾ ತ್ರಿಶತಿಗೆ, ಲಕ್ಷ್ಮೀ ಶೋಭಾನೆ, ಲಕ್ಷ್ಮೀ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಈ ಥರ ಸಾಕಷ್ಟು ಒಂದು ಸ್ತೋತ್ರಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಬರೀ ಶ್ಲೋಕಗಳು ಮಾತ್ರ ಅಲ್ಲದೆ ಹೆಣ್ಮಕ್ಕಳಿಗೆ ಸಾಕಷ್ಟು ವಿಚಾರಗಳು ತಿಳಿಸುವಂಥದ್ದನ್ನು ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇದ್ದು ಕೂಡ ಅವರು ಯಾವ ರೀತಿ ತನ್ನ ಮನೆಯಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ಬಹುದು, ಪ್ರತಿನಿತ್ಯದ ಒಂದು ಪೂಜೆ ಪುನಸ್ಕಾರ ಯಾವ ರೀತಿ ಇರುತ್ತೆ, ಹಾಗೆ ವ್ರತ ಯಾವ್ದ್ಯಾವುದು ವ್ರತಗಳನ್ನು ಮಾಡ್ಬೋದು, ಹಣಕಾಸಿನ ತೊಂದರೆಗೆ ಮತ್ತು ಗಂಡ ಹೆಂಡತಿಯ ಒಂದು ಅನ್ಯೂನ್ಯತೆಗಾಗಿ, ಹಾಗೆ ಸಂಸಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥ ಹೆಣ್ಣು ಮಕ್ಕಳಿಗೆ ಕೆಲವೊಂದಿಷ್ಟು ಟಿಪ್ಸ್ ಅಂತಲೇ ಹೇಳ್ಬೋದು ಅಥವಾ ವಿಚಾರಗಳನ್ನಂತ ಹೇಳ್ಬೋದು ಮಾಡಿ ಸಾಕಷ್ಟು ಜನ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಹೇಳಿದಂಥ ಪೂಜೆ ಎಲ್ಲ ಮಾಡಿ ತುಂಬ ಅನುಕೂಲ ಆಗಿದೆ ಅವ್ರಿಗೆ ಅಂತ. ಅಂದರೆ ಎಲ್ಲರೂ ಸುಲಭವಾಗಿ ಮನೆಯಲ್ಲೇ ಈ ಒಂದು ಪರಿಹಾರಗಳನ್ನ ಎಲ್ಲರೂ ಸುಲಭವಾಗಿ ಮಾಡುವಂತಹದ್ದನ್ನು ಮಾಡ್ಬೋದು. ಈ ಥರ ಒಂದು ವಿಚಾರ ಮತ್ತು ಪೂಜಾ ವಿಧಾನವನ್ನು ಕಲಿಬೇಕು ಅನ್ನೋ ಹಾಗಿದ್ರೆ ಯದುನಂದನದಲ್ಲಿ ಯಾರು ಬೇಕಾದರೂ ಜಾಯ್ನ್ ಆಗಬಹುದು. ಸಾಕಷ್ಟು ವಿಚಾರವನ್ನು ತಿಳಿಸುವಂಥದ್ದು. ಅಂದರೆ ಈ ಪರ್ಟಿಕ್ಯುಲರ್ ಹೇಳ್ಕೊಡೋದಕ್ಕೆ ನೀವು ಕ್ಲಾಸಸ್ ಮಾಡ್ತೀರಾ? ಕ್ಲಾಸಸ್ಸು ಮಾಡ್ತೀನಿ, ಮತ್ತು ಶ್ಲೋಕ ಕ್ಲಾಸಿಗೆಲ್ಲ ಯಾವುದು
ಪೇಮೆಂಟ್ ಏನಿರೋದಿಲ್ಲ, ಫ್ರೀ ಕ್ಲಾಸಸ್ ಮಾಡ್ತೀನಿ. ಅದರಲ್ಲಿ ನಾನು ಸಾಕಷ್ಟು ವಿಚಾರ ತಿಳಿಸ್ತೀನಿ. ಇನ್ನೂ ಡೆಪ್ತ್ ಆಗಿ ಬೇಕು ಅಂದಾಗ ಕೆಲವೊಂದಿಷ್ಟು ವಿಚಾರವನ್ನು, ಪೂಜೆ ಪುನಸ್ಕಾರವನ್ನೆಲ್ಲ ಸಪ್ರೇಟಾಗಿ ಹೇಳಿಕೊಡ್ತಿದ್ದೀನಿ. ತುಂಬ ಅನುಕೂಲ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಂತೂ ಈ ಸತಿ ಅಂತೂ ಎಲ್ಲ ಮಕ್ಕಳ ರಿಸಲ್ಟು ತುಂಬ 95 ಮೇಲೆ ಬಂದಿರುವಂಥದ್ದು. ಈ ಥರ ಒಂಥರ ತುಂಬ ಖುಷಿಯಾಗುವಂಥ ವಿಚಾರ ಆ ದೇವರ ಒಂದು ಕೃಪಾ ಕಟಾಕ್ಷದಿಂದನೇ ಅಂತ ಹೇಳ್ಬೋದು. ಮೇಡಮ್, ನೀವು ಈ ನಿಮ್ಮ ತರಗತಿಯಲ್ಲಿ ಮಂಗಳ ಸ್ನಾನ ಬಗ್ಗೆ ಹೇಳ್ತೀರಾ ಅಂತ ಕೇಳ್ಪಟ್ವಿ. ಹಾಗಾದರೆ ಮಂಗಳ ಸ್ನಾನ ಅಂದರೆ ಏನು? ಅಂದರೆ ಇದು ಹೆಣ್ಮಕ್ಳು ಮಾತ್ರ ಮಾಡುವಂಥದ್ದ? ಯಾವ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ? ಇದರ ವಿಧಿವಿಧಾನಗಳು ಏನಿರ್ಬೋದು? ಹಾಗೆ ಈ ಮಂಗಳ ಸ್ನಾನ ಮಾಡೋದ್ರಿಂದ ಏನು ಉಪಯೋಗ? ಈ ಮಂಗಳ ಸ್ನಾನ ಅನ್ನೋದು ತುಂಬ ಮಿರಾಕಲ್ ನಡೆದಿರುವಂಥದ್ದು. ಮಂಗಳ ಸ್ನಾನದಿಂದ ಇದು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಹೆಣ್ಮಕ್ಳು ಮಾಡಬೇಕಾಗಿರುವಂಥದ್ದು. ಹಾಗೆ ಮನೆಯಲ್ಲಿರುವಂತಹ ಗಂಡಸರು ಮಾಡಬೇಕು ಅಥವಾ ಮಕ್ಕಳಿಗೆ ಮಾಡಬೇಕು ಅಂದರೆ ವಾರದಲ್ಲಿ 1 ದಿನ ಮಾತ್ರ ಇದನ್ನು ಮಾಡಬಹುದು. ಆದರೆ ಹೆಣ್ಣು ಮಕ್ಕಳು ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿಯ ನೆಗೆಟಿವನ್ನು ಹೋಗಲಾಡಿಸ್ಕೊಳ್ಬಹುದು, ಮನೆಯಲ್ಲಿ ನೆಮ್ಮದಿಯನ್ನು ಕಾಣಬಹುದು, ಮನೆಯಲ್ಲಿ ಯಾವಾಗಲೂ ಕೂಡ ಸಮೃದ್ಧಿಯನ್ನು ಕಾಣ್ಬೋದು ಅನ್ನೋದು ಮಾತ್ರ ಹೇಳ್ಬೋದು. ಯಾವ ರೀತಿ ಸಮೃದ್ಧಿ? ಹೆಣ್ಮಕ್ಳು ಮನೆಯಲ್ಲಿ ಹಣಕಾಸಿಗಾಗಿ ಸಾಕಷ್ಟು ಮನೆಯಲ್ಲಿ ಕೆಲವೊಂದು ಹೆಣ್ಮಕ್ಳು ನೆಮ್ಮದಿಯನ್ನು ಕಳ್ಕೊಳ್ತಿದ್ದಾರೆ. ಮನೆಯಲ್ಲಿ ಯಜಮಾನರು ಕರೆಕ್ಟಾಗಿ ಹಣವನ್ನು ತಂದುಕೊಡ್ತಿಲ್ಲ, ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಏಳಿಗೆ ಇಲ್ಲ. ಈ ಒಂದು ವಿಚಾರ ಎಲ್ಲ ಆದಾಗ ಇದು ಮನೆಯಲ್ಲಿ ಹೆಣ್ಮಕ್ಕಳು ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಈ ಮಹಾಲಕ್ಷ್ಮಿ ಆಗಿರುವಂಥ ಹೆಣ್ಮಕ್ಕಳು ಮನೆಯಲ್ಲಿ ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡೋಕ್ಕೂ ಮೊದಲಾಗಿ ಒಂದಿಷ್ಟು ಅದಕ್ಕೆ ಬೇಕಾಗಿರುವಂಥ ವಸ್ತುವನ್ನು ಮೊದಲಾಗಿ ನಾನು ನಿಮ್ಗೆ ಹೇಳ್ತೀನಿ. ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಅರಿಶಿನ ಮತ್ತು ಕಲ್ಲುಪ್ಪು, ಇದಿಷ್ಟನ್ನು ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೂ ಮೊದಲಾಗಿ ಲಾಸ್ಟಲ್ಲಿ 1 ಬಕೆಟ್ ನೀರಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅದನ್ನು ಸ್ನಾನ ಮಾಡಿ ಬರೋದು. ಇದು ಮಂಗಳ ಸ್ನಾನ. ಇದರಲ್ಲಿ ಏಲಕ್ಕಿ ಮತ್ತು ಲವಂಗ, ಕಲ್ಲುಪ್ಪು ಇದೆಲ್ಲದೂ ಲಕ್ಷ್ಮಿಯ ಸಂಕೇತ. ಆವತ್ತಿನ ದಿನ ಈ ಒಂದು ಮಂಗಳ ಸ್ನಾನವನ್ನು ಮಾಡಿದಂಥ ಹೆಣ್ಮಕ್ಳನ್ನ ಮುಖ ನೋಡಿದ್ರೇ ಅದೇನೋ ಒಂದು ರೀತಿಯ ಕಳೆ. ಅಂದರೆ ಸ್ನಾನ ಮಾಡ್ದ ದಿವಸ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಉದಾಹರಣೆಯಾಗಿ ಮಾಡಿರುವಂಥವ್ರದ್ದು ನಾನು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ನನ್ನ ಯದುನಂದನ ಗುರುಕುಲದಲ್ಲಿ ತುಂಬ ಹೆಣ್ಮಕ್ಕಳು ಈ ಒಂದು ಮಂಗಲ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಭಾಗ್ಯಶಾಲಿಗಳಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದನ್ನು ಮಾಡಿಕೊಂಡು ಮನೆಯಲ್ಲಿ ಏನು ಒಂದು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರವನ್ನೆಲ್ಲ ಮಾಡೋದು. ಇದನ್ನು ಮಾಡಿದಂಥವರಲ್ಲಿ ಕೆಲವೊಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಒಬ್ಬರು ವಿನ್ಯಾಸ ಅಂತ ಡಾಕ್ಟರ್ ಅವರಿದ್ದಾರೆ. ಅವರು ಹೇಗೆ ಅಂದರೆ ಮನೆಯಲ್ಲಿ ಯಾವಾಗ ನೋಡಿದ್ರೂ ಯಾವುದಾದ್ರು ಒಂದು ರೀತಿಯಲ್ಲಿ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು, ಯಾವುದೇ ವ್ಯಾಪಾರ ಡಾಕ್ಟರ್ ಆಗಿದ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಜನ ಆಕರ್ಷಣೆ ಇಲ್ಲ. ಡಾಕ್ಟರ್ ಅಂದಮೇಲೆ ಆಕರ್ಷಣೆ ಬೇಕೇ ಬೇಕಲ್ವಾ? ಎಲ್ಲ ಪೇಷಂಟ್ ಆಗಲಿ ಅಂತಲ್ಲ, ಬರಬೇಕಲ್ವಾ? ಹಾಗಿದ್ದ ಸಮಯದಲ್ಲಿ ಅವ್ರಿಗೆ ನಾನು ಇದನ್ನು ಸಜೆಷನ್ ಮಾಡಿದೆ. ನೀವು ಮಂಗಳ ಸ್ನಾನವನ್ನು ಮಾಡಿ, ಒಂದಿಷ್ಟು ವಾರ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಬರೀ ಕೇವಲ 1 ಶುಕ್ರವಾರ ಮಾಡಿದ್ದಾರೆ, ಮತ್ತೆ ಮಂಗಳವಾರ ಮಾಡಿದ್ದಾರೆ, ಮತ್ತೆ ಶುಕ್ರವಾರ ಮಾಡೋ ಅಷ್ಟೊತ್ತಿಗೆ ಅವರಿಗೆ ರಿಸಲ್ಟ್ ಕಂಡಿದೆ. ಯಾವ ರೀತಿ ರಿಸಲ್ಟ್ ಕಂಡಿದೆ ಅಂದರೆ ಅವರ ಮುಖದಲ್ಲಿ ಒಂದು ಚಿಕ್ಕ ಕಲೆ ಇತ್ತು. ಆ ಕಲೆ ಸಮೇತ ಅವರಿಗೆ ಅದರಿಂದ ಸಮೇತ ಅವ್ರು ಮುಕ್ತರಾಗಿದ್ದಾರೆ. ಅಂದರೆ ಪಿಗ್ಮೆಂಟೇಷನ್ ಇತ್ತು, ಅದು ಕೂಡ ಅವರಿಗೆ ಹೋಗಿರುವಂಥದ್ದು. ಸಾಕಷ್ಟು ಮನೆಯಲ್ಲಿ ಯಜಮಾನರಾಗಲಿ ಮಕ್ಕಳಾಗಲಿ ಮನೆಯಲ್ಲಿ ಮಾತನ್ನು ಕೇಳುವಂಥದ್ದಾಯಿತು. ಯಾವುದೋ ಒಂದು ರೀತಿಯಲ್ಲಿ ನೆಗೆಟಿವ್ ಇತ್ತು ಮನೆಯಲ್ಲಿ, ಆ ನೆಗೆಟಿವನ್ನ ಅವರು ಹೋಗ್ಲಾಡಿಸ್ಕೊಂಡಿದ್ದೀನಿ ಅಂತ ಡಾಕ್ಟರ್ ಆಗಿದ್ದರೂ ಕೂಡ ಅವರಿವತ್ತಿಗೂ ಅವ್ರು ಹೇಗೆ ಅಂದರೆ ಪ್ರತಿ ಒಂದು ಆಚರಣೆಯನ್ನು ಕೂಡ ಈಗಲೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಇದು ಒಬ್ಬರ ಉದಾಹರಣೆ. ಈ ಥರ ನೂರಾರು ಹೆಣ್ಣು ಮಕ್ಕಳ ಜೀವನದಲ್ಲಿ ಇದನ್ನು ಮಾಡಿ ಜಯಶೀಲರಾಗಿದ್ದಾರೆ ಅಂತ. ಅಂದರೆ ಬರೀ
ಸ್ನಾನ ಮಾಡಿದ್ರೆ ಆಯ್ತು, ಸಂಕಲ್ಪ ಮಾಡ್ಬೇಕಾ ಇಲ್ಲ ಮಂತ್ರ ಹೇಳ್ಬೇಕಾ? ಏನೂ ಇಲ್ಲ. ಇದಿಷ್ಟು ವಸ್ತು ಏನು ಹೇಳಿದ್ದೀನಿ, ಇದಕ್ಕೆ ನಮ್ಮ ತರಗತಿಗೆ ಸೇರ್ಕೊಂಡವರಿಗೆ ಇನ್ನೊಂದಿಷ್ಟು ವಸ್ತುಗಳನ್ನು ಕೂಡ ನಾನು ಹೇಳ್ತೀನಿ. ಆ ಒಂದು ವಸ್ತುಗಳನ್ನು ಹಾಕ್ಕೊಂಡು ಮಂಗಳ ಸ್ನಾನವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. 100ಕ್ಕೆ 100 ಇದಕ್ಕೆ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ಯಾಕೆಂದರೆ ಅನ್ಯೋನ್ಯತೆ, ಗಂಡ ಹೆಂಡತಿ ಅನ್ಯೋನ್ಯತೆ ಅಂತೂ ತುಂಬ ಚೆನ್ನಾಗಿರುವಂಥದ್ದಾಗುತ್ತೆ. ಇಷ್ಟನ್ನು ಹೇಳ್ಬೋದು ಮಂಗಳ ಸ್ನಾನದ ಬಗ್ಗೆ. ಮೇಡಮ್, ನೀವು ಆ ವಸ್ತುಗಳನ್ನ ಇನ್ನೊಂದ್ಸರಿ ಹೇಳ್ಬೋದಾ? ಹಾಗೆ ಸ್ನಾನ ಆದ ನಂತರ ಕೊನೆಯಲ್ಲಿ ನೀರು ಉಳ್ಕೊಂಡಿರುತ್ತಲ್ಲ ಅವಾಗ ಹಾಕಬೇಕಾ, ಇಲ್ಲ ಮುಂಚೆನೇ ಪೂರ್ತಿ ಸ್ನಾನ ಮಾಡಬೇಕಾದಾಗ ಮುಂಚೆನೇ? ಇಲ್ಲ, ಮೊದಲಾಗಿ ಅವರು ಮೊದಲೇನಾದರೂ ಶಾಂಪೂ ಇಂಥದ್ದೇನಾದ್ರು ಯೂಸ್ ಮಾಡ್ತಾರಲ್ವ, ಅದೆಲ್ಲ ಮಾಡಿದ ನಂತರ ಮಾಡಬೇಕಾಗಿರೋದು. ಒಂದು ಅರ್ಧ ಬಕೆಟ್ ನೀರಿಗೆ ಸಪ್ರೇಟಾಗಿ ನೀರು ಇಟ್ಕೊಂಡು ಅದಕ್ಕೆ ಕಲ್ಲುಪ್ಪು, ಪಚ್ಚಕರ್ಪೂರ, ಅರಿಶಿನ, ಏಲಕ್ಕಿ, ಲವಂಗ, ಎಲ್ಲ ಏಲಕ್ಕಿ ಲವಂಗ ಒಂದೊಂದು ಪೀಸ್ ಸಾಕು. ಅದನ್ನ ಜಜ್ಜಿಬಿಟ್ಟು ಹಾಕೋಬೇಕಾಗುತ್ತೆ. ಜಜ್ಜಿ ಹಾಕೋಬೇಕು. ಇದನ್ನ ಹಾಕೊಂಡು ಲಾಸ್ಟಲ್ಲಿ ಇದನ್ನ ಒಂದು 5 ಚೆಂಬು ಅಥವಾ 11 ಚೆಂಬು ಅಂತ ಹೇಳಿ ಇದನ್ನ ಹಾಕೊಂಡು ಬರುವಂಥದ್ದು. ಮತ್ತೆ ಆಮೇಲೆ ಸೋಪ್ ಆಗಲಿ ಶಾಂಪೂ ಆಗಲಿ ಏನನ್ನು ಕೂಡ ಯೂಸ್ ಮಾಡುವ ಹಾಗಿಲ್ಲ. ನೀರು ಹಾಕೊಂಡ್ಮೇಲೆ ಸೋಪು ಶಾಂಪೂ ಬಳಕೆ ಮಾಡಬಾರ್ದು, ಯಾವುದನ್ನು ಯೂಸ್ ಮಾಡುವಾಗಿಲ್ಲ. ಇದೊಂಥರ ಲಕ್ಷ್ಮಿಯ ಚಮತ್ಕಾರ ನಡೆಯುತ್ತೆ ಅಂತ ಮಾತ್ರ ಹೇಳ್ಬೋದು. ಇದನ್ನು ಎಲ್ಲ ಹೆಣ್ಮಕ್ಳು ಇದನ್ನು ಮಾಡಿ ಅಂತ ಹೇಳ್ತೀನಿ. ಯಾರ ಮನೇಲಿ ಯಜಮಾನರು ಮನೇಲಿ ಮಾತು ಕೇಳ್ತಿಲ್ಲ ಅಂತ ಇದ್ದರೆ ಡೆಫಿನೆಟಾಗಿ ಇದನ್ನು ಮಾಡಿ ನಿಜವಾಗೂ ನಿಮ್ಮ ಬೆನ್ನ ಹಿಂದೆನೇ ಸುತ್ತುತ್ತಾರೆ ಅನ್ನೋದನ್ನು ಮಾತ್ರ ಹೇಳ್ಬೋದು. ಅಷ್ಟು ಚಮತ್ಕಾರವಾಗಿರುವಂಥದ್ದು ಈ ಮಂಗಳ ಸ್ನಾನವನ್ನು. ತುಂಬ ಚೆನ್ನಾಗಿ ವಿವರಿಸಿದ್ದೀರಾ ಮೇಡಮ್. ಈಗ ಎಲ್ಲರ ಮನೆಯಲ್ಲೂ ಯಾವ ಸಮಸ್ಯೆ ಅಂದರೆ ಹಣಕಾಸಿನ ವಿಟಮಿನ್ ಎಂ ಸಮಸ್ಯೆ. ಹಣಕಾಸಿನ ಸಮಸ್ಯೆಗೆ ಸುಲಭವಾಗಿ ಪೂಜಾ ವಿಧಾನ ಯಾವುದಾದ್ರೂ ಇದೆಯಾ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು? ಪೂಜಾ ವಿಧಾನ ಇದೆ. ಎಲ್ಲರಿಗೂ ಬೇಕಾಗಿರೋದು ಇವತ್ತಿಗೆ ಈ ಒಂದು ಕಾಲದ ಮಟ್ಟಕ್ಕೆ ಬೇಕಾಗಿರೋದು ಹಣಕಾಸು. ನಿಜವಾಗ್ಲೂ ಬೇಕಾಗಿರುವಂಥದ್ದೇ. ಈ ಒಂದು ಇದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಮಂಗಳ ಸ್ನಾನ ಏನು ಹೇಳಿದ್ದೀನಿ ಅದರಲ್ಲೇ ಅರ್ಧ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಮುಗಿಸ್ಕೋಬೋದು. ಇದು ಸತ್ಯವಾಗಿ ಹೇಳ್ತಿರುವಂಥದ್ದು. ಅರ್ಧಕ್ಕರ್ಧ ಫೈನಾನ್ಷಿಯಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಅಂದರೆ ಎಷ್ಟು ವಾರ ಮಾಡಬೇಕಾಗತ್ತೆ? ಮಾಡ್ತಾ ಇರಿ, ಯಾವಾಗಲೂ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಮಂಗಳವಾರ ಮಾಡ್ತಾ ಇರಿ. ಏನು ಅದಕ್ಕೇನು ಖರ್ಚೇನಿಲ್ವಲ್ಲ, ಮಾಡ್ತಾ ಇರಿ. ಮಾಡ್ತಾ ಇದ್ದ ಹಾಗೂ ಇನ್ನು ಮನೆಯಲ್ಲಿ ಆಗುವ ಸಮೃದ್ಧಿಯನ್ನು ನೋಡ್ಬೋದು. ಹಾಗೆ ನಮ್ಮ ಯದುನಂದನ ಗುರುಕುಲದಲ್ಲಿ ನಾನು ಎಷ್ಟೋ ಹೆಣ್ಮಕ್ಳಿಗೆ ಮಾಡಿಸಿರುವಂಥ ಪೂಜೆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಹೋಗೋದಕ್ಕಾಗಿ ಕುಬೇರ ಲಕ್ಷ್ಮಿ ಪೂಜೆ. ಈ ಕುಬೇರ ಲಕ್ಷ್ಮಿ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಈ ಒಂದು ಕುಬೇರ ಯಂತ್ರವನ್ನು ಕೂಡ ನಾನು ಅದನ್ನು ಎಲ್ಲ ಹೆಣ್ಮಕ್ಳಿಗೂ ಅದನ್ನು ಕಳಿಸಿ ಪ್ರತಿಯೊಬ್ಬರು ಮಾಡುವಂಥದ್ದು. ಎಲ್ಲರೂ ನೋಡ್ಬೋದು. ಈಗ ಸಾಕಷ್ಟು ಚಾನಲಲ್ಲಿ ಕುಬೇರನ ಒಂದು ಇದನ್ನು ಯಂತ್ರವನ್ನು ತಂದು ಮಾಡುವಂಥದ್ದು ಇರಬಹುದು. ಆದರೆ ಮಾಡುವ ಕ್ರಮ ಮುಖ್ಯ ಆಗಿರುತ್ತೆ. ಆ ಕ್ರಮ ಹೇಗಿರುತ್ತೆ ಅನ್ನೋದನ್ನು ನಾನು ನಿಜವಾಗ್ಲೂ ನಮ್ಮ ತರಗತಿಯಲ್ಲಿ ಎಲ್ಲರಿಗೂ ಹೇಳಿರುವಂಥದ್ದು. ಅಂದರೆ ಅವರೇ ಮಾಡ್ಕೋಬಹುದಾ? ಇಲ್ಲ, ಆ ಯಂತ್ರವನ್ನು ನಾನು ಕಳಿಸ್ತೀನಿ. ಕಳಿಸಿ ಅದ್ರ ನಂತರ ಅದಕ್ಕೆ ಮಾಡುವ ವಿಧಾನವನ್ನು ಹೇಳ್ತೀನಿ. ಆ ಯಂತ್ರವನ್ನು ಒಂದು ಲ್ಯಾಮಿನೇಷನ್ ಮಾಡಿಸ್ಕೊಬರ್ಬೇಕಾಗತ್ತೆ. ಕೆಲವರು 10 ಕೈಗೆ ಹೋಗುತ್ತೆ ಲ್ಯಾಮಿನೇಷನ್ ಮಾಡಿಸಿದಾಗ. ಆ ಒಂದು ಅಲ್ಲಿಂದ ಹೋದಾಗ ನಿಜವಾಗೂ ಅದು ನೆಗೆಟಿವ್ ಆಗಿರುತ್ತೆ. ಅದನ್ನು ಮನೆಗೆ ತಂದು ಆ ಯಂತ್ರವನ್ನು ತಂದು ಯಾವ ರೀತಿ ನಾವು ಶುದ್ಧ ಮಾಡಿಕೊಳ್ಬೇಕು, ಯಾವ ರೀತಿ ಅದು ಪ್ರತಿ ಶುಕ್ರವಾರ ಯಾವ ಸಮಯದಲ್ಲಿ ಮಾಡಬೇಕು, ಅದರ ಮೇಲೆ ಇಡುವಂಥ ಕೆಲವೊಂದು ಅದಕ್ಕೆ ಆದ ಕ್ರಮ ಇದೆ. ಆ ಕ್ರಮ ಏನು ಅನ್ನೋದನ್ನು ಫಸ್ಟಾಗಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡೋಕ್ಕೂ ಮೊದಲು ಇದೆಲ್ಲವನ್ನು ತಿಳ್ಕೊಳ್ಬೇಕಾಗತ್ತೆ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹಧನಂ ಪುರಯ ಪುರಯ ನಮಃ. ನಂತರ ಹಣ ಹೇಗೆ ಬರುತ್ತೆ ಅನ್ನೋದು ನಮಗೆ ಒಂದು ಚಮತ್ಕಾರವಾಗುತ್ತೆ. ಯಾಕೆ ಅಂದರೆ ಎಲ್ಲಿಂದಾದ್ರೂ ಬರುತ್ತೆ. ಪ್ರತಿ ವಾರ ನೀವು ಮಾಡ್ತಾ ಹೋದಾಗ ಆ ಒಂದು ಶುಕ್ರವಾರದ ಇನ್ನೊಂದು ಶುಕ್ರವಾರದ ಒಳಗಡೆ ಎಷ್ಟು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. 100% ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಮೇಡಮ್. ಆದರೆ ಈ ಕುಬೇರ ಲಕ್ಷ್ಮಿ ಪೂಜೆ ತುಂಬ ಜನ ಮಾಡಿ ತುಂಬ ಜನ ಸಕ್ಸಸ್ ನೋಡಿದ್ದಾರೆ.
ಅಂದರೆ ಒಂದೇ ಸರಿ ಮಾಡುವಂಥದ್ದ ಪೂಜೆ? ಇಲ್ಲ, ಇದನ್ನು ಪ್ರತಿ ಶುಕ್ರವಾರ ಮಾಡಬೇಕು. 10 ನಿಮಿಷ ಟೈಮ್ ಕೊಟ್ಟರೆ ಸಾಕು. ನೀವು ಈ ಪೂಜೆಯನ್ನು ಮಾಡಬೇಕು ಅಂದರೆ 10 ನಿಮಿಷ ಟೈಮ್ ಕೊಟ್ಟರೆ ಸಾಕು. ಒಂದು ಸತಿ ಆ ಯಂತ್ರವನ್ನು ಮಾಡೋ ರೀತಿ, ಅದಕ್ಕೆ ಯಾವ ರೀತಿ ಸಾಮಗ್ರಿಯನ್ನು ಇಟ್ಕೋಬೇಕು, ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು, ಇದೆಲ್ಲ ಮಾಡಿಕೊಂಡು ನಾವು ಮಾಡುವಂಥ ಪೂಜೆ ಕುಬೇರ ಲಕ್ಷ್ಮಿ ಪೂಜೆ. ಮೇಡಮ್, ಅದೇ ನಿಮ್ಮ ಪೂಜೆ ಕೋಣೆಯಲ್ಲಿ ಕುಬೇರ ಮತ್ತು ಲಕ್ಷ್ಮಿ ಯಂತ್ರವನ್ನು ನೋಡಿದೆ. ಅಂದರೆ ಕುಬೇರದೇ ಸಪ್ರೇಟ್ ಯಂತ್ರ, ಹಾಗೆ ಲಕ್ಷ್ಮಿದೇ ಸಪ್ರೇಟ್ ಯಂತ್ರ. ಈ ಯಂತ್ರಗಳನ್ನ ಅವರು ತಗೋಬೇಕಾದ್ರೆ ಹೇಗೆ ನಿಮ್ಮನ್ನ ಸಂಪರ್ಕ ಮಾಡಬೇಕು? ಹಾಗೆ ಇದಕ್ಕೆ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಏನಾದರೂ ಬೇಕಾಗುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲ, ನನ್ನನ್ನು ಇದಕ್ಕೆ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ, ಅದನ್ನು ನೀವು ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಣಕಾಸಿಗಾಗೇ ಹೇಳ್ತಿದ್ದೀವಿ ಅಂದಮೇಲೆ ಮತ್ತು ಅದಕ್ಕೆ ಹಣಕಾಸು ಹೆಚ್ಚು ಏನು ಖರ್ಚಿರೋದಿಲ್ಲ. ಹಣಕಾಸಿಗಾಗಿ ತಾನೇ ನೀವೀಗ ಲಕ್ಷ್ಮೀ ಕುಬೇರ ಯಂತ್ರ ಕೇಳ್ತಿದ್ದೀರ ಅಂದಮೇಲೆ ಅದಕ್ಕೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಏನೂ ಇರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 100 ರೂಪಾಯಿ 200 ರೂಪಾಯಿ ಖರ್ಚಾಗ್ಬೋದು ಯಂತ್ರಕ್ಕೆ. ಆದರೆ ಅದರಲ್ಲಿ ಬರುವಂಥ ಯಂತ್ರ ತಗೊಳ್ಬಹುದು. ಆ ಮಂತ್ರವನ್ನು ನಿಮಗೆ ನಾವು ಹೇಳ್ಕೊಡ್ಬೇಕು. ಅದನ್ನು ಹೇಳ್ಕೊಟ್ಟಾಗ ಅದು 48 ದಿನ ಮಂಡಲ ಅಂತ ಹೇಳಿ ಮಾಡ್ತೀವಿ. ಆ ಮಂಡಲ ಪೂಜೆಯಲ್ಲಿ ನೀವು ಮಾಡಿದಾಗ ಅದರ ಎಫೆಕ್ಟು ಗೊತ್ತಾಗ್ತಾ ಹೋಗುತ್ತೆ. 48 ದಿನದ ನಂತರ ನಿಮ್ಗೆ ಅದು ಹೇಗೆ ಮಾಡೋದು ಅಂತ ಹೇಳಿದಾಗ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಲಕ್ಷ್ಮೀ ಯಂತ್ರವನ್ನು 48 ದಿನ ಪೂಜೆ ಮಾಡ್ತಾ ಹೋಗ್ತೀರಾ. ಕುಬೇರ ಯಂತ್ರಕ್ಕೂ ಕೂಡ 48 ದಿನ ಮೊದಲು ಸ್ಟಾರ್ಟಿಂಗ್ ಯಾರು ಶುರು ಮಾಡ್ತೀರೋ ಅವ್ರು ಇದನ್ನು ಮಾಡ್ತಾ ಹೋಗ್ತೀರ. ಅದೇ ಹೇಳಿದ್ನಲ್ಲ, ಎಲ್ಲದೂ ಸಮಯದ ಪರಿಮಿತಿಯಿಂದ ಮಾಡಿಸ್ತಾ ಇರ್ತೀನಿ. ಯಾಕೆಂದರೆ ಎಲ್ಲರಿಗೂ ಸಮಯದ ಅಭಾವ, ಕೆಲಸಕ್ಕೆ ಹೋಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಹೆಣ್ಮಕ್ಕಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾತ್ರ ನಾನು ಹೇಳ್ಬೋದು. ಯಾಕೆಂದರೆ ಬಹಳ ಬೇಗ ಚುರುಕಾಗಿ ಆಗಬೇಕಲ್ವ, ಒಂದು 1/4 ಗಂಟೆಲಿ ಪೂಜೆ ಆಗಬೇಕಲ್ವ. ಆ 1/4 ಗಂಟೆಲಿ ಆಗುವಂಥ ಪೂಜೆನ ಮಾತ್ರ ನಾನು ಹೇಳ್ತೀನಿ. ಆದರೆ ಅಷ್ಟೇ ಶಕ್ತಿಯುಕ್ತವಾಗಿರುತ್ತೆ. ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಹಣಕಾಸಿನ ಸಮಸ್ಯೆಯನ್ನು ನೀವು ಹರಿಸ್ಕೊಳ್ತೀರ. ಅವರು ಮಂತ್ರವನ್ನು ನಿಮ್ಮ ಹತ್ರ ಬಂದು ಕಲಿಬೇಕಾ, ಇಲ್ಲ ಅಂದರೆ ನೀವು ಆನ್ಲೈನಲ್ಲೇ ಅವ್ರಿಗೆ ತಿಳಿಸ್ಕೊಡ್ತೀರಾ? ಹೇಗೆ ಮಂತ್ರ ಆನ್ಲೈನಲ್ಲಿ ತಿಳಿಸ್ಕೊಡ್ತೀನಿ. ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮದು, ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಥರ ಏನಿದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಆ ಯಂತ್ರವನ್ನು ಮತ್ತು ಮಂತ್ರವನ್ನು ಎರಡನ್ನೂ ಕೂಡ ಹೇಳ್ಕೊಡ್ತೀನಿ. ಹೇಗೆ ಮಾಡೋ ವಿಧಾನ ಕೂಡ ಹೇಳ್ಕೊಡ್ತೀನಿ. ಬಹಳ ಬೇಗ ಚಿಕ್ಕ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದಾಗ ಯಾವ ರೀತಿ ಹಣ ಬರುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಬರಬಹುದಲ್ವ. ಆದರೆ ಮಾಡುವಂಥ ನಿಮ್ಮ ಯಜಮಾನರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು, ದುಡಿತಿರುವಂಥ ಸಮಯದಲ್ಲಿ ಅದರಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಕೆಲಸದ ಸಂಬಳ ಹೆಚ್ಚಾಗುವಂಥದ್ದಾಗಿರ್ಬೋದು, ಅಥವಾ ಆಕಸ್ಮಿಕವಾಗಿ ಯಾವುದೋ ಒಂದು ಕಡೆಯಿಂದ ನಿಮಗೆ ಬರುವಂಥ ಹಣ ಬರುವಂಥದ್ದಾಗುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದು ಅದನ್ನು ಹೇಳೋಕ್ಕೆ ಆಗಲ್ಲ. ಅಷ್ಟು ಚಮತ್ಕಾರ ಈ ಲಕ್ಷ್ಮೀ ಕುಬೇರ ಪೂಜೆಯಿಂದ. ಆ ಕುಬೇರನ ಪೂಜೆ ನೀವು ವಾರ ಮಾಡ್ತಾ ಹೋಗಬೇಕು. ಮೊದಲಿಗೆ 48 ದಿನ ಮಾಡ್ತೀರಾ. ನಂತರ ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಬೇಕಾಗುತ್ತೆ. ಆ ಮಾಡಿದಾಗ ನಿಮಗೆ ಪ್ರತಿ ವಾರ ಕೂಡ ಆ ಹಣ ನೆಕ್ಸ್ಟ್ ಶುಕ್ರವಾರದೊಳಗಡೆ ನಿಮ್ಗೆ ಹೇಗಾದರೂ ಬರ್ತಾನೆ ಇರುತ್ತೆ. ಇದಂತೂ ಶತಸಿದ್ಧ. ಶತಸಿದ್ಧ ಅಂತ ಹೇಳಿದ್ದೀನಿ. ಯಾಕೆಂದರೆ ಯಾವುದೇ ಪೂಜೆ ಪುನಸ್ಕಾರ ಕೂಡ ನಾನು ಮಾಡಿದ ನಂತರ ಇನ್ನೊಬ್ಬರಿಗೆ ಹೇಳೋಕ್ಕೆ ಸಾಧ್ಯ. ಇಷ್ಟು ಶತಸಿದ್ಧ ಅಂತ ಹೇಳ್ತೀನಿ ಅಂದ್ರ ಮೇಲೆ ಡೆಫಿನೆಟಾಗಿ ಅದು ನಾನು ಅನುಭವಿಸಿದ ಮೇಲೆ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಾಗುತ್ತೆ ಅಲ್ವಾ? ನಿಜ. ಹಾಗೆ ನನ್ನ ತರಗತಿಯಲ್ಲಿರುವಂಥ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ತುಂಬ ಸುಖವಾಗಿ ಇದ್ದಾರೆ ಅಂತ ಅದರ ಹೇಳ್ಬೋದು. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹಧನಂ. ಹಣೆಯಲ್ಲಿ ಕುಂಕುಮನೇ ಶ್ರೇಷ್ಠ ಅಂತಾರೆ. ಈಗಿನ ಕಾಲದಲ್ಲಿ ನೀವೇ ನೋಡಿದೀರಾ, ಎಲ್ಲ ಪ್ಯಾಂಟ್ ಶರ್ಟ್ ಕೂದಲು ಬಿಟ್ಕೊಂಡಿರ್ತಾರೆ, ಕುಂಕುಮ ಅಂತೂ ಹಚ್ಚೋದೇ ಇಲ್ಲ. ಈ ಹಣೆಗೆ ಕುಂಕುಮ ಇಟ್ಕೊಳ್ಳೋದ್ರಿಂದ ಏನು ಉಪಯೋಗ, ಹೆಣ್ಮಕ್ಳಿಗೆ ಏನು ವಿಶೇಷತೆ ಅಂತ ತಿಳಿಸ್ಕೊಡಿ. ಮಂಜು ಮೇಡಮ್, ಎಷ್ಟು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಅಂತ ಆದರೆ
ಪುಡಿ ಕುಂಕುಮದ ಬಗ್ಗೆ ನಿಜವಾಗ್ಲೂ ನನ್ನ ತರಗತಿಯಲ್ಲಿ ಎಷ್ಟೋ ಜನ ಪುಡಿ ಕುಂಕುಮವನ್ನು ಇಟ್ಕೊಳ್ಳೋದಾಗಲಿ ಇಲ್ಲ. ಇವಾಗೆಲ್ಲದೂ ಸ್ಟಿಕ್ಕರ್ ಬರುತ್ತೆ, ಕಲರ್ ಸ್ಟಿಕ್ಕರ್ಗಳನ್ನು ಅವರಿಗೆ ಸೀರೆಗೆ ಮ್ಯಾಚು, ಡ್ರೆಸ್ಸಿಗೆ ಮ್ಯಾಚ್ ಅಂತ ಆ ಥರ ಹಾಕ್ಕೊಳ್ಳುವಂಥದ್ದಿದೆ. ಆದರೂ ಕೂಡ ನಾನು ಹೇಳೋದು ಒಂದೇ, ಸದಾ ನೀವು ಏನೇ ಸ್ಟಿಕ್ಕರ್ ಇಟ್ಕೊಳ್ಳಿ, ಏನೇ ಮಾಡಿ, ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿ ಪುಡಿ ಕುಂಕುಮವನ್ನು ಇಟ್ಕೊಳ್ಳೋದನ್ನು ಮಾಡಿ. ಯಾಕೆ ಇದನ್ನು ಮಾಡಬೇಕು, ಯಾಕೆ ಪುಡಿ ಕುಂಕುಮಕ್ಕೆ ಅಷ್ಟೊಂದು ಶ್ರೇಷ್ಠತೆ ಇದೆಯಾ ಅಂತ ಕೇಳಿದ್ರೆ, ನಿಜವಾಗ್ಲೂ ಪುಡಿ ಕುಂಕುಮದಲ್ಲಿ ನಿಜವಾಗೂ ತಾಳೆಗರಿ ಕುಂಕುಮ ಅಂತ ಸಿಗುತ್ತೆ. ಅದನ್ನು ಎಲ್ಲರಿಗೂ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನಂತೂ ತರಗತಿಯಲ್ಲಿ ಹೇಳಿದ್ದೀನಿ. ಆಲ್ಮೋಸ್ಟ್ ಯಾರೇ ಮನೆಯಲ್ಲಿ ಕುಂಕುಮಾರ್ಚನೆ ಮಾಡ್ತೀರಾ ಅಂದರೆ ತಾಳೆಗರಿ ಕುಂಕುಮವನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಅದು ತುಂಬ, ಆ ಕುಂಕುಮದ ಪ್ಯಾಕೆಟನ್ನು ನೀವು ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಏನೋ ಲಕ್ಷ್ಮಿನೇ ಮನೆಗೆ ಬಂದಿದ್ದಾಳೇನೋ ಅನ್ನುವಷ್ಟು ನಿಮಗೆ ಅದು ಗೊತ್ತಾಗುವಂಥದ್ದು. ಆ ತಾಳೆಕರಿ ಕುಂಕುಮದಲ್ಲಿ ಅಷ್ಟೊಂದು ವಿಶೇಷತೆ, ಅಷ್ಟೊಂದು ಶಕ್ತಿ ಇರುವಂಥದ್ದು. ಆ ತಾಳೆಕರಿ ಕುಂಕುಮದಿಂದ ಕುಂಕುಮಾರ್ಚನೆ ಮಾಡಿ, ಯಾವುದಿಲ್ಲ ಅಂದರೂ ಕೂಡ ಶ್ರೀಂಕಾರ ಹೇಳಿ ಆದರೂ ಅದರಲ್ಲಿ ಅರ್ಚನೆ ಮಾಡಿ ಆ ಕುಂಕುಮವನ್ನು ಹಣೆಗೆ ಪ್ರತಿನಿತ್ಯ ಇಡುವಂಥದ್ದನ್ನು ಮಾಡ್ಕೊಳ್ಳಿ. ಎಲ್ಲೋ ಒಂದು ಪಾರ್ಟಿಗೆ ಹೋಗ್ತೀರಾ, ಪರವಾಗಿಲ್ಲ, ನಿಮಗೆ ಗೌರವ ಸಿಗಬೇಕಾ, ಕುಂಕುಮ ಇಟ್ಕೊಂಡು ಹೋಗಿ. ಎಲ್ಲೋ ಒಂದು ರೀತಿಯಲ್ಲಿ 4 ಜನ ನಿಮ್ಮನ್ನು ಗುರ್ತಿಸ್ಬೇಕಾ, ಆ ಪುಡಿ ಕುಂಕುಮವನ್ನು ಇಟ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಯಾಕೆ ಅಂದರೆ ಕೂದಲು ಬಿಟ್ಕೊಂಡು ಸ್ಟಿಕ್ಕರ್ ಇಟ್ಕೊಳ್ದಲೆ, ಬೊಟ್ಟಿಟ್ಕೊಳ್ದಲೆ ಹಾಗೆ ಹೋದಾಗೂ ನೋಡಿ, ನೀವು ಚಿಕ್ಕದಾಗಿ ಪುಡಿ ಕುಂಕುಮ ಇಟ್ಕೊಂಡು ಪಾರ್ಟಿಗೆ ಹೋಗಿ ನೋಡಿ, ನಿಮಗೆ ಅಲ್ಲಿ ಸಿಕ್ಕುವಂತಹ ಗೌರವ, ನಿಮಗೆ ಸಿಕ್ಕುವಂತಹ ಒಂದು ಸನ್ಮಾನ ಬೇರೆ ರೀತಿಯಲ್ಲಿರುತ್ತೆ. ಅದೆಲ್ಲದೂ ಆಗುವಂಥದ್ದು ಈ ಪುಡಿ ಕುಂಕುಮದಿಂದ. ಈ ಪುಡಿ ಕುಂಕುಮವನ್ನು ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮನೇ ಇಟ್ಕೊಂಡು ಹೋಗೋದ್ರಿಂದ ಇನ್ನೊಂದಿಷ್ಟು ಅದರಲ್ಲಿ ನಿಮಗೆ ಶಕ್ತಿ ತುಂಬಿರುವಂಥದ್ದಾಗಿರುತ್ತೆ. ಅದನ್ನು ಇಟ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನನ್ನ ತರಗತಿಯಲ್ಲಂತೂ ತುಂಬ ಜನ ಬದಲಾವಣೆ ಮಾಡಿಕೊಂಡಿದ್ದಾರೆ. ಪುಡಿ ಕುಂಕುಮ ಇಟ್ಕೊಂಡು ಹೋದ್ರ ಮೇಲೆ ಕೂಡ ಅವರ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ ಅಂತ ಕೂಡ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ದಿದೆ. ಓಕೆ, ಹಾಗೆ ಅಂದರೆ ಇನ್ನೂ ಒಂದು ಕೆಲವು ರೂಢಿಯಲ್ಲಿ ಏನಿದೆ ಅಂದರೆ, ಕುಂಕುಮದ ಅರ್ಚನೆ ಮಾಡಿರೋ ಕುಂಕುಮ ಆಚೆ ಇಟ್ಕೊಂಡು ಹೋದ್ರೆ ಗಂಡಾಂತರಗಳಿಂದ ಪಾರ್ ಮಾಡುತ್ತೆ. ಅದು ನಿಜಾನಾ? ನಿಜವಾಗ್ಲೂ ಸತ್ಯವಾಗಿ. ಅದಕ್ಕೆ ಹೇಳಿದ್ದು, ಅರ್ಚನೆ ಮಾಡಿದ್ದಂತಹ ಕುಂಕುಮವನ್ನೇ ನೀವು ಅದನ್ನು ಹಣೆಗೆ ಇಟ್ಕೊಂಡು ಹೋಗಿ ಅಂತ ಹೇಳಿದ್ದು. ಎಲ್ಲ ರೀತಿಯಲ್ಲೂ ಶ್ರೇಯಸ್ಸು. ಆದರೆ ಇವಾಗಿನ ಹೆಣ್ಮಕ್ಳು ಏನು ತಿಳ್ಕೊಳ್ಬೋದು ಅಂದರೆ, ಕುಂಕುಮ ಇಡ್ದಲೇ ಹಾಗೆ ಹೋದರೆ ನಮ್ಗೆ ಹಾಗೆ ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ನಿಜವಾಗ್ಲೂ ಇಲ್ಲ. ಹಣೆಯಲ್ಲಿ ಹೆಣ್ಣಿಗೆ ಶೋಭೆನೆ ತರುವಂಥದ್ದೇ ಕುಂಕುಮ ಅಂತ ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಯಾರು ಇವಾಗ ಈ ಒಂದು ಚಾನೆಲ್ ನೋಡ್ತಿದ್ದೀರೋ ಅವ್ರಿಗೆಲ್ಲ ನಾನು ಹೇಳೋದು, ತಾಳೆಗರಿ ಕುಂಕುಮ ಅಂತಲೇ ಸಿಗುತ್ತೆ, ವಿಶೇಷವಾಗಿರುವಂಥ ಕುಂಕುಮ ಅದು. ಅದನ್ನು ನೀವು ತಗೊಂಡು ಬಂದು ಅದನ್ನು ನೀವು ಅರ್ಚನೆ ಮಾಡಿ ನೀವು ಹಣೆಗೆ ಇಟ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಹೇಳ್ಬೋದು. ಮೇಡಮ್, ನೀವು ತಾಳೆಗಿರಿ ಕುಂಕುಮ ಅಂತ ಸ್ಪೆಸಿಫೈ ಮಾಡಿದ್ರಿ. ಸೊ ವೀಕ್ಷಕರು ಅದನ್ನು ಖರೀದಿಸಬೇಕು ಅಂದರೆ ಎಲ್ಲ ಕಡೆನೂ ಅದು ಉಪಲಬ್ಧ ಇದೆಯಾ? ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಅಂಗಡಿಯಲ್ಲೇ ಹೋಗಿ ತೊಗೋಬೇಕಂತ ಇದೆಯಾ? ಎಷ್ಟಿರ್ಬೋದು ಅದರ ವೆಚ್ಚ, ಎಷ್ಟಿರ್ಬೋದು? ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಹಾಗೆ ಚಿಕ್ಕ ಪುಟ್ಟ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗೋದು ಕಷ್ಟ. ಕೆಲವೊಂದು ದೊಡ್ಡ ದೊಡ್ಡ ಅಂಗಡಿಯಲ್ಲಿ ನಿಜವಾಗ್ಲೂ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಅದಕ್ಕೆ ಪ್ರೈಸ್ ಏನು ಅಷ್ಟು ಜಾಸ್ತಿ ಅಂತ ಏನು ಹೇಳಲ್ಲ. ಒಂದು ಕೆಜಿಗೆ ಒಂದು 400 ರೂಪಾಯಿ ತನಕನೂ ಇರಬಹುದು ಅಷ್ಟೇ. ಅದಕ್ಕಿಂತ ಏನು ಜಾಸ್ತಿ ಇರೋದಿಲ್ಲ. ತುಂಬ ದಿವಸ ನೀವು 1 ಕೆಜಿ ತಂದಿಟ್ಕೊಂಡ್ರೆ ತುಂಬ ದಿವಸ ನೀವು ಅಮ್ಮನವರಿಗೆ ಅರ್ಚನೆ ಮಾಡ್ಬೋದು. ಲಲಿತಾ ಸಹಸ್ರನಾಮದ ಅರ್ಚನೆ, ಹಾಗೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯದ ಅರ್ಚನೆ, ಇದೆಲ್ಲವನ್ನು ಕೂಡ ನೀವು ಮಾಡ್ಬೋದು. ತುಂಬ ಈಸಿಯಾಗಿ ಸಿಗುತ್ತೆ. ಮೇಡಮ್, ಈಗ ನಿಮ್ಮ ಮನೆಗೆ ಒಳಗೆ ಬರಬೇಕಾದಾಗ ನೀವು ಹೊಸಲಲ್ಲಿ ಜಯ ವಿಜಯ ಅಂತ ಬರೆದಿದ್ದೀರಾ, ಹಾಗೆ ಶುಭ ಲಾಭ ಅಂತ ಬರೆದಿದ್ದೀರಾ, ಹಾಗೆ ಶ್ರೀರಾಮ ಅಂತ ಬರೆದಿದ್ದೀರಾ. ಇದರ ವಿಶೇಷತೆ ತಿಳಿಸ್ಕೊಡಿ. ಅದು ಇವತ್ತಿಂದ ಅಲ್ಲ, ನಾನು ಅಂದಿನಿಂದ ಇದನ್ನು ನನ್ನ ತಾಯಿ ಮನೆಯಿಂದ ಕೂಡ ಇದನ್ನು ರೂಢಿಯಾಗಿರುವಂಥದ್ದು. ಶ್ರೀರಾಮ ಅಂದ್ರೇ ಬಹಳ ಪ್ರೀತಿ ನನಗೆ. ಶ್ರೀರಾಮ, ಶ್ರೀಕೃಷ್ಣ, ಅಯ್ಯೋ ತುಂಬ ಒಂದಿದು. ಆ ಶ್ರೀರಾಮ ಅನ್ನೋದನ್ನು ಬರಿಬೇಕಾದ್ರೆ ಕಾರಣ, ಒಂದು ದಿನ ಒಂದು ಕಡೆಯಿಂದ ನನಗೆ ಒಂದು ಫೋನ್ ಬರುತ್ತೆ. ಅವರು ನಾಮ ಜಪ ಮಾಡುವಂಥವ್ರು. ಅವರು ಒಂದು ಸತಿ ನನಗೆ ಹೇಳಿದರು, ನೀವು
ಶ್ರೀರಾಮ ನಾಮ ಜಪವನ್ನು ಹೇಳ್ತೀರಾ, ರಾಮನಾಮ ಜಪವನ್ನು ನೀವು ಹೇಳ್ತೀರಾ ಅನ್ನೋದು ನಂಗೆ ಗೊತ್ತಾಗಿದೆ. ನಿಮ್ಮನ್ನಿವತ್ತು ನಾನು ಮಾತಾಡಿಸ್ಬೇಕು ಅಂತಲೇ ಫೋನ್ ಮಾಡಿದ್ದೀನಿ. ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಇನ್ಮೇಲೆ ಅಂತ ಹೇಳಿದ್ರು. ನನಗೆ ಇದ್ರ ಬಗ್ಗೆ ಏನು ಅಂತ ಗೊತ್ತಾಗಲಿಲ್ಲ. ಆಗ ಶ್ರೀರಾಮನಾಮ ಜಪವನ್ನು ಹೇಳಬೇಕು, ಮುಂದುವರ್ಸ್ಕೊಂಡು ಹೋಗಬೇಕು ಅಂದಾಗ ಏನು ಹೇಳ್ತಿದ್ದಾರೆ ಇವರು, ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟೆ. ಒಂದು ದಿನ ರಾತ್ರಿ ಮಲಗಿದಾಗ ಕನಸಿನಲ್ಲಿ ಒಂದು ಗುಡಿಗೆ ಹೋಗಿದ್ದೀನಿ. ಅಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗಿದ್ದೀನಿ. ರಾಮನ ದೇವಸ್ಥಾನಕ್ಕೆ ಹೋದಾಗ ಎದುರುಗಡೆ ರಾಮನ ಪಾದವನ್ನು ಇಟ್ಟಿದ್ರು. ಆ ರಾಮನ ಪಾದಕ್ಕೆ ಇನ್ನೇನು ಹೀಗಿನ ಬಗ್ಗೆ ನಮಸ್ಕಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಸಡನ್ ಅಂತ ಒಂದು ಕೋತಿ ಉದ್ಭವ ಆದಾಗೆ ಆ ಪಾದದ ಹತ್ರ ಕೋತಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ನೋಡಿ ನಾನು ಹಿಂದೆ ಬಂದುಬಿಟ್ಟೆ. ಪಾದಕ್ಕೆ ನಮಸ್ಕಾರ ಮಾಡೋ ಸಮಯದಲ್ಲಿ ಕೋತಿಯನ್ನು ನೋಡಿದ ತಕ್ಷಣ ಭಯಪಟ್ಟು ನಾನು ಹಿಂದೆ ಬಂದರೆ ಆಗ ಆ ಕೋತಿ ಎರಡೂ ಕೈಯನ್ನು ತಟ್ಟಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ ಇದೆ. ಅದು ಹಂಗೆ ಹೇಳಬೇಕಾದ್ರೆ ನಾನು ಮುಂದೆ ಹೋದೆ. ಆಗ ಆ ಭಯ ಬಿಟ್ಟು ಮುಂದೆ ಹೋದಾಗ ಆ ಕೋತಿ ಸಡನ್ ಅಂತ ಮಾತಾಡುತ್ತೆ. ಏನಂತ ಹೇಳುತ್ತೆ, ಶ್ರೀರಾಮ ಅಂತ ನೀನು ಇನ್ಮೇಲೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಕೋತಿ ಮಾಯ ಆಗಿಬಿಡತ್ತೆ. ಕನಸಲ್ಲಿ ಕಂಡಿರುವಂಥದ್ದು ಇದನ್ನು. ಅಂದರೆ ಅವ್ರ ಗುರುಗಳು ಹೇಳಿ ಮತ್ತೆ ಗುರುಗಳು ಹೇಳಿದ ರಾತ್ರಿನೇ ಕನಸಲ್ಲಿ ನನಗೆ ಈ ಥರ ಅಂತ ಅನ್ನಿಸ್ತು. ಅಲ್ಲೂ ಒಂದು ಪ್ರಶ್ನೆ, ಬೆಳಗ್ಗೆ ಎದ್ದಾಗ ಇದು ಏನಕ್ಕೆ ಹೀಗೆ ಬರ್ತಿದೆಯಲ್ಲ ಅಂತ ಹೇಳಿ ನಾನು ಏನು ಮಾಡಿದೆ, ಮತ್ತೆ ಗುರುಗಳ ಹತ್ರ ಫೋನ್ ಮಾಡಿ ಮಾತಾಡಬೇಕು, ಈ ಥರ ಕನಸು ಬಂದಿದೆ ಅಂದಾಗ ನೀನು ಇನ್ಮೇಲಿಂದ ಎಲ್ಲ ಹೇಗೆ ಪ್ರಚಾರ ಮಾಡ್ತೀಯ ಗೊತ್ತಿಲ್ಲ, ರಾಮನಾಮ ಜಪವನ್ನು ಮಾಡಿಸು ಅಂದಾಗ ಅವತ್ತಿನಿಂದ ಶುರು ಮಾಡಿದೆ. ತುಳಸಿ ಕಟ್ಟೆ ಹತ್ರ ಶ್ರೀರಾಮ ಅಂತ ಬರೆಯುವಂಥದ್ದನ್ನು ನಾನು ರೂಢಿ ಮಾಡಿಕೊಂಡೆ. ರಾಮನಾಮ ಜಪವನ್ನು ತುಂಬ ಸಕ್ಸಸ್ಫುಲ್ ಆಗಿರುವಂಥದ್ದು. ನಾವು 48 ದಿನಗಳ ಕಾಲ ರಾಮನಾಮ ಜಪವನ್ನು ನಮ್ಮದೇ ಆದ ಯೂಟ್ಯೂಬ್ ಚಾನಲಲ್ಲಿ ಒಂದು ಆಡಿಯೋ ಇದೆ. ರಾಮನಾಮ ಜಪ ರಾಮ 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 ಅನ್ನುವಂಥ ರಾಮನಾಮ ಜಪವನ್ನು 1008 ಬಾರಿ 18 ನಿಮಿಷಕ್ಕೆ ಮುಗಿಯೋ ರೀತಿಯಲ್ಲಿ ನಾವೊಂದು ರೆಕಾರ್ಡ್ ಮಾಡಿ ಅದನ್ನು ನಾವು ಕಳಿಸಿದ್ವಿ. ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ವಿ. ನಮ್ಮ ಯದುನಂದನ ಗುರುಕುಲದಲ್ಲಿ ಎಲ್ಲರೂ ಕೂಡ ರಾಮನಾಮ ಜಪವನ್ನು ಮಾಡಿದ್ರು. ತುಳಸಿ ಕಟ್ಟೆ ಹತ್ರ ಶ್ರೀರಾಮ ಅಂತ ಬರೆದಿದ್ದೀನಿ. ಲಾಸ್ಟಲ್ಲಿ 48ನೇ ದಿನ ಎಲ್ಲ ಕಡೆ ಹಬ್ಬಿದೆ ರಾಮನಾಮ ಜಪವನ್ನು ಮಾಡಬೇಕು ಅಂತ. ಆಗ ಪೂಜೆ ಮಾಡ್ತಾ ಹೀಗೆ ತಿರುಗ್ತೀನಿ, ನಮ್ಮ ಮನೆ ಬಾಗಿಲಲ್ಲಿ 2 ಕೋತಿಗಳು ಬಂದು ಕೂತಿದೆ. ಕೊನೆ ದಿನ 48ನೇ ದಿನ 2 ಕೋತಿಗಳು ಬಂದು ಕೂತಿದೆ. ಒಂದು ದೊಡ್ಡದು, ಒಂದು ಚಿಕ್ಕದು, 2 ಬಂದು ಕೂತಿದೆ. ಸಡನ್ನಾಗಿ ನೋಡಿದಾಗ ನಮ್ಮ ಮನೆ ಬಾಗಿಲಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. 2nd ಫ್ಲೋರ್ ಮನೆ ಇದೆ, ಫುಲ್ಲು ಗ್ರಿಲ್ ಗೇಟ್ ಇದೆ, ಹೇಗೆ ಬಂತು ಗೊತ್ತಿಲ್ಲ. ಆ ರಾಮ 2 ಒಂದು ಗ್ರಿಲ್ ಹಾಕಿದ್ರು ಸಹ ಅದು ಬಂದಿದೆ. ಅದು ಬಂದು ಕೂತ್ಕೊಂಡಿದೆ ಮನೆ ಬಾಗಿಲಲ್ಲಿ. ಅದು ಎಲ್ಲಿ ರಾಮ ಅಂತ ಬರೆದಿದ್ದೀನಿ ಅಲ್ಲೇ ಬಂದು ಕೂತಿದೆ. ಅದನ್ನು ನೋಡಿದವಳಿಗೆ ಒಂಥರ ತುಂಬ ಖುಷಿ, ಆನಂದ ಆಯಿತು. ಆ ನಂತರ ಆ ಒಂದು ಹಣ್ಣನ್ನು ಕೊಟ್ಟಾಗ ಅದು ನೀಟಾಗಿ ಬಿಡಿಸಿ ತಿಂದ್ಕೊಂಡು ಹಾಗೆ ಅವು ಹೇಗೆ ಬಂದಿದ್ವೋ ಹಾಗೆ ಅವೆರಡೂ ಕೋತಿಗಳು ಹೋದವು. ನಿಜವಾಗ್ಲೂ ಅವತ್ತಿನ ದಿನ ನನಗನ್ಸಿದ್ದು, ರಾಮ ಅಂತ ಯಾರ ಮನೆಯಲ್ಲಿ, ಶ್ರೀರಾಮ ಅಂತ ಯಾರ ಮನೆ ಬಾಗಿಲಲ್ಲಿ ಬರೆದಿರ್ತಾರೋ ಅಲ್ಲಿ ರಾಮ ಇದ್ದ ಕಡೆ ಹನುಮಂತ ಇರ್ತೇ ಇರ್ತಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿ ನಿಲ್ತು. जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अग्जनि पुत्र प्रवन सुत नामा महावीर विक्रम बजरंगी कुमति निवार सुमति के संगी कंचन बरन विराज सुबेसा कानन कुंडल कुंचित केसा हाथ वज्र और ध्वजा विराजय कांधे मूंज जनेऊ साजय शंकर सुवन केसरी नंदन तेज प्रताप महाजगवंदन विद्यावान. ಎಲ್ಲ ಹೆಣ್ಮಕ್ಳಿಗೂ ಹೇಳೋಕ್ಕೆ ಶುರು ಮಾಡಿದೆ, ಮನೆ ಬಾಗಿಲಲ್ಲಿ ಶ್ರೀರಾಮ ಅಂತ ಬರೀರಿ. ಯಾವುದೇ ರೀತಿಯ ಕೆಟ್ಟದ್ದು, ನೆಗೆಟಿವ್ ಯಾವುದೂ ಕೂಡ ನಮ್ಮ ಮನೆ ಬಾಗಿಲಲ್ಲಿ ಸುಳಿಯೋದೇ ಇಲ್ಲ. ಯಾಕೆಂದರೆ
ಹನುಮಂತ ವಜ್ರಕಾಯ ನಮ್ಮ ಮನೆಯನ್ನು ಕಾಯ್ತಾನೆ. ಮನೆ ಬಾಗಿಲಲ್ಲಿ ನಿಂತು ಯಾರ ಮನೆಯಲ್ಲಿ ರಾಮನಾಮ ಸ್ಮರಣೆ ಇರುತ್ತೆ, ಯಾರ ಮನೆಯ ಬಾಗಿಲಲ್ಲಿ ಶ್ರೀರಾಮ ಅಂತ ಇರುತ್ತೆ, ಅಲ್ಲಿ ಹನುಮಂತ ಬಂದು ಸಾಕ್ಷಾತ್ ಬಂದು ನಿಂತ್ಕೊಂಡಿರ್ತಾನೆ, ಕಾಯ್ತಾನೆ ಅನ್ನೋದಕ್ಕಾಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅದನ್ನು ಹೇಳುವಂಥದ್ದು ಮಾಡಿದೆ. ಮತ್ತೊಂದು ಹೇಳಿದ್ರಿ, ಜಯ ವಿಜಯವನ್ನು ಯಾಕೆ ಬರೆದಿದ್ದೀರಾ, ಶುಭ ಲಾಭವನ್ನು ಯಾಕೆ ಬರೆದಿದ್ದೀರಾ. ಮನೆಯಲ್ಲಿರುವಂಥ ಗಂಡಸರು, ಮನೆಯಲ್ಲಿರುವಂಥ ಯಜಮಾನ, ಮನೆಯಲ್ಲಿರುವಂತಹ ಮಕ್ಕಳು, ನಾವೆಲ್ಲ ಗೃಹಿಣಿಯರು ಮನೆಯಲ್ಲೇ ಇರ್ಬೋದು, ಮನೇಲಿರುವಂಥ ಯಾರು ದುಡಿಯೋದಕ್ಕೆ ಅಂತ ಹೋಗ್ತಾರೆ, ಕೆಲಸಕ್ಕೆ ಅಂತ ಹೋಗ್ತಾರೆ, ಅವರು ಯಾವಾಗ ನಾವು ಮನೆ ಬಾಗಿಲಲ್ಲಿ ಜಯ ವಿಜಯ ಶುಭ ಮತ್ತು ಲಾಭವನ್ನು ಬರೆದಾಗ ಅವರು ಮತ್ತೆ ಬರಬೇಕಾದ್ರೆ ಆ ಜಯ ಮತ್ತು ವಿಜಯವನ್ನು ತಗೊಂಡು ಬರ್ತಾರೆ, ಶುಭ ಮತ್ತು ಲಾಭವನ್ನು ಮಾಡ್ಕೊಂಡು ಬರ್ತಾರೆ ಅನ್ನೋದು ಸತ್ಯವಾಗಿರುತ್ತೆ. ಅದಕ್ಕಾಗಿ ಇದನ್ನು ಬರೀರಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳಿದೆ. ಲಾಭವನ್ನು ತರ್ತಾರೆ, ಜಯವನ್ನು ತರ್ತಾರೆ, ವಿಜಯವನ್ನು ತಗೊಂಡು ಬರ್ತಾರೆ. ಹೋದಂಥ ಮನೆಯಲ್ಲಿರುವಂಥ ಗಂಡಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರು ಹೋಗಿರ್ತಾರೆ ಅವರು ಬರಬೇಕಾದ್ರೆ ಎಲ್ಲ ತಗೊಂಡು ಬರ್ತಾರೆ ಅನ್ನೋದಕ್ಕಾಗಿ ಇದನ್ನು ಬರಿತಾ ಹೋಗಿ. ಇದನ್ನು ಬರೆದ ನಂತರ ಮನೇಲಾಗಿರುವಂಥ ಎಫೆಕ್ಟು ತುಂಬ ಮನೆಗಳಲ್ಲಿ ಉಲ್ಲಾಸದಿಂದ ಇರುವಂಥದ್ದಾಗಿದೆ, ಸಂತೋಷದಿಂದ ಜೀವನ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಪ್ರತಿ ಹೆಣ್ಮಕ್ಳು ಕೂಡ ತಮ್ಮ ಮನೆಯ ಬಾಗಿಲಿನ ಹೊಸಲಿನ ಹತ್ರ ಜಯ ವಿಜಯವನ್ನು ಬರೀರಿ, ಶುಭ ಮತ್ತು ಲಾಭವನ್ನು ಬರೀರಿ ಅಂತ ಹೇಳ್ಬೋದು. ಹಾಗೆ ಹೊಸಲಿನ ಮೇಲೆ ಎಲ್ಲ ಲೈನ್ಸ್ ಹಾಕ್ತೀವಿ. ಎಷ್ಟು ಲೈನ್ಸ್ ಹಾಕ್ತೀರಾ ಗೊತ್ತಿಲ್ಲ, ಯಾಕೆ ಹಾಕ್ತೀರಾ ಗೊತ್ತಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಗೊತ್ತಿದ್ದವರು ಇರಬಹುದು. ಆದರೆ ಇವತ್ತು ಅದನ್ನು ಕೂಡ ಹೇಳ್ತೀನಿ. ಮನೆಯ ಹೊಸಲಿನ ಮೇಲೆ 24 ಲೈನನ್ನು ಹಾಕಿ. ಯಾಕೆ 24 ಲೈನನ್ನು ಹಾಕಬೇಕು ಅನ್ನೋ ಪ್ರಶ್ನೆ ನಿಮ್ಗೆಲ್ಲಿ ಬರ್ಬೋದು. ಆ ಕಡೆ ಸೈಡ್ 24, ಈ ಕಡೆ 24 ಅಲ್ಲ, ಟೋಟಲ್ ಆಗಿ 24 ಲೈನ್ ಹಾಕಬೇಕು. ಸರಿ, ಯಾಕೆ ಹಾಕಬೇಕು ಅಂತಾದರೆ 24 ಸಂಖ್ಯೆ, 4 + 2 6, ಅದು ಲಕ್ಷ್ಮಿಯ ಸಂಖ್ಯೆ, ಶುಕ್ರನ ಸಂಖ್ಯೆ. ಶುಕ್ರ ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಲಕ್ಷ್ಮಿ ಮತ್ತು ಶುಕ್ರನಿಗೆ ಸಮವಾಗಿರುವಂಥ ಸಂಖ್ಯೆ 24. ಕೌಂಟ್ ಮಾಡಿದ್ರೆ 2 + 4 ಕೌಂಟ್ ಮಾಡಿದ್ರೆ 6 ಆಗುತ್ತೆ. ಅದು ಶುಕ್ರನ ಸಂಖ್ಯೆ ಒಂದು. ಮತ್ತೊಂದು, ಆ 24 ಲೈನನ್ನು ಹಾಕಿದಾಗ 24 ಗಂಟೆಗಳು ಸತತವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರಲಿ. ಯಾವ ಗಳಿಗೆಯಲ್ಲೂ ಕೂಡ ಅವಳು ಎಲ್ಲೂ ನಮ್ಮನ್ನು ಮರೆಯಾಗಿ ಹೋಗಬಾರ್ದು. ಅವಳು 24 ಗಂಟೆಗಳು ಕೂಡ ತಾಯಿ ಆ ಲೈನನ್ನು ಹಾಕಬೇಕಾದ್ರೂ ಕೂಡ ಲಕ್ಷ್ಮಿ ನಿನಗೆ ಲೈನ್ ಹಾಕಿದ್ದೀನಿ, ನೀನು ನಮ್ಮನೆಯಿಂದ ಹೊರಗಡೆ ಹೋಗಬಾರ್ದು, ಸದಾ ಇಲ್ಲಿ ಇರಬೇಕು. ಅದಕ್ಕಾಗಿ 24 ಗಂಟೆಗೆ ಒಂದೊಂದು ಗಂಟೆಗೆ ಒಂದೊಂದು ಲೈನ್ ಅಂತ ಹಾಕ್ತಾ ಇದ್ದೀನಿ ತಾಯಿ ಅಂತ ಹೇಳಿ 24 ಲೈನನ್ನು ಹಾಕಬೇಕು. ಆಗ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅನ್ನೋದಕ್ಕಾಗಿ ಇಷ್ಟು ವಿಚಾರವನ್ನು ತಿಳಿಸ್ಬೇಕಾಗಿದೆ. ಖಂಡಿತ ಮೇಡಮ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರೂ ವೀಕ್ಷಕರು ಪಾಲಿಸ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಮೇಡಮ್, ನಿಮ್ಮ ತರಗತಿಯಲ್ಲಿ ಯಾವ ಒಂದು ಶ್ಲೋಕಗಳನ್ನ ತಿಳಿಸ್ಕೊಡ್ತೀರಾ? ಹಾಗೆ ಆವಾಗಲೇ ನೀವು ಹೇಳಿದ್ರಿ ಲಕ್ಷ್ಮೀ ಹೃದಯ ಹೇಳ್ಕೊಡ್ತೀರಾ ಅಂತ. ಸೊ ಅದು ಬೀಜಾಕ್ಷರ ಸಮೇತವಾಗಿ ಹೇಳ್ಕೊಡ್ತೀರಾ ಹೇಗೆ ಮೇಡಮ್? ಹೌದು, ನಮ್ಮ ಶ್ರೀ ಯದುನಂದನ ಗುರುಕುಲ ಸಂಸ್ಥೆಯಲ್ಲಿ ನಾನು ಸಾಕಷ್ಟು ಶ್ಲೋಕಗಳನ್ನು ಹೇಳ್ಕೊಡ್ತೀವಿ. ಹಾಗೆ ನನ್ನ ಕಡೆಯಿಂದ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಆಲ್ಮೋಸ್ಟ್ ನನ್ನ ಕಡೆಯಿಂದ ಎಲ್ಲ ಇರುವಂಥದ್ದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು. ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಶೋಭಾನೆ, ಹಾಗೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಲಲಿತಾ ಸಹಸ್ರನಾಮ, ಹೀಗೆ ಸಾಕಷ್ಟು ಶ್ಲೋಕಗಳನ್ನು ಹೇಳ್ಕೊಡುವಂಥದ್ದು. ಲಲಿತಾ ತ್ರಿಶತಿ ತುಂಬ ಶಕ್ತಿಯುತವಾಗಿರುವಂಥ 300 ನಾಮಾವಳಿಯನ್ನು ಹೇಳ್ಕೊಡುವಂಥದ್ದನ್ನು ಮಾಡಿದ್ದೀವಿ. ಎಲ್ಲದೂ ಕೂಡ ಸ್ತೋತ್ರಗಳಾಗಿರುತ್ತೆ. ಹಾಗಾಗಿ ಲಕ್ಷ್ಮೀ ಹೃದಯದಲ್ಲಿ ನಾವು ಎಲ್ಲೂ ಹೇಳ್ಕೊಡದೇ ಇರುವಂತಹ ಬೀಜಾಕ್ಷರಿ ಮಂತ್ರದೊಂದಿಗೆ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಡ್ತೀವಿ. ತಾಯಿಯ ನೇತ್ರ ಬೀಜ, ಹೃದಯ ಬೀಜ, ಅವಳ ಪಾದ ಬೀಜ, ಮುಖ ಬೀಜ, ಹೀಗೆ ಹಲವಾರು ಅವಳ ಒಂದು ದೇಹದ ಅಂಗಾಂಗದಲ್ಲಿರುವಂತಹ ಒಂದೊಂದು ಬೀಜಾಕ್ಷರಿ ಮಂತ್ರದ ಸಮೇತವಾಗಿ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಡ್ತೀವಿ. ಆ ಲಕ್ಷ್ಮೀ ಹೃದಯವನ್ನು ಹೇಳಬೇಕಾದ್ರೆ ಸುಮಾರು ಲಕ್ಷ್ಮೀ ಹೃದಯದಲ್ಲಿ 70 ಬೀಜಾಕ್ಷರಿ ಮಂತ್ರಗಳಿದೆ. ಆ 70 ಬೀಜಾಕ್ಷರಿ ಮಂತ್ರಕ್ಕೆ ನಾನು ಹೇಳ್ಕೊಡ್ಬೇಕಾದ್ರೆ ಈ ನಾಳೆ ಇಂಥದ್ದು ಬೀಜಾಕ್ಷರಿ ಮಂತ್ರ ಇರುತ್ತೆ, ನೀವಿಷ್ಟು ಕಾಯಿನನ್ನು ತೆಗೆದಿಟ್ಕೋಬೇಕು ಅಂತ ಪ್ರತಿ ತರಗತಿಯಲ್ಲೂ ಹೇಳ್ತಾ ಹೋಗ್ತೀನಿ.
ಸುಮಾರು ಪೂರ್ತಿ ಮುಗಿಯುವಷ್ಟೊತ್ತಿಗೆ 70 ಬೀಜಾಕ್ಷರಿ ಮಂತ್ರ ಆಗುತ್ತೆ ಅಂದಿದ್ದೀನಿ. ಹಾಗೆ 70 ಕಾಯಿನನ್ನು ಕೂಡ ಇಟ್ಕೋಬೇಕಾಗತ್ತೆ. ಯಾಕೆ ಕಾಯಿನನ್ನು ಇಟ್ಕೋಬೇಕು ಅನ್ನೋದಾದರೆ, ಲಕ್ಷ್ಮಿ ಅಂದ್ರೇ ಹಣ. ಆ ಹಣದ ಶಬ್ದ ಆಕೆಗೆ ತುಂಬ ಪ್ರಿಯವಾಗಿರುವಂಥದ್ದು. ಆ ಲಕ್ಷ್ಮಿ ಅಂದ್ರೇ ಆ ಹಣವನ್ನು ಇಟ್ಕೊಂಡು, ಕಾಯಿನ್ಸನ್ನು ಇಟ್ಕೊಂಡು ಲಕ್ಷ್ಮೀ ಹೃದಯವನ್ನು ನಾವು ಯಾರು ಕಲಿತಾ ಆ ಒಂದು ಬೀಜಾಕ್ಷರಿ ಮಂತ್ರದೊಂದಿಗೆ ಹೇಳ್ತಾರೆ, ಅವರಿಗೆ ತಾಯಿ ಅದರಲ್ಲಿ ಒಂದು ಸ್ತೋತ್ರ ಇದೆ. ಲೀಲೇಕ ನಿಟಿಲೆ ವಿಧಿರ್ಮಮ ಲಿಪಿಂ ವಿಸೃಜಾಂತ್ಯರಂ ವಿಲಿಖಿತವ್ಯ ಮೇ ತದತಿ ತತ್ಫಲ ಪ್ರಾಪ್ತಯೇ. ಅಂದರೆ ಬ್ರಹ್ಮ ಬರೆದಿರುವಂಥ ಹಣೆ ಬರವನ್ನು ತಿದ್ದುತ್ತಾಳಂತೆ. ಹೇಗೆ ಅಂದರೆ, ನಾರಾಯಣನ ಕೈ ಇಟ್ಕೊಂಡು ಇವರು ನನ್ನ ಹೃದಯವನ್ನು ಹೇಳ್ತಾ ಇದ್ದಾರೆ. ನನ್ನ ಹೃದಯದಲ್ಲಿ ನೀನಲ್ವಾ, ನನ್ನ ಹೃದಯ ಅಂದ್ರೇ ನಾರಾಯಣ ಅಲ್ವಾ, ಅದಕ್ಕಾಗಿ ಆ ಹೃದಯವನ್ನು ಹೇಳ್ತಿರುವಂಥ ಇವರ ಹಣೆ ಬರ ಏನು ಬ್ರಹ್ಮ ಬರೆದಿದ್ದಾನೆ ಅದನ್ನು ತಿದ್ದಿ ಅಳಿಸಿ ಬರೆಯಪ್ಪ ಅಂತ ನಾರಾಯಣನ ಕೈ ಹಿಡಿದು ಅವಳು ಹೇಳ್ತಾಳಂತೆ. ಹಾಗಾಗಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ತುಂಬ ಮುಖ್ಯವಾಗಿರುವಂಥದ್ದು. ಯಾವ ಮಕ್ಕಳಿಗೆ ಮದುವೆ ಲೇಟ್ ಆಗ್ತಿದೆ ಅವರು ಇದನ್ನು ಮಾಡುವಂಥದ್ದು. ಯಾರ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆ ಅವರು ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಪಠಣೆ ಮಾಡುವಂಥದ್ದು. ಇದನ್ನು ಪರ್ಟಿಕ್ಯುಲರ್ ಆಗಿ ರಾತ್ರಿ ಸಮಯದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಈ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಕಲಿತು ಹೇಳೋದ್ರಿಂದ ಎಲ್ಲ ರೀತಿಯ ಲಕ್ಷ್ಮೀ ನಾರಾಯಣ ಅಂದರೆ ಜಗತ್ತಿಗೆ ರಕ್ಷಕರವರು. ಆ ಜಗತ್ತಿಗೆ ರಕ್ಷಕರಾಗಿರುವಂತಹ ಈ ಹೃದಯವನ್ನು ಹೇಳೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ನನ್ನ ಕಡೆಯಿಂದ ಹೇಳೋದು ಒಂದೇ, 48 ದಿನ ಯಾವುದೇ ಮಾಡಿದ್ರೂ ಕೂಡ 48 ದಿನ ಮಂಡಲ ಅಂತಲೇ ನೀವು ಮಾಡಬೇಕು. ಈ ಹೃದಯವನ್ನು ಕಲಿತು ನೀವೆಲ್ಲರೂ ಮಾಡಿ. ಹಣೆ ಬರವನ್ನು ಏನೋ ಬರೆದಿದ್ದಾನೆ ಬ್ರಹ್ಮ, ಎಲ್ಲರೂ ಅಂದ್ಕೊಳ್ತೀವಿ ಬ್ರಹ್ಮ ಬರೆದ್ಬಿಟ್ಟಿದ್ದಾನೆ ಇಂಥ ಹಣೆ ಬರ ನಮ್ದು, ಹೀಗೆ ಎಲ್ಲರೂ ಅಂದ್ಕೊಳ್ಳೋದು ಜಾಸ್ತಿ ಅಲ್ವಾ. ನಮ್ಮ ಹಣೆ ಬರ ಇಷ್ಟೇ, ಇನ್ನೇನು ನಮಗಿಲ್ಲ, ಹೀಗೆ ಇರಬೇಕು ಅಂತ ಅಂದ್ಕೊಂಡವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತರಗತಿಗೆ ಸೇರಿಕೊಂಡು ಲಕ್ಷ್ಮೀ ನಾರಾಯಣ ಹೃದಯವನ್ನು ಕಲ್ತ್ಕೊಳ್ಳಿ. ಅದರ ಬೀಜಾಕ್ಷರಿ ಸಮೇತವಾಗಿ ಕಲಿತಾಗ ನಿಜವಾಗೂ ಅದರಿಂದ ನಿಮಗೆ ತುಂಬ ರೀತಿಯಲ್ಲಿ ಒಳ್ಳೆಯದಾಗೋದನ್ನು ನೀವು ನೋಡಬಹುದು ಅನ್ನೋದನ್ನು ಮಾತ್ರ ಹೇಳ್ಬೋದು. ಖಂಡಿತ ಮೇಡಮ್. ಮೇಡಮ್, ಈಗ ಸುಲಭವಾಗಿ ಮನೆಯಲ್ಲಿ ದೀಪ ನಮಸ್ಕಾರ ಯಾವ ರೀತಿ ಮಾಡಬಹುದು, ಅದರಿಂದ ಏನು ಉಪಯೋಗ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ಈ ದೀಪ ನಮಸ್ಕಾರನೂ ಕೂಡ ತುಂಬ ಮನೇಲಿದ್ದು ಇಷ್ಟೆಲ್ಲ ಪೂಜೆ ಮಾಡಬಹುದಾ, ಒಂದು ಆನ್ಲೈನ್ ಕ್ಲಾಸಲ್ಲಿ ಸೇರಿಕೊಂಡು ನಾವು ಇಷ್ಟೆಲ್ಲ ಮಾಡ್ಬೋದಾ? ಡೆಫಿನೆಟ್ಟಾಗಿ ಮಾಡ್ಬೋದು. ಇದಕ್ಕೆ ಸಾಕ್ಷಿ ಸಮೇತವಾಗಿ ಒಂದೊಂದು ಮನೆಯಲ್ಲೂ ಕೂಡ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿದ್ದೀನಿ. ತಾಯಿಯ ಒಂದು 28 ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಈ ರೀತಿಯ ನಮಸ್ಕಾರದೊಂದಿಗೆ ದೀಪ ನಮಸ್ಕಾರವನ್ನು ಮಾಡಿಸಿರುವಂಥದ್ದು. ಈ ದೀಪ ನಮಸ್ಕಾರಕ್ಕೆ ಎಲ್ಲರಿಗೂ ಹೇಳಿದ್ದೆ, ಅದಕ್ಕೂ ಕೂಡ ಇದನ್ನು ಪೂರ್ತಿ ವಿವರಣೆ ಮಾಡಿ ಹೇಳೋಕ್ಕಾಗದೇ ಇರ್ಬೋದು ನಿಮ್ಮ ಚಾನಲಲ್ಲಿ ನನಗೆ. ಆದರೆ ತರಗತಿಗೆ ಸೇರಿಕೊಂಡವರಿಗೆ ನಿಜವಾಗ್ಲೂ ದೀಪ ನಮಸ್ಕಾರದ ವಿವರಣೆಯನ್ನು ಕೊಡ್ತೀನಿ. ಮನೆಯಲ್ಲಿ ಮಾಡುವಂಥದ್ದನ್ನು ಅವರೇ ಮನೆಯಲ್ಲಿ ಕೂತು ಹೆಣ್ಮಕ್ಳು ಸಂಜೆ ಸಮಯದಲ್ಲಿ ದೀಪ ನಮಸ್ಕಾರದ ಆರಾಧನೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು. ಹಾಗೆ ಹೆಚ್ಚಿನ ಖರ್ಚು ಯಾವುದೇ, ಇಷ್ಟೆಲ್ಲ ಹೇಳ್ತಾರಲ್ಲ ಎಷ್ಟೊಂದು ಖರ್ಚಿರ್ಬೋದಾ, ನಿಜವಾಗ್ಲೂ ಯಾವುದೇ ರೀತಿಯ ಹಣಕಾಸಿನ ಖರ್ಚಿಲ್ಲದೆ ಮನೆಯಲ್ಲಿರುವಂಥ ವಸ್ತುವಲ್ಲಿ ನೀವು ಎಲ್ಲವನ್ನು ನೋಡ್ಬೋದು. ಲಲಿತೆಯನ್ನು ನೋಡ್ಬೋದು. ಲಲಿತಾ ಅಂದ್ರೇ ಆನಂದ, ಲಲಿತೆ ಅಂದ್ರೇ ಅವಳ ಸಂತೋಷ. ಆ ಸಂತೋಷವನ್ನು ದುರ್ಗಾ ದೀಪ ನಮಸ್ಕಾರದಲ್ಲಿ ನಾವು ನೋಡ್ಬೋದು. ದುರ್ಗಾ ದೀಪ ನಮಸ್ಕಾರ ದೇವಸ್ಥಾನದಲ್ಲೆಲ್ಲ ಮಾಡಿಸ್ಬೇಕಿದ್ರೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹೇಗೆ ನಾವು ಮನೆಯಲ್ಲಿ ಮಾಡೋದು? ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು 500 ರೂಪಾಯಿ ಒಳಗಡೆ ನಿಮಗೆ ದೀಪ ನಮಸ್ಕಾರವನ್ನು ಕೂಡ ನಾನು ಹೇಳ್ಕೊಡುವಂಥದ್ದನ್ನು ಮಾಡ್ತೀನಿ. ಮಾಡಿಸ್ಬೋದು, ಅನುಷ್ಠಾನದೊಂದಿಗೆ ಮಾಡುವಂಥದ್ದು. ಇದನ್ನು 48 ದಿವಸ ಮಾಡಬೇಕು? ಇಲ್ಲ ಇಲ್ಲ ಇಲ್ಲ, ಒಂದೇ ಸಲ. ಒಂದು ನವರಾತ್ರಿಗೆ ಮಾಡ್ಬೋದು, ಇಲ್ಲ ಒಂದು ಹುಣ್ಣಿಮೆಗೆ ಮಾಡ್ಬೋದು, ಮತ್ತು ಇಲ್ಲಾಂದರೆ ಒಂದು ಅಮಾವಾಸ್ಯೆಗೆ ಮಾಡ್ಬೋದು. ವರ್ಷದಲ್ಲಿ ಒಂದು 2 ಸತಿ ಮಾಡ್ತೀವಿ ಅಂದ್ರೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು. ಓಕೆ.
ಅದು ಸುಲಭವಾಗಿ ಹೆಣ್ಮಕ್ಳು ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೋಬಹುದು ಮನೆಯಲ್ಲಿ ಸಣ್ಣ ಸಣ್ಣದಾಗಿ, ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಹೆಣ್ಮಕ್ಳು ನಿಜವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಏನಾಗಿದೆ ಈಗಿನ ಒಂದು ಕಾಲಕ್ಕೆ, ಹೋಗೋದು ಮೊದಲಾಗಿ ಬೆಡ್ ಕಾಫಿ ಕುಡಿಯುವಂಥದ್ದು, ಹಾಗೆ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಯಜಮಾನರು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ಹಾಗೆ ಮಲಗೆದ್ದು ಬಂದವರು ಹಾಗೆ ಅಡುಗೆ ಮಾಡುವಂಥದ್ದು. ಅಡುಗೆ ಮನೆ ಅನ್ನೋದೇ ಲಕ್ಷ್ಮೀ ನಿವಾಸ. ಹೆಣ್ಮಕ್ಳು ಕೆಲವೊಂದು ತಿದ್ದುಪಡಿಯನ್ನು ಅವ್ರು ಮಾಡಿಕೊಂಡ್ರೆ ಡೆಫಿನೆಟಾಗಿ ಒಳ್ಳೇದು ಆಗುತ್ತೆ ಅನ್ನೋದಕ್ಕೆ ಇದಕ್ಕೆ ಒಂದು ರೀತಿಯ ಕೆಲವೊಂದು ಕಾರಣಗಳನ್ನು ಹೇಳ್ತೀನಿ. ಕೆಲವೊಂದು ನನ್ನ ಜೀವನದಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ. ಯಾಕೆ ಹೆಣ್ಮಕ್ಳು ಸ್ತೋತ್ರವನ್ನು ಕಲಿಬೇಕು, ಯಾಕೆ ಹೆಣ್ಮಕ್ಳು ದೇವರ ಪೂಜೆಯನ್ನು ಮಾಡಬೇಕು, ಪ್ರತಿನಿತ್ಯ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು, ದೇವರಿಗೆ ಅಂತ ಒಂದಿಷ್ಟು ನೈವೇದ್ಯವನ್ನು ಇಡಿ, ಯಾವುದನ್ನು ಇಡೋಕ್ಕಾಗುತ್ತೋ ಅದನ್ನು ನೈವೇದ್ಯವನ್ನು ಇಡಿ, ಮನೆಯಲ್ಲಿ ಪ್ರತಿನಿತ್ಯ ಊದಿನ ಕಡ್ಡಿ ಹಚ್ಚುವಂಥದ್ದು, ಹಾಗೆ ಎರಡು ತುಪ್ಪದ ದೀಪನ ಇಟ್ಕೊಂಡು ಅದರಲ್ಲಿ ಆರತಿಯನ್ನು ಮಾಡುವಂಥದ್ದು. ಇದು ಎಲ್ಲದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಏನಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ಹೇಳ್ಬೋದು, ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳೋದನ್ನು ಮಾಡಿ. ಬೇಗ ಎದ್ದೇಳೋದಂತ ಎದ್ದಾಗ ಕೆಲಸನೂ ಈಸಿ ಆಗುತ್ತೆ, ನಿಮಗೆ ಮನಸ್ಸಿಗೂ ನೆಮ್ಮದಿ ಆಗುತ್ತೆ, ಯಾವುದೇ ರೀತಿಯ ಗಡಿಬಿಡಿ ಅರ್ಜೆಂಟು ಅನ್ನೋದೇನೂ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಮನೆಯನ್ನು ಗುಡಿಸ್ಕೊಳ್ಳುವಂಥದ್ದು, ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಮೊದಲಿಗೆ ಮಾಡಬೇಕು. ಹಾಗೆ ನಿಮ್ಮ ಮನೆಯ ಮುಂಬಾಗಿಲು ಏನು ಹೊಸಲು ಅನ್ನೋದೇನಿರುತ್ತೆ ಅಲ್ಲಿ ಲಕ್ಷ್ಮೀನಾರಾಯಣರ ನಿವಾಸವಾಗಿರುತ್ತೆ ಸದಾ. ಯಾಕೆ ಸಂಜೆ ಸಮಯದಲ್ಲಿ ಬಾಗಿಲನ್ನು ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾರೆ? ಪ್ರತಿನಿತ್ಯ ನಮಗೆ ಕಣ್ಣಿಗೆ ಕಾಣದೇ ಇರ್ಬೋದು ಭಗವಂತ, ಅಷ್ಟು ಸುಲಭವಾಗಿ ನೋಡೋದಕ್ಕೂ ಸಾಧ್ಯವೂ ಇಲ್ಲ ಅಲ್ವಾ? ಅಂತಹ ಲಕ್ಷ್ಮೀನಾರಾಯಣರು ಪ್ರತಿ ಒಬ್ಬರ ಮನೆಯ ಬಾಗಿಲತ್ರ ಪ್ರತಿ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಬಂದು ನಿಲ್ತಾರೆ. ಆ ಬಂದು ನಿಂತಾಗ ಯಾರ ಮನೆಯಲ್ಲಿ ದೀಪ ಹಚ್ಚಿರೋದಿಲ್ಲ, ಯಾರ ಮನೆಯಲ್ಲಿ ನಿದ್ರೆಯಲ್ಲಿರ್ತಾರೆ ಅಲ್ಲಿಂದ ಲಕ್ಷ್ಮೀನಾರಾಯಣರು ಹೊರಟು ಬಿಡ್ತಾರಂತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಬೆಳಗ್ಗೆ ಎದ್ದಾಗ ಮೊದಲಾಗಿ ನೀವು ಮಾಡುವಂಥ ಅಡಿಗೆ ಏನು ಅಗ್ನಿ ಅನ್ನೋದು ಏನಿದೆ ಅದನ್ನು ಸ್ಪರ್ಶ ಮಾಡೋಕ್ಕೂ ಮೊದಲಾಗಿ ನೀವು ಸ್ನಾನವನ್ನು ಮಾಡಿ ನೀವು 1 ವಾರ ಇದನ್ನು ಟ್ರೈ ಮಾಡಿ. ಯಾಕೆ ಎಲ್ಲ ಒಳ್ಳೆಯದಾಗಲ್ಲ? ಯಾಕೆ ನಮ್ಮ ಕೆಲಸ ನಿಲ್ತಿದೆ? ಯಾಕೆ ಎಷ್ಟೇ ಮಾಡಿದ್ರೂ ಕೂಡ, ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಉಳಿತಿಲ್ಲ? ಮತ್ತೆ ತಿಂಗಳು ಆಗ್ತಾ ಇದ್ದ ಹಾಗೇ ನಮ್ಮ ಕೈಯಲ್ಲಿ ಹಣಕಾಸಿರೋದಿಲ್ಲ. ಯಾಕೆ ಈ ಸಮಸ್ಯೆ ಆಗ್ತಿದೆ? 1 ವಾರ ನಾನು ಹೇಳುವಂತಹ ಕೆಲವೊಂದು ಬದಲಾವಣೆಯನ್ನು ನೀವು ಮಾಡಿಕೊಂಡಾಗ ನಿಮ್ಮಲ್ಲಿ ನಿಮಗೆ ಯಾವ ಚೇಂಜಸ್ ಕಾಣುತ್ತೆ ನೋಡಿ ಆಮೇಲಿಂದ ಮುಂದುವರಿಸಿ. ಇಷ್ಟನ್ನು ನಾನು ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಮನೆಯನ್ನು ಸ್ವಚ್ಛ ಮಾಡೋದು, ಮನೆಯ ಮುಂಬಾಗಿಲನ್ನು ಸ್ವಚ್ಛ ಮಾಡುವಂಥದ್ದು. ಗಂಜಲವನ್ನು ನೀವು ಪ್ರತಿನಿತ್ಯ ಆಗಲಿಲ್ಲ ಅಂದರೂ ಒಂದು ಮಂಗಳವಾರ ಶುಕ್ರವಾರ ಹಸುವಿನ ಗಂಜಲವನ್ನು ಹಾಕಿ ಮನೆಯನ್ನು ಒರೆಸುವಂಥದ್ದು. ಮನೆಯ ಒರೆಸುವಂಥ ನೀರಿಗೆ ಒಂದಿಷ್ಟು ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸೋದ್ರಿಂದ ಮನೆ ನಂದನವನವಾಗಿರುತ್ತೆ. ಇದೆಲ್ಲ ನಾನು ಮಾಡಿ ಆದ್ರ ಮೇಲೆ ಹೇಳ್ತಿದ್ದೀನಿ ಅಂತ ಆದರೆ ಈ ಥರ ನೂರಾರು ಜನ, ಸಾವಿರಾರು ಜನ ಈಗ ಮಾಡಿ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಮನೆಯ ಮುಂಬಾಗಿಲು ಹೊಸಲಿಗೆ ಯಾವಾಗಲೂ ನೀವು ಒಂದಿಷ್ಟು ಗಂಜಲವನ್ನು ಹಾಕಿ ಮನೆಯ ಹೊಸಲನ್ನು ತೊಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ಲಕ್ಷ್ಮೀನಾರಾಯಣರ ಸನ್ನಿಧಿ ಇರುತ್ತೆ. ರಂಗೋಲಿ ಒಂದು ಹಾಕಿದ್ರೆ ಸಾಕ, ಅರ್ಶಿನ ಕುಂಕುಮ ಪ್ರತಿನಿತ್ಯ ಇಡಬೇಕು ಆ ಒಂದು ಹೊಸಲಿನ ಭಾಗಕ್ಕೆ. ನೀವು ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕೂ ಮೊದಲು ಸ್ನಾನ ಮಾಡಿ ಆ ಒಂದು ನೀವು ಏನು ಮಾಡುವಂಥ ಆ ಒಂದು ಅಗ್ನಿಯನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಇವತ್ತು ನಾವು ಮಾಡುವಂಥ ಅಡುಗೆ ನಿಜವಾಗ್ಲೂ ಅದು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಕೂಡ ನಾವು ಕೊಡುವಂಥ ಆಹಾರ ಆರೋಗ್ಯವನ್ನು ತರುವಂಥದ್ದಾಗಲಿ ಅಂತ ಕೇಳಿಕೊಂಡು ನೀವು ಅಡುಗೆಯನ್ನು ಮಾಡುವಂಥದ್ದು.
ಅನ್ನಪೂರ್ಣೇಶ್ವರಿಯನ್ನು ನೆನಪಿಸ್ಕೊಳ್ತಾ ನೀವು ಅಡುಗೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದ ಇರ್ತಾರೆ. ಇವತ್ತಿನ ಕಾಲಕ್ಕೆ ಹೇಗಿದೆ ಅಂದರೆ ಕಾಲು ಗಂಟು ನೋವು, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೆಚ್ಚಿನ ಸಮಯ ಕೆಲಸ ಮಾಡೋಕ್ಕಾಗೋದಿಲ್ಲ, ಯಾವಾಗಲೂ ಒಂಥರ ಸೋಂಬೇರಿತನ, ಯಾವುದೋ ರೀತಿಯ ಆಲಸ್ಯ, ಇದೆಲ್ಲವೂ ಆಗ್ತಿರೋದು ಕೂಡ ನಮ್ಮ ಕಡೆಯಿಂದನೇ. ಇದಕ್ಕೆ ದೇವರೇನೂ ಮಾಡಿಲ್ಲ ಅನ್ನೋದನ್ನು ಬಿಟ್ಟುಬಿಟ್ಟು ನಾವು ಏನು ಮಾಡಬೇಕು, ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ನಮ್ಮ ಜೀವನ ತುಂಬ ಸುಖವಾಗಿರುತ್ತೆ. ಯಾಕೆ ಅಂದರೆ ಇವತ್ತಿಲ್ಲಿ ಕೂತಿದ್ದೀನಿ, ನನ್ನನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ, ಎಷ್ಟೊಂದು ಸ್ತೋತ್ರ ಹೇಳ್ಕೊಡ್ತೀರಾ, ಎಷ್ಟೊಂದೆಲ್ಲ ಕಲಿಸ್ತಿದ್ದೀರಾ, ಹೇಗೆ ಅಂತ ಅವ್ರ ಪ್ರಶ್ನೆ. ನಾನು ಹೇಳಬೇಕು ಅಂದರೆ ನಾನೇ ಒಂದು ಉದಾಹರಣೆ. ನಾನು ಕೂಡ ನಿಮ್ಮ ಹಾಗೆ ಅಂತ ಹೇಳೋದಿಲ್ಲ, ಯಾಕೆಂದರೆ ಎಷ್ಟೋ ಜನ ಮಾಡ್ತಾ ಇರೋರು ಇರ್ತಾರೆ. ನನ್ನ ಒಂದು ಕಡೆಯಿಂದ ನಾನು ಆಗ ಸ್ವಲ್ಪ ಯಾವುದೇ ಪೂಜೆ ಪುನಸ್ಕಾರ ಸ್ತೋತ್ರವನ್ನು ಯಾವುದನ್ನು ಕಲಿಯಲಿಲ್ಲ. ನನ್ನದೇ ಆದ ಒಂದು ರೀತಿಯಲ್ಲಿ ಇದ್ದಿದ್ದು ನಿಜ. ಲಲಿತಾ ಸಹಸ್ರನಾಮ ನನಗೆ ನಿಜವಾಗ್ಲೂ ಹೇಳೋದಕ್ಕೆ ಬಿಡಿ, ಆ ಬುಕ್ಕ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ಇದ್ದಾಗ ಕೆಲವೊಂದು ಸಾಕಷ್ಟು ತೊಂದರೆಗಳಿದ್ದಾಗ ನನಗೆ ನಿಜವಾಗೂ ಲಲಿತಾಂಬಿಕೆ ಕೆಲವ್ರನ್ನ ಆರಿಸ್ಕೊಳ್ತಾಳಂತೆ. ಆ ರೀತಿಯಲ್ಲಿ ನನ್ನನ್ನು ಆರಿಸ್ಕೊಂಡ್ಲೋ ಏನೋ. ಲಲಿತಾ ಸಹಸ್ರನಾಮವನ್ನು ಯಾರೋ ಒಬ್ಬರು ಗುರುಗಳ ಮುಖೇನ ಹೋಗಿ ಕಲಿಬೇಕು ಅಂತ ಹೋದಾಗ ಅಲ್ಲಿ ಅವರು ಏನು ಹೇಳಿದರು ಅಂದರೆ, ನೀವು ಲಲಿತಾ ಸಹಸ್ರನಾಮವನ್ನು ಕಲಿಬೇಕು ಅಂದರೆ ಒಂದಿಷ್ಟು ಪೂಜೆ ಪುನಸ್ಕಾರ ಹೇಳ್ತೀನಿ, ಅದನ್ನೆಲ್ಲ ಮಾಡ್ತಾ ಲಲಿತಾ ಸಹಸ್ರನಾಮವನ್ನು ನೀವು ಹೇಳಬೇಕು. ಎಷ್ಟು ದಿನ? 48 ದಿನ ನಾನು ಹೇಳುವಂಥ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರು. ಆ ಕ್ಷಣಕ್ಕೆ ಅಲ್ಲಿ ಹತ್ಕೊಂಡಿದ್ದಿದೆ, ಲಲಿತಾ ಸಹಸ್ರನಾಮನ ಗುರುಗಳೇ ನನಗೆ ಹೇಳಕ್ಕೆ ಬರೋದಿಲ್ವಲ್ಲ, ಹೇಗೆ ಹೇಳ್ತೀನಿ ಲಲಿತಾ ಸಹಸ್ರನಾಮ? ನನಗೆ ಗೊತ್ತಿಲ್ಲಮ್ಮ, ನೀವು ಅದನ್ನು ಹೇಳಿಬಿಟ್ಟು ಪೂಜೆ ಮಾಡಬೇಕು ಅಂತ ಅವರೊಂದು ಕಲಶ ಕೊಟ್ಬಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನು ತಗೊಂಡು ಕಲಶವನ್ನು ಕೊಟ್ಟಿದ್ದಾರೆ. ನಾನು ತಗೊಂಡು ಬಂದೆ, ಮನೇಲಿ ಕಲಶವನ್ನು ಕೂರಿಸಿದ್ದೀನಿ. ಲಲಿತಾ ಸಹಸ್ರನಾಮ ಏನೂ ಗೊತ್ತಿಲ್ಲ, ಬುಕ್ಕನ್ನು ನೋಡಿದ್ರೆ ಏನು ಹೇಳೋದಿದು, ಇದು ಹೇಗೆ ಹೇಳೋದು ಅನ್ನುವಂಥ ಸಂದರ್ಭದಲ್ಲಿ ತುಂಬ ಬೇಸರ ಆಗಿದ್ದು ಇದೆ. ಹಾಗೆ ಲಲಿತಾಂಬಿಕೆ ಹತ್ರ ಕೇಳಿದ್ದು ಒಂದೇ, ಅಮ್ಮ ಲಲಿತಾ ಪರಮೇಶ್ವರಿ, ನಿನ್ನ ಒಂದು ಲಲಿತಾ ಸಹಸ್ರನಾಮವನ್ನು ನನ್ನ ಬಾಯಲ್ಲಿ ಹೇಗೆ ಹೇಳಿಸ್ತೇನೆ ನಂಗೆ ಗೊತ್ತಿಲ್ಲ. ನಾನು ಶ್ರದ್ಧೆಯಿಂದ ಗುರುಗಳು ಏನು ಹೇಳಿದಾರೋ ಹಾಗೆ ನಾನು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪೂಜೆಯನ್ನು ಮಾಡ್ತಾ ಶುರು ಮಾಡಿದೆ. 11 ದಿನ ಆಗಿದೆ. 48 ದಿನದಲ್ಲಿ 11 ದಿನ ಆಗಿದೆ. 11ನೇ ದಿನ ಪೂಜೆಯನ್ನು ಮಾಡೋ ಅಷ್ಟೊತ್ತಿನೊಳಗಡೆ ಲಲಿತಾ ಸಹಸ್ರನಾಮವನ್ನು ತಾಯಿ ಒಂದು ಶ್ರದ್ಧೆ ಮತ್ತು ಒಂದು ಭಕ್ತಿಯಿಂದ ನಾವು ಮಾಡಿದಂಥ ಪೂಜೆಗೆ ತಾಯಿ ಯಾವ ರೀತಿ ನಮ್ಮನ್ನು ಕೈ ಹಿಡಿತಾಳೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಕೇಳಿಸ್ಕೊಳ್ಬೇಕು. ಲಲಿತಾ ಸಹಸ್ರನಾಮ ನೋಡ್ದಲೇ ಆ 1000 ನಾಮವನ್ನು ನಾನು ಹೇಳುವಂಥದ್ದಾಯಿತು 11 ದಿನದಲ್ಲಿ. ಹೀಗೆ 46ನೇ ದಿನ ಹೀಗೆ ಪೂಜೆ ಮಾಡ್ಕೊಂಡು ಬಂದೆ. 46ನೇ ದಿನ ಮತ್ತೆ ಗುರುಗಳ ಬಳಿ ಹೋಗಿದ್ದೀನಿ. ಅಷ್ಟೊತ್ತಿನೊಳಗಡೆ ತಾಯಿ ನನ್ನನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತಂದರೆ, ನಾನು ಮಾಡಿದಂತಹ ಪೂಜೆ ಶ್ರದ್ಧೆಗೆ ಆ ತಾಯಿ ಯಾವ ರೀತಿ ನನ್ನನ್ನು ಕಾಪಾಡಿದ್ಲು ಅಂದರೆ, 46ನೇ ದಿನಕ್ಕೆ ಗುರುಗಳ ಹತ್ರ ಹೋಗಿ, ಗುರುಗಳೇ ಇನ್ನು 2 ದಿನ ಇದೆ, ಆ ಲಲಿತಾ ಸಹಸ್ರನಾಮವನ್ನು ಮುಗಿಸಿ ನೀವು ಹೇಳಿದಂತಹ ಪೂಜೆಯನ್ನು ಮಾಡೋದಕ್ಕೆ ಯಾವ ರೀತಿ ಅದನ್ನು ನಾನು ಸಂಪೂರ್ಣ ಮಾಡ್ಕೋಬೇಕು ಅಂತ ಹೇಳಿದಾಗ ಅವರು, ನೀವು ಮೊದಲಿಗೆ ಲಲಿತಾ ಸಹಸ್ರನಾಮ ಹೇಳಿದ್ದೀರಾ, ಲಲಿತಾಂಬಿಕೆಯ ರಾಜರಾಜೇಶ್ವರಿಯ ಒಂದು ಫೋಟೋವನ್ನು ತಂದಿಟ್ಕೋಬೇಕು ಇವತ್ತು, ನಾಳೆ ಪೂಜೆ ವಿಧಿಯನ್ನು ಹೇಳ್ತೀನಿ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹುಡ್ಕೊಂಡು ಬರ್ತಾಯಿದ್ದೀನಿ. ಹುಡ್ಕೊಂಡು ಬಂದೆ ಎಲ್ಲ ಕಡೆ. ಲಲಿತಾಂಬಿಕೆಯ ಫೋಟೋ ಸಿಗ್ತಾನೇ ಇಲ್ಲ. ಯಾವ ಫೋಟೋ ಅಂಗಡಿಗೆ ಹೋದರೂ ಕೂಡ ಲಲಿತಾಂಬಿಕೆ ಫೋಟೋ ಸಿಗ್ತಾ ಇಲ್ಲ. ಏನು ಮಾಡೋದು ತಾಯಿ, ನಾನು ನಿನ್ನ ಫೋಟೋ ಸಿಗಬೇಕು, ನಾಳೆ ಬೆಳಗ್ಗೆ ಅಂದರೆ ಪೂಜೆ ಮಾಡಿಸ್ತೀನಿ ಅಂದಿದ್ದಾರೆ, ಇವತ್ತು ನಾನು ತಂದಿಟ್ಕೊಳ್ಬೇಕು ಅಂದ್ರೆ ನಿನ್ನ ಫೋಟೋ ಸಿಗ್ತಿಲ್ಲ ಅಮ್ಮ, ಏನು ಮಾಡಬೇಕು ಅಂತ ತುಂಬ ದುಃಖಪಟ್ಟಿದ್ದಿದೆ. ಗಾಡಿ ತೊಗೊಂಡು ಬರ್ತಾ ಇದ್ದೀನಿ. ಈ ಕಡೆಯಿಂದ ಯಜಮಾನ್ರ ಫೋನ್, ಕೇಳಬೇಕಾ, ಹೆಣ್ಮಕ್ಳು ಅಂದಮೇಲೆ ಕೇಳಬೇಕಾ,
ಯಜಮಾನರು ಒಂದೇ ಸಮನೆ ಬೈತಾ ಇದ್ದಾರೆ. ಇಷ್ಟು ರಾತ್ರಿ 8:30 9 ಗಂಟೆ ಆಯಿತು, ಇನ್ನೂ ನೀ ಎಲ್ಲಿದ್ಯಾ ಅಂತ ಬೈತಿದ್ದಾರೆ. ಈ ಕಡೆ ಯಜಮಾನರು ಭಯ ಒಂದು ಕಡೆ, ನಾಳೆ ಪೂಜೆ ಮಾಡಬೇಕು, ಲಲಿತಾಂಬಿಕೆ ಫೋಟೋ ಬೇಕು, ರಾಜರಾಜೇಶ್ವರಿ ಫೋಟೋ ಬೇಕು, ಏನು ಮಾಡೋದು ತಾಯಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ತಾ ಬರಬೇಕಾದ್ರೆ ದಾರಿಯಲ್ಲಿ ಒಂದು ಚಿಕ್ಕದಾಗಿ ರೋಡ್ ಸೈಡಲ್ಲಿ ಒಂದು ದೇವರನ್ನ ಇಟ್ಟಿದ್ದಾರೆ. ಅಲ್ಲಿ ಅಮ್ಮನವರು, ಯಾವ ಅಮ್ಮನವರು ಅಂತ ಇವತ್ತಿಗೂ ನಂಗೆ ಗೊತ್ತಿಲ್ಲ, ಅಮ್ಮನವರ ಒಂದು ಫೋಟೋ, ಒಂದು ವಿಗ್ರಹ ಇಟ್ಟಿದ್ದಾರೆ ದಾರಿಯಲ್ಲಿ. ಅಲ್ಲೇ ಒಂದು ಚಿಕ್ಕದಾಗಿ ದೀಪ ಅಂಟಿಸಿದ್ದಾರೆ. ಗಾಡಿ ನಿಲ್ಲಿಸ್ಕೊಂಡು, ಅಮ್ಮ ರಾಜೇಶ್ವರಿ ಫೋಟೋ ಸಿಕ್ಕಿಲ್ಲ, ಈ ಕಡೆ ಯಜಮಾನರು ಬೈತಾರೆ ಮನೆಗೀಗ ಹೋಗೋ ಅಷ್ಟೊತ್ತಿಗೆ, ಈ ಕಡೆ ತಾಯಿ ಫೋಟೋ ಸಿಕ್ಕಿಲ್ಲ, ಏನು ಮಾಡೋದಮ್ಮ, ನಾನು ಇದಕ್ಕೆ ಹೇಗೆ, ಯಾವ ರೀತಿ ನಾನು ಇದನ್ನು, ಈ ಒಂದು ಪರೀಕ್ಷೆ ನನಗೆ ಅಂತ ಕೇಳ್ತಾ ಇದ್ದ ಹಾಗೆ ಅಲ್ಲಿಬ್ಬರು ದಂಪತಿಗಳು ಬರ್ತಾರೆ. ದಂಪತಿಗಳು ಬಂದು, ಅಮ್ಮ ನಿನಗೆ ಒಂದು ಕುಂಕುಮ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕುಂಕುಮ ಕೊಡ್ತೀವಿ ಅಂತ ಹೇಳಿದಾಗ ನನಗೆ ಆ ಸಮಯದಲ್ಲಿ ಭಯ, ಈ ಕಡೆ ಫೋಟೋ ಸಿಕ್ಕಿಲ್ಲ ಅನ್ನೋ ಗಾಬರಿಯಲ್ಲಿ ಇವ್ರು ಕುಂಕುಮ ಕೊಡ್ತಾರಲ್ಲ ಅಂತ ಹೇಳಿ ಸುಮ್ಮನೆ ಹಾಗೆ ಕುಂಕುಮ ಎಲ್ಲ ತಗೊಂಡು ಗಾಡಿ ತೊಗೊಂಡು ಅವರು ಏನೋ ಒಂದು ಕೊಟ್ಟರು, ಒಂದಿಷ್ಟು ತಾಂಬೂಲ ಎಲ್ಲ ಕೊಟ್ಟರು, ತಗೊಂಡೆ ಬಂದೆ, ಮನೆಗೆ ಬಂದಾಗ ಯಜಮಾನರಿಗೆಲ್ಲ ಎಲ್ಲ ತಯಾರಿಯನ್ನು, ಮಕ್ಕಳು ಯಜಮಾನರಿಗೆಲ್ಲ ತಯಾರಿಯನ್ನು ಮಾಡಿಕೊಟ್ಟು ನಂತರ ರಾತ್ರಿ 11:30 ಬೆಳಗ್ಗೆ ಅಂದರೆ ಮತ್ತೆ ಗುರುಗಳ ಮನೆಗೆ ಹೋಗಬೇಕು. ಇನ್ನು ನೆಕ್ಸ್ಟ್ ಡೇ ಅಂದರೆ ಒಂದು 48 ದಿನದ ಪೂಜೆ ಸಂಪೂರ್ಣ ಮಾಡ್ಕೊಳ್ಬೇಕಾಗಿತ್ತು. ಆ ಸಮಯದಲ್ಲಿ ರಾತ್ರಿ 11:30 ಅವ್ರು ಯಾರೋ ಒಬ್ಬರು ಕುಂಕುಮ ಕೊಟ್ಟರಲ್ಲ, ಆ ತಾಂಬೂಲ ತೆಗೆದಿಡೋಣ ಅಂತ ಹೇಳಿ ಪ್ಯಾಕೆಟನ್ನು ಓಪನ್ ಮಾಡ್ತೀನಿ. ರಾಜರಾಜೇಶ್ವರಿ ಫೋಟೋ. ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ರಾಜರಾಜೇಶ್ವರಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆ ತಾಯಿ ಫೋಟೋ ನೋಡಿದ ತಕ್ಷಣ ಎಲ್ಲಿಲ್ಲದ ಕಣ್ಣೀರು ನನಗೆ. ಯಾಕೆ ಅಂದರೆ ಆ ಫೋಟೋಗಾಗಿ ಎಷ್ಟೆಲ್ಲ ಹುಡುಕಾಡಿದ್ದೀನಿ, ಎಷ್ಟೆಲ್ಲ ಬಯಸ್ಕೊಂಡಿದ್ದೀನಲ್ಲ ಅನ್ನೋ ಒಂದು ಬೇಸರ, ದುಃಖ ಮನಸ್ಸಲ್ಲಿತ್ತು. ಹಾಗೆ ನೆಕ್ಸ್ಟ್ ಡೇ ಮತ್ತೆ ಗುರುಗಳ ಮನೆಗೆ ಹೋಗ್ತೀನಿ. ಅಲ್ಲಿ ಅವರು ಯಾವುದೋ ರೀತಿಯಲ್ಲಿ ಒಂದು ವಶೀಕರಣ ಮಾಡ್ಕೊಳ್ಬೇಕು, ಯಾವುದೋ ಒಂದು ಸಂದರ್ಭ ಅವರಿಗೆ ಮನಸ್ಸು ಆ ಥರ ಇತ್ತು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದನ್ನು ಕೂಡ ತಾಯಿ ಅವರ ಸ್ವಂತ ಮಾವನ ಮಗಳು ನನ್ನನ್ನು ಯಾವುದೇ ಕಾರಣಕ್ಕೂ ಇವರನ್ನು ನಂಬಬೇಡಿ ಅಂತ ಅವ್ರು ಹೇಳಿದಾಗ ನಿಜವಾಗ್ಲೂ ಇಡೀ ಮೈ ನನಗೆ ಶೇಕ್ ಆಗ್ತಾಯಿತ್ತು. ಯಾಕೆ ಅಂದರೆ ನಾಳೆ 48 ದಿನದ ಪೂಜೆ ಆರಾಧನೆ ನಾನು ಹೇಗಪ್ಪ ಮಾಡಲಿ ಅಂದ್ಕೊಂಡಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನದಲ್ಲಿ ಕೇಳ್ತೀನಿ, ಅವ್ರು ನಾಳೆ ಇಲ್ಲೇ ಬಂದು ಪೂಜೆ ಪುನಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಪೂಜೆಗೆಲ್ಲ ಹೋದಾಗ ಅಲ್ಲಿ ನಾನು ಮಾಡಿದಂಥ ಲಲಿತಾ ಸಹಸ್ರನಾಮದ ಒಂದು ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ, ಆ ಲಲಿತಾಂಬಿಕೆಯ ಒಂದು ವಿಗ್ರಹವನ್ನೇ ನನಗೆ ನನ್ನ ಕೈಗೆ ಕೊಟ್ಟು ನೀವು ಇವಳನ್ನು ಆರಾಧನೆ ಮಾಡಿ ಅಂತ ನನಗೆ ಕೊಡ್ತಾರೆ. ಅಷ್ಟು ದೊಡ್ಡ ವಿಗ್ರಹವನ್ನು ಮನೇಲಿ ಇಟ್ಕೋಬೋದಾ, ಆ ತಾಯಿ ನಾನು ಹೇಗೆ ಸೇವೆ ಮಾಡ್ತೀನಿ ಅನ್ನೋ ಪ್ರಶ್ನೆ ನನ್ನ ಮುಂದೆ ನೂರಾರು ಪ್ರಶ್ನೆಗಳು ನನ್ನ ಜೊತೇಲಿ ಬಂತು. ಆದ್ರೂ ಕೂಡ ಕೈ ಕೊಟ್ಟಿದ್ದಾರೆ ಅಮ್ಮನವ್ರನ್ನ. ಅವಳನ್ನು ನಾನು ಆರಾಧನೆ ಮಾಡಲೇಬೇಕಲ್ವಾ ಅಂತ ಹೇಳಿ ಕರ್ಕೊಂಡು ಬಂದೆ. ಮನೆಗೆ ಕರ್ಕೊಂಬಂದು ಕೂರಿಸಿದಾಗ ಅವಳ ಪಾದವನ್ನು ಇಟ್ಕೊಂಡು ಕೇಳಿದ್ದು ಒಂದೇ, ಅಮ್ಮ ನನಗೆ ಏನು ನನ್ನ ಕೈಯಲ್ಲಿ ಆಗುತ್ತೋ, ನಿನಗೆ ಪ್ರತಿನಿತ್ಯ ಅಭಿಷೇಕ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾವಾಗ ಆಗುತ್ತೋ ಹೇಗಾಗುತ್ತೋ ನಿನ್ನ ಮಗಳು ಅಂತ ತಿಳ್ಕೊಂಡು ನಾನು ಏನೇ ತಪ್ಪು ಮಾಡಿದ್ರೂ ಕೂಡ ನೀ ಕ್ಷಮೆ ಕೊಡು ಅಮ್ಮ, ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ ಅಂತ ಹೇಳಿ ಅವತ್ತಿನಿಂದ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಹೇಳ್ತಾ ಸಾಕಷ್ಟು ಸ್ತೋತ್ರಗಳು ನನ್ನ ಬಾಯಲ್ಲಿ ಲೀಲಾಜಾಲವಾಗಿ ಹೇಳುವಂಥದ್ದಾಯಿತು. ಒಬ್ಬರಿಗಲ್ಲ, 100 ಜನಕ್ಕಲ್ಲ, ಸಾವಿರಾರು ಹೆಣ್ಮಕ್ಕಳಿಗೆ ನಮ್ಮ ಕಡೆಯಿಂದ ಹೇಳ್ಕೊಡುವಂಥ ವ್ಯವಸ್ಥೆ ಕೂಡ ಆ ತಾಯಿ ನನಗೆ ಮಾಡಿಸ್ಕೊಟ್ಲು. ಒಬ್ಬರಲ್ಲ, 100 ಜನ ಪರಿಚಯ, 100 ಜನ ಅಮ್ಮ ಅಂತ ಮಾತಾಡಿಸುವಂಥವ್ರು, 100 ಜನ, ಸಾವಿರಾರು ಜನ ಸಿಕ್ಕುವಂಥದ್ದಾಯಿತು. ಆ ತಾಯಿ ಅದು ಯಾಕೆ ಇದನ್ನು ನಾನು ಹೇಳಿದೆ ಅಂದರೆ, ದೇವರನ್ನು ಆರಾಧನೆ ಮಾಡಿದವರಿಗೆ ಎಂದೂ ಕೂಡ ಅವರಿಗೆ ಕೆಟ್ಟದಾಗುತ್ತೆ ಅಂತ ಯಾರೂ ನಂಬಾರ್ದು. ಎಲ್ಲರೂ ಹೇಳ್ಬೋದು, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಯಾಕೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತಾರೆ. ಮಾಡುವ ಕ್ರಮ, ಮಾಡುವ ರೀತಿ, ನಾವು ತೋರಿಸಿರುವಂಥ ಶ್ರದ್ಧೆ ಅದು ಏನು ಅಂತ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡಾಗ ನಿಜವಾಗ್ಲೂ ದೇವಿ ನಮ್ಮನ್ನು, ನಿಜವಾಗ್ಲೂ ದೇವರು ಅನ್ನೋರು, ಪರಮಾತ್ಮ ಅನ್ನೋನು ನಮಗೆ ಒಲಿತಾನೆ, ನಮ್ಮ ಕೈಯನ್ನು ಹಿಡ್ಕೊಳ್ತಾನೆ. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ನಿಜವಾಗ್ಲೂ
ಪ್ರತಿನಿತ್ಯ ಪೂಜೆ ಮಾಡಿದ ತಕ್ಷಣ ಒಂದ್ಸತಿ ನಿಮ್ಮ ಹ್ಯಾಂಡನ್ನು ಯಾರಿಗೂ ಹ್ಯಾಂಡ್ ಶೇಕ್ ಕೊಡಬೇಡಿ, ದೇವ್ರಿಗೆ ಕೊಟ್ಬಿಡಿ, ಅಮ್ಮ ನನ್ನ ಕೈ ಹಿಡ್ಕೊಂಬಿಡೆ ಅಂತ. ಒಂದು ದಿವಸ ಹೇಳಿದ್ರೆ ಆಗಲ್ಲ, ಇದನ್ನು ಸತತವಾಗಿ ಹೇಳಬೇಕು. ಪ್ರಯತ್ನ ನಮ್ಮದಾಗಿರಬೇಕು. ಪ್ರಯತ್ನಕ್ಕೆ ಒಂದು ಕತೆ ಹೇಳಲ್ಲ, ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ. ಎಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಯಾಕೆ ಪ್ರಯತ್ನ ಮಾಡಬೇಕು? ದೇವರಿಗೂ ಮತ್ತು ನಮಗೂ ಏನು ಒಂದು ರೀತಿ ಕನೆಕ್ಟು, ಹೇಗೆ ನಾವು ಕನೆಕ್ಟ್ ಆಗೋದು, ಹೇಗೆ ಕನೆಕ್ಟ್ ಆಗಬೇಕು ಅಂದರೆ ನಿಜವಾಗ್ಲೂ ಶ್ರೀ ಯದುನಂದನ ಗುರುಕುಲಕ್ಕೆ ಸೇರಿಕೊಂಡು ನಮ್ಮ ಒಂದು ತರಗತಿಯಲ್ಲಿ ಸೇರಿಕೊಂಡಾಗ ಡೆಫಿನೆಟಾಗಿ ದೇವರಿಗೂ ನಿಮಗೂ ಕನೆಕ್ಟ್ ಮಾಡುವಂಥ ರೀತಿ ಹೇಗೆ ಅನ್ನೋದನ್ನು ಸಾಕಷ್ಟು ವಿಚಾರ ತಿಳಿಸ್ಕೊಡ್ತೀನಿ ನಾನು ಕೂಡ. ಯಾಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ. ಒಬ್ಬ ತುಂಬ ಶಿವನ ಭಕ್ತ. ಆ ಶಿವನ ಭಕ್ತ ಏನು ಮಾಡ್ತಾ ಇದ್ದ, ಹೇಗಾದರೂ ಮಾಡಿ ಶಿವನನ್ನು ನಾನು ಒಲಿಸ್ಕೊಳ್ಬೇಕು, ಶಿವನನ್ನು ನಾನು ಕಾಣಬೇಕು ಅನ್ನೋ ಒಂದು ಹಂಬಲ ಅವನಿಗೆ. ಒಂದು ಗುಡಿಗೆ ಹೋಗ್ತಾನೆ, ಶಿವನ ಗುಡಿಗೆ ಹೋಗ್ತಾನೆ. ಅಲ್ಲೊಬ್ಬರು ಸನ್ಯಾಸಿ ಕೂತಿರ್ತಾನೆ. ಆ ಸನ್ಯಾಸಿ ಹತ್ರ ಹೇಳ್ತಾನೆ, ನಾನು ಶಿವನನ್ನು ನೋಡಬೇಕು, ಶಿವನಿಂದ ನಾನು ವರವನ್ನು ಪಡ್ಕೋಬೇಕು, ಎಲ್ಲರೂ ಏನೇನೋ ಮಾಡಿ ನೋಡ್ತಾರೆ, ನಾನು ಹೇಗೆ ನೋಡೋದು ಅಂತ ಸನ್ಯಾಸಿ ಹತ್ರ ಆ ವ್ಯಕ್ತಿ ಕೇಳ್ತಾನೆ. ಸಾಧಾರಣ ವ್ಯಕ್ತಿ ನಮ್ಮ ಹಾಗೆ. ಶಿವನನ್ನು ನೋಡಬೇಕು ಅಂದಾಗ ಆ ಸನ್ಯಾಸಿ ಹೇಳ್ತಾರೆ, ನೋಡು ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲ್ಗಡೆ ಒಂದು ಶಿವಲಿಂಗ ಇದೆ. ನೀ ಶಿವನೇ ನೋಡಬೇಕು ಅನ್ನೋದಾದರೆ ಆ ಶಿವಲಿಂಗಕ್ಕೆ ಹೋಗಿ ಅಭಿಷೇಕ ಮಾಡಿಬಿಟ್ಟು ಬಾ. ಎಷ್ಟು ಅಭಿಷೇಕ ಮಾಡಬೇಕು ಅಂತ ಈತ ಕೇಳ್ತಾನೆ. ಆಗ 108 ಬಿಂದಿಗೆ ನೀರು ತಗೊಂಡು ಹೋಗಿ ನೀನು ಅಭಿಷೇಕ ಮಾಡಿಬಿಟ್ಟು ಬಾ ಅಂತ ಹೇಳ್ತಾನೆ. ಅಂದ್ರೆ ಪ್ರತಿ ಸರಿ ಬೆಟ್ಟದಿಂದ ಇಳಿದು ಒಂದೊಂದು ಬಿಂದಿಗೆ ನೀರು ತಗೊಂಡು ಹೋಗೋದು, ಅಭಿಷೇಕ ಮಾಡೋದು. ಯಾಕೆ ಅಂತ ಶಿವನನ್ನ ಪರಮೇಶ್ವರನ ನೋಡ್ಬೇಕು ಅಂದ್ರೆ ಸುಮ್ಮನೆ ಆಗ್ಬಿಡತ್ತಾ ಅಲ್ವಾ? ಅದಕ್ಕೋಸ್ಕರ ಅವ್ರು ಹೇಳಿರ್ತಾರೆ. ಇವನು ಹೋಗ್ತಾನೆ, ತಗೊಂಡು ಹೋಗ್ತಾನೆ, ಬಿಂದಿಗೆ ನೀರು ತೊಗೊಂಡು ಹೋಗ್ತಾನೆ, ಓಂ ನಮಃ ಶಿವಾಯ ಹೇಳ್ತಾನೆ, ಹಾಕ್ತಾನೆ, ಬರ್ತಾನೆ, ಮತ್ತೆ ನೀರು ತೊಗೊಂಡು ಹೋಗ್ತಾನೆ, ಹಾಕ್ತಾನೆ. ಹೀಗೆ ಸತತವಾಗಿ 100 ಬಿಂದಿಗೆ ನೀರನ್ನು ಹಾಕ್ಬಿಟ್ಟ, ಅಭಿಷೇಕ ಮಾಡಿ ಬಂದ. ಅವಾಗೂ ಅಂದ್ಕೊಳ್ತಾನೆ, 100 ಬಿಂದಿಗೆ ಹಾಕಿದೆ ಶಿವಪ್ಪ, ನನಗೆ ನೀನು ಕಾಣಿಸ್ತಾ ಇಲ್ಲ, ಇನ್ನೂ ಇದೆಯಲ್ಲ ಬಾಕಿ, ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. 108 ಬಿಂದಿಗೆಗೆ ಇನ್ನು ಒಂದು ಬ್ಯಾಲೆನ್ಸ್ ಇದೆ, 108 ಹಾಕಬೇಕು. 107ನೇ ಬಿಂದಿಗೆ ತಗೊಂಡೋಗಿ ಹಾಕ್ತಾನೆ. ಹಾಕ್ಬಿಟ್ಟು ಎಲ್ಲ ಸುಳ್ಳು ಹೇಳ್ದ ಆ ಸನ್ಯಾಸಿ ಎಲ್ಲ ಸುಳ್ಳು ಹೇಳ್ತಿದ್ದಾನೆ. 108 ಬಿಂದಿಗೆ ಹಾಕಿದ ತಕ್ಷಣ ಕಾಣಿಸ್ಬಿಡ್ತಾನೆ ಅಂತ ಹೇಳ್ದ. 107 ಬಿಂದಿಗೆ ತಂದು ಅಭಿಷೇಕ ಮಾಡಿದ್ದೀನಿ, 107 ಬಿಂದಿಗೆ ಆದರೂ ಪರಮೇಶ್ವರ ಕಾಣಿಸ್ಲಿಲ್ಲ, ಇನ್ನು 1 ಬಿಂದಿಗೆ ಹಾಕ್ಬಿಟ್ರೆ ಕಾಣಿಸ್ಬಿಡ್ತಾನ ಅಂತ ಹೇಳ್ದ. ಆ ಕೊಡನ್ನು ತಗೊಂಡೋಗಿ ಚೆಚ್ಬಿಟ್ಟ, ಅಲ್ಲಿಗೆ ಎಸೆದ್ಬಿಟ್ಟ. ಇನ್ನು ಒಂದೇ ಒಂದು ಬಿಂದಿಗೆಗಾಗಿ ಶಿವನು ಕಾಯ್ತಾ ಇದ್ದ. ಕೊನೆ ಒಂದೇ ಒಂದು ಬಿಂದಿಗೆಗಾಗಿ ಶಿವನು ಕಾಯ್ತಾ ಇದ್ದ. ಇವನೇನು ಮಾಡ್ದ, ಆ ಬಿಂದಿಗೆನ ಬಿಸಾಡ್ಬಿಟ್ಟ. ಬಂದು ಸನ್ಯಾಸಿ ಹತ್ರ ಹೇಳ್ದ, ನೀವು ಹೇಳಿದ್ರಿ ಅಂತ 107 ಬಿಂದಿಗೆ ಹಾಕಿದ್ರು ಪರಮೇಶ್ವರ ಕಾಣಿಸ್ಲಿಲ್ಲ, ಇನ್ನು 1 ಬಿಂದಿಗೆ ಹಾಕಿದ್ರೆ ಕಾಣಿಸ್ಬಿಡ್ತಿದ್ನಾ, ನೀವು ಹೇಳಿದೆಲ್ಲ ಸುಳ್ಳು ಅಂತ ಹೇಳ್ದ. ಆಗ ಸನ್ಯಾಸಿ ಅವನಿಗೆ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಿನಗೆ ಪ್ರಯತ್ನ ನೀನು ಮಾಡಿದೆ, ಸಂಪೂರ್ಣ ಫಲ ಪಡಿಬೇಕು ಅನ್ನೋದು ನಿನ್ನ ಮನಸ್ಸಿಗೆ ಬರಲಿಲ್ಲ. 108 ಹೇಳಿದಾರೆ ಅಂದಮೇಲೆ ಅದರಲ್ಲಿ ಏನೋ ಒಂದಿದೆ ಚಮತ್ಕಾರ. ಯಾವಾಗೂ ಅಷ್ಟೇ ಒಂದು ಮಂಡಲ ಪೂಜೆ ಮಾಡಿ ಅಂತ ನಾನು ಹೇಳ್ತೀನಿ, 48 ದಿನ ಮಾಡಿ ಅಂತೀನಿ ಅಂದರೆ 48ನೇ ದಿನಕ್ಕೂ ಕೂಡ ಕೆಲಸ ಆಗಿದ್ದು ಇದೆ. ಎಲ್ಲರಿಗೂ ಕೆಲವರಿಗೆ 3 ದಿವಸಕ್ಕೆ ಆಗಿದ್ದಿದೆ. ಹಾಗಂತ ಹೇಳಿ ಇದು 108 ಬಿಂದಿಗೆ ತನಕ 107 ತನಕನೂ ಆಗಿಲ್ಲ ಅಂತಾದರೆ ಅವನ ಕರ್ಮ ಏನೋ ಇತ್ತು, ಯಾವುದೋ ಪಾಪ ಮಾಡಿದ್ದ, ಯಾವುದೋ ಜನ್ಮದ ಕರ್ಮ ಇತ್ತು, ಅದನ್ನೆಲ್ಲ ಹೋಗ್ಲಾಡಿಸ್ತಾ ಇದ್ದ ಅವನ ಅಭಿಷೇಕ ಮಾಡ್ತಾ. ಇನ್ನು 1 ಬಿಂದಿಗೆ ತಗೊಂಡು ಹಾಕಿದರೆ ಪರಮೇಶ್ವರ ಕಾಣಿಸ್ಬಿಡ್ತಿದ್ನಲ್ಲಪ್ಪ ನಿನಗೆ. ಅಷ್ಟು ಪರಮೇಶ್ವರನು ಕಾಯ್ತಾ ಇದ್ದ ನಿಂಗೆ ವರ ಕೊಡೋಕ್ಕೋಸ್ಕರ. ನೀನು ಅದನ್ನು ನೀನು ಏನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಇನ್ನೊಂದು ಬಿಂದಿಗೆ ಹಾಕ್ಬಿಟ್ಟಿದ್ದಿದ್ರೆ ನೀನು ನೋಡ್ಬೋದಿತ್ತು, ನಿನಗೆ ಅಂದ್ಕೊಂಡಿದ್ದೆಲ್ಲ ಆಗ್ತಿತ್ತಲ್ಲ. ನೀನು ಪ್ರಯತ್ನ ಸತತವಾಗಿರಬೇಕು, ಅಪೇಕ್ಷೆ ಯಾವುದೇ ಕಾರಣಕ್ಕೂ ಇರಬಾರ್ದು. ಯಾರಲ್ಲಿ ದೇವರಲ್ಲಿ ನಾವು ಏನಾದ್ರು ಮಾಡ್ತೀವಿ, ದೇವರಿಗೆ ಸೇವೆ ಮಾಡ್ತೀವಿ ಅಂದರೆ ಅಪೇಕ್ಷೆ ಇಲ್ಲದೆ ನಾವು ಮಾಡಬೇಕು. ಅಪೇಕ್ಷೆ ಇಲ್ಲದೆ ಮಾಡಿದಾಗ ನಿಜವಾಗ್ಲೂ ಅತಿ ಶೀಘ್ರದಲ್ಲೇ 108 ತನಕ ಕಾಯಬೇಕಾಗಿದ್ದ ಅವಶ್ಯಕತೆಯೇ ಇಲ್ಲ. ಒಂದೇ ಫಸ್ಟ್ ಬಿಂದಿಗೆಗೆ ಪರಮೇಶ್ವರ ಕಾಣಿಸ್ಬಿಡ್ತಿದ್ದ. ಆದರೆ ಅಪೇಕ್ಷೆಯನ್ನು ಇಟ್ಕೊಂಡು ಹೋದ ಅವನು. ಆ ಅಪೇಕ್ಷೆ ಅನ್ನೋದು ಇಲ್ಲದೆ ಇದ್ದಿದ್ದರೆ ನಿಜವಾಗ್ಲೂ ದೇವರು ಯಾವುದೇ ನೀನಿದ್ಯ ಪರಮಾತ್ಮ,
ನಿನ್ನ ಪಾದನ ನಂಬ್ಕೊಂಡಿದ್ದೀನಿ ನಾನು, ಸಾಕು ಅಷ್ಟೇ, ನೀನು ಇದ್ರ ಮೇಲೆ ಮರ್ತಿನ್ನೇನು. ಅದೇ ಒಂದು ಇದ್ರಲ್ಲಿ ಬರುತ್ತಲ್ವ ಶ್ರೀ ಸೂಕ್ತದಲ್ಲಿ, ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವ ಮಾಂಗಲ್ಯಯುಕ್ತ. ಏನು ಹೇಳೋದು, ಇದ್ರ ಅರ್ಥ ಏನು? ತಾಯಿ ನನಗೇನು ಬೇಡ, ನೀನು ಸರ್ವ ಮಂಗಳಯುಕ್ತಳಾಗಿ ನನ್ನ ಮನೇಲಿ ಬಂದು ಕೂತ್ಕೊಂಡ್ಬಿಡು ಸಾಕು. ಇದೊಂದು ಸ್ತೋತ್ರ ಯಾವಾಗಲೂ ಹೇಳ್ಕೊಳ್ಳಿ ಅಂತ ನನ್ನ ತರಗತಿಯಲ್ಲಿ ಹೇಳ್ತೀನಿ ನಾನು ಕೂಡ. ಹೌದಲ್ವಾ? ತಾಯಿ ಒಬ್ಬಳು ಬಂದು ಎಲ್ಲ ಅವಳು ಸರ್ವ ಮಂಗಳಯುಕ್ತಳಾಗಿ ಬಂದು ನಮ್ಮ ಮನೇಲಿ ಕೂತ್ಕೊಂಡ್ಬಿಟ್ರೆ ಏನಿದೆ ನಮಗೆ ಕಷ್ಟ? ಆಕೆ ಬಂದು ಕೂತ್ಕೊಂಡ್ರೆ ಅಲ್ವಾ? ಹೌದು. ಆ ರೀತಿಯಲ್ಲಿ ನಾವು ದೇವರಿಗೂ ನಮಗೂ ಕನೆಕ್ಟ್ ಆಗಬೇಕಿದ್ರೆ ಅಪೇಕ್ಷೆ ಇಲ್ಲದೆ ದೇವರ ಸೇವೆಯನ್ನು ಮಾಡೋದು, ದೇವರ ಪೂಜೆಯನ್ನು ಮಾಡೋದು, ಇದೆಲ್ಲ ಬದಲಾವಣೆಯನ್ನು ಮಾಡ್ಕೊಳ್ಳೋದು. ಯಾವುದೋ ಒಂದು ನಾವು ಪ್ರತಿನಿತ್ಯ ಅಡುಗೆ ಮಾಡಿದ ತಕ್ಷಣ ಮಾಡ್ತೀವಿ ಅಂದರೆ ನಾವು ದೇವರಿಗಾಗಿ ಅಂತ ಮಾಡಿ, ದೇವರಿಗಾಗಿ ಏನೇ ಮಾಡಿರಲಿ, ಒಂದು ಚಪಾತಿ ಮಾಡ್ತಿರೋ, ಒಂದು ಉಪ್ಪಿಟ್ಟು ಮಾಡ್ತಿರೋ, ಒಂದು ಅವಲಕ್ಕಿ ಮಾಡ್ತಿರೋ, ಏನೇ ಮಾಡಿದ್ರು ಒಂದಿಷ್ಟು ತೊಗೊಂಡೋಗಿ ಮೊದಲು ದೇವ್ರ ಮನೇಲಿ ಇಟ್ಟು ಪರಮಾತ್ಮ ನಿನಗೆ ಅರ್ಪಿತ ಆಗಲಿ ಅಂತ ಹೇಳಿ ನಿಮ್ಮ ಮನೇಲಿ ನೀವೆಲ್ಲ ಊಟ ಮಾಡಿದಾಗ ಅದು ನಿಜವಾಗ್ಲೂ ಪ್ರಸಾದವಾಗಿರುತ್ತೆ. ಎಲ್ಲರ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದಾಗುತ್ತೆ. ಪ್ರಸಾದವನ್ನು ಪ್ರತಿನಿತ್ಯ ತಿಂದರೆ ಏನಾಗ್ಬೋದು? ಮುಖದಲ್ಲಿ ಆಗುವ ತೇಜಸ್ಸನ್ನು ನಾವು ನೋಡ್ಬೋದು. ಈ ರೀತಿ ಮಾಡಿಕೊಂಡಾಗ ಅದಕ್ಕಾಗಿ ಹೇಳೋದು, ಪ್ರತಿದಿನ ಹೆಣ್ಮಕ್ಳು ಸ್ನಾನ ಮಾಡ್ದಲೇ ಯಾವುದೇ ಕಾರಣಕ್ಕೂ ಹಾಸಿಗೆಯಿಂದ ಎದ್ದು ಬಂದ ತಕ್ಷಣ ಮೊದಲಾಗಿ ಸ್ನಾನ, ಮನೆ ಸ್ವಚ್ಛತೆ, ಮುಂಬಾಗಿಲು ಸ್ವಚ್ಛತೆ ಮತ್ತು ಮೊದಲಿಗೆ ಸ್ನಾನ, ನಂತರ ನೀವು ಅಡುಗೆ ಮಾಡುವಂಥದ್ದು ಎಲ್ಲ ಮಾಡಿ ಅಂತ ನನ್ನ ಕಡೆಯಿಂದ ಇದನ್ನು ಹೇಳ್ಬೋದು. ಸೊ ಮಾರ್ನಿಂಗ್ ರೂಟೀನ ಚೇಂಜ್ ಮಾಡಿಕೊಂಡ್ರೆ ಇಡೀ ದಿವಸ ಹೌದು ಒಂದು ಫಲದಾಯಕವಾಗಿರುತ್ತೆ. ಹೌದು, ನಿಜವಾಗ್ಲೂ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಮೃದ್ಧಿಯನ್ನು ಕಾಣಬಹುದು, ಲಕ್ಷ್ಮಿಯನ್ನು ತಾಂಡವ ಆಡಿಸ್ಕೊಳ್ಬಹುದು ಮನೆಯಲ್ಲಿ. ಯಾವ ರೀತಿ ಲಕ್ಷ್ಮಿ ಅಂದರೆ ಒಬ್ಬಳೇ ಬರಲ್ಲ, ನಾರಾಯಣ ಇದ್ದಲ್ಲಿ ಲಕ್ಷ್ಮಿ ಬರೋದು. ಯಾವಾಗಲೂ ಹೇಳೋದು ಒಂದೇ, ನಾರಾಯಣ ಸಮೇತವಾಗಿ ಲಕ್ಷ್ಮಿ ನೀ ಬಾರಮ್ಮ ಅಂತ ಕರಿಬೇಕು. ಆಗಲೇ ಕೂಡ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡನ್ನು ಕೇಳಿದಾಗ ಎಲ್ಲರಿಗೂ ಹೇಳೋದು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ. ಇದನ್ನ ಯಾಕೆ ಹೇಳಿದೆ ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆ ಲಕ್ಷ್ಮಿ ಇಟ್ಕೊಂಡು ಬರ್ತಾಳೆ ಅಂತ. ಇಲ್ಲ, ನಾರಾಯಣನ ಹೆಜ್ಜೆ ಎಲ್ಲಿ ಇಟ್ಟಿರ್ತಾನೋ ಅಲ್ಲಿ ಅವಳ ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾಳೆ ಅಂತ ಅರ್ಥ. ಇದಕ್ಕೂ ಕೂಡ ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿಗೂ ಕೂಡ ಸಾಕಷ್ಟು ವಿಚಾರವನ್ನು ನನ್ನ ತರಗತಿಯಲ್ಲಿ ಹೇಳಿರುವಂಥದ್ದು. ಎಲ್ಲರೂ ಅಂದ್ಕೊಂಡಿದ್ದಾರೆ ಲಕ್ಷ್ಮಿನೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾಳೆ. ಇಲ್ಲ, ನಾರಾಯಣನ ಹೆಜ್ಜೆ ಎಲ್ಲಿ ಇಟ್ಟಿರ್ತಾರೋ ಅಲ್ಲಿ ಲಕ್ಷ್ಮೀ ಹೆಜ್ಜೆ ಕೂಡ ಇರುವಂಥದ್ದಾಗುತ್ತೆ ಅಂತ. ಸಾಕಷ್ಟು ವಿಚಾರಗಳಿದೆ, ತಿಳಿಸೋದಾದ್ರೆ ತುಂಬ ವಿಚಾರವನ್ನು ತಿಳಿಸಬಹುದು. ಹಾಗೆ ಯಾರಿಗೆಲ್ಲ ಏನಾದರೂ ಇಂಥ ವಿಚಾರಗಳು ತಿಳಿಬೇಕು, ಸಾಕಷ್ಟು ತಿಳ್ಕೊಳ್ಬೇಕು, ಹೆಣ್ಮಕ್ಳು ಬದಲಾವಣೆಯನ್ನು ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅನ್ನೋದಾದರೆ ನಿಜವಾಗ್ಲೂ ನಮ್ಮ ತರಗತಿಗೆ ಸೇರ್ಕೊಳ್ಬೋದು, ಹೆಚ್ಚಿನ ವಿಚಾರವನ್ನು ತಿಳಿಸ್ಬೋದು. ಖಂಡಿತ ಮೇಡಮ್. ಈಗ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮುಂದುವರಿಬೇಕು ಅಂದರೆ ಅವರು ಯಾವುದಾದ್ರೂ ಒಂದು ಪೂಜೆ ಮಾಡುವಂಥದ್ದು ಇದೆಯಾ, ಇಲ್ಲ ಅವ್ರ ಪರವಾಗಿ ತಾಯಿ ತಂದೆಯವರು ಪೂಜೆ ಮಾಡಬೇಕಾ, ಯಾವುದಾದ್ರೂ ಮಂತ್ರ ಮಕ್ಕಳು ಹೇಳುವಂಥದ್ದು ಅವರ ಅಂದರೆ ಉತ್ತಮ ಅಂಕಗಳನ್ನ ಪಡಿಬೇಕಂದಾಗ ಇದ್ರ ಬಗ್ಗೆ ತಿಳಿಸ್ಕೊಡಿ. ನಿಜವಾಗ್ಲೂ ತುಂಬ ಮಕ್ಕಳಿಗೆ ತುಂಬ ಯೂಸ್ ಆಗುವಂಥದ್ದು. ಯಾಕೆ ಅಂದರೆ ಈ ಒಂದು ವರ್ಷದಲ್ಲಿ ಮಕ್ಕಳಿಗೆ ನಾನು ಹೇಳಿಕೊಟ್ಟಂತಹ ಒಂದು ಸರಸ್ವತಿಯ ಬೀಜಾಕ್ಷರಿ ಮಂತ್ರ ಹಾಗೂ ಸರಸ್ವತಿಗೆ ಬಹಳ ಇಷ್ಟವಾಗಿರುವಂಥ ದೀಪಾರಾಧನೆ. ಈ ಒಂದು ದೀಪಾರಾಧನೆಯಿಂದ ಮಕ್ಕಳೆಲ್ಲರೂ ಈ ಸತಿ 95, 99 ಹೀಗೆ ಪರ್ಸೆಂಟೇಜಲ್ಲಿ ಉತ್ತೀರ್ಣರಾಗಿರುವಂಥದ್ದು. ಇದನ್ನು ತುಂಬ ಜನ ಹೇಳ್ಕೊಂಡಿದ್ದಾರೆ. ತುಂಬ ಖುಷಿಯಿಂದ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಜ್ಞಾಪಕ ಶಕ್ತಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಪ್ರತಿ ಶುಕ್ರವಾರ ಮತ್ತು ಎಕ್ಸಾಮ್ ಯಾವತ್ತು ಇರುತ್ತೆ ಆ ದಿವಸ ಎಲ್ಲ ಮಕ್ಕಳಿಗೆ ಮಾಡಬೇಕಾಗಿರುವಂಥದ್ದು. ಮಕ್ಕಳು ಸ್ಟಾರ್ಟಿಂಗಿಂದ ಪ್ರತಿ ಶುಕ್ರವಾರ ಮಕ್ಕಳ ಕೈಲಿ ಮಾಡಿಸ್ಬೇಕು, ತಾಯಿ ಆದವರು ಮಾಡಿಸ್ಬೇಕಾಗಿರುವಂಥದ್ದು. ಹಾಗೆ ಪ್ರತಿ ಎಕ್ಸಾಮ್ ಒಂದೊಂದು ದಿವಸ ಯಾವತ್ತಿರುತ್ತೋ ಅವತ್ತು ಮಾಡಲೇಬೇಕಾಗಿರುವಂಥದ್ದು. ಮಕ್ಕಳ ಕೈಯಲ್ಲಿ ಒಂದು ಉದ್ದಿನ ದೀಪ ಅಂತ ಮಾಡ್ತೀವಿ. ಹೇಗೆ ಅಂತಂದರೆ
1/4 kg, ಈ 1/4 kgನೇ ತರಬೇಕು ಉದ್ದಿನ ಬೇಳೆ ತಗೊಂಡು ಬಂದು ಅದರಲ್ಲಿ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು, ಏನಾದ್ರು ಕಲ್ಲು ಗಿಲ್ಲಿದ್ರೆ ಎಲ್ಲವನ್ನ ಸ್ವಚ್ಛ ಮಾಡಿಕೊಂಡು ಉದ್ದಿನ ಹಿಟ್ಟನ್ನು ಮಾಡಿಸ್ಕೊಂಬರ್ಬೇಕು. ಮೊದಲಿಗೆ 1/4 kgನೇ ತಗೊಳ್ಬೇಕು. ಅದು ಯಾಕೆ ಅಂತ ಹೇಳ್ತೀನಿ. 1/4 kg ಹಿಟ್ಟನ್ನು ಅದನ್ನು ಹಿಟ್ಟು ಮಾಡ್ಕೊಂಡು ಬಂದು ಒಂದು ಡಬ್ಬಿಗೆ ತುಂಬಿಸಿಟ್ಕೊಳ್ಳೋದು. ಪ್ರತಿ ಶುಕ್ರವಾರ ಆ ಒಂದು ಉದ್ದಿನ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಂದಿಷ್ಟನ್ನು ಹಾಕ್ಕೊಂಡು ಹಸಿ ಹಾಲು ಹಾಕಿ ಕಲಸಿ ಅದು ಒಂದು ಚಪಾತಿ ಹಿಟ್ಟಿನ ರೂಪದಲ್ಲಿ ಮಾಡಿಕೊಂಡು 2 ದೀಪವನ್ನು ಮಾಡ್ಕೋಬೇಕು. ಅದು ಉದ್ದಿನ ದೀಪ ಆಗುತ್ತೆ. ದೀಪದ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ 2 ತುಪ್ಪದ ಬತ್ತಿಯನ್ನು ತುಪ್ಪದ ಬತ್ತಿಯನ್ನು ಇಟ್ಟು ಅದಕ್ಕೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮಕ್ಕಳನ್ನು ಕೂರಿಸ್ಕೊಳ್ಳೋದು. ಪ್ರತಿ ಶುಕ್ರವಾರ ಮಾಡಬೇಕು. ಮತ್ತು ಪ್ರತಿ ಎಕ್ಸಾಮ್ ಯಾವ ಇರುತ್ತೋ ಆವಾಗ ಇದನ್ನು ಮಾಡಬೇಕಾಗಿರೋದು. ಮಕ್ಕಳನ್ನು ಕೂರಿಸ್ಕೊಳ್ಳೋದು, ತಾಯಂದರು ಕೂರಿಸ್ಕೊಂಡು. ದೊಡ್ಡ ಮಕ್ಕಳಿಗಾದರೆ ನಾವು ಹೇಳ್ಕೊಟ್ರೆ ಅವರೇ ಮಾಡ್ತಾರೆ. ಚಿಕ್ಕ ಮಕ್ಕಳಿಗಂದರೆ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗಂದರೆ ನಾವು ಹೇಳ್ಕೊಡ್ಬೇಕಾಗತ್ತೆ. ತಾಯಂದರು ಕೂರಿಸ್ಕೊಂಡು ಮೊದಲಿಗೆ 21 ಗರಿಕೆಯನ್ನು ಇಟ್ಕೋಬೇಕು. 21 ಗರಿಕೆಯನ್ನು ಇಟ್ಕೊಂಡು ಮಕ್ಕಳ ಕೈಲಿ ಇಟ್ಕೊಂಡು ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಸೋದು. ಮೊದಲಿಗೆ ಗರಿಕೆಯನ್ನು ಇಟ್ಕೊಳ್ಬೇಕು. 21 ಬಾರಿ ಓಂ ಗಂ ಗಣಪತಿಯೇ ನಮಃ ಅಂತ ಮಕ್ಕಳ ಕೈಲಿ ಹೇಳಿಸಿ ನಂತರ ಆ ಗರಿಕೆಯನ್ನು ಗಣೇಶನ ಪಾದಕ್ಕೆ ಇಡುವಂಥದ್ದು. ಅಂದರೆ ಮಕ್ಕಳು ಕೈಯಲ್ಲಿ ಇಟ್ಕೋಬೇಕಾ? ಮಕ್ಕಳು ಕೈಯಲ್ಲೇ ಇಟ್ಕೋಬೇಕು. ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿಸ್ಬೇಕು. ಮೊದಲಿಗೆ ಆ ಗರಿಕೆಯನ್ನು ಮಕ್ಕಳು ಗಣಪತಿಯ ಪಾದಕ್ಕೆ ಇಡಬೇಕು ಮೊದಲಿಗೆ. ನಂತರ ಮಲ್ಲಿಗೆ ಹೂವು ಅಥವಾ ಮಲ್ಲಿಗೆ ಹೂವು ಸಿಕ್ಕಿಲ್ಲ, ಸೀಸನ್ ಇಲ್ಲ ಅನ್ನೋದಾದರೆ ಬಿಳಿ ಹೂವು ಕೈಯಲ್ಲಿ ಹಿಡ್ಕೋಬೇಕು. ಓಂ ಸಂ ಸರಸ್ವತ್ಯೈ ನಮಃ, ಓಂ ಸಂ ಸರಸ್ವತ್ಯೇ ನಮಃ ಅಂತ ಬಿಳಿ ಹೂವನ್ನು ಇಟ್ಕೊಂಡು 21 ಬಾರಿ ಹೇಳಿ ಸರಸ್ವತಿಯ ವಿಗ್ರಹ, ಫೋಟೋ ಅಥವಾ ಅಮ್ಮನವರ ಯಾವುದೇ ವಿಗ್ರಹ ಇದ್ದರೂ ಅಲ್ಲಿ ಇಡುವಂಥದ್ದು. ಇದನ್ನು ಮಾಡಿ ಅಂದರೆ 2 ಒಟ್ಟಿಗೆ ಮಾಡಬೇಕಾ? 2 ಒಟ್ಟಿಗೆ 21 ಬಾರಿ ಗಣಪತಿ, 21 ಬಾರಿ ಸರಸ್ವತಿ, ಈ 2 ಮಂತ್ರವನ್ನು ಹೇಳಿಕೊಂಡು ನಂತರ ಮತ್ತೊಂದು ನಾನು ಏನು ಹೇಳ್ಬೋದು ಅಂದರೆ ಸರಸ್ವತಿಯ ಫೋಟೋ ಅಥವಾ ವಿಗ್ರಹವನ್ನು ಯಾವ ಮನೆಯಲ್ಲಿ ಮಕ್ಕಳಿರ್ತಾರೋ ಅವ್ರ ಮನೇಲಿ ಇರೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ನಂತರ ಈ ಒಂದು ಉದ್ದಿನ ದೀಪದ ಆರತಿಯನ್ನು ಮಾಡಿಸ್ಬೇಕು. ಹೇಗೆ ಮಾಡಿಸೋದು? 1 ಬಾರಿ, 2 ಬಾರಿ, 3 ಬಾರಿ, ಈ ರೀತಿಯಲ್ಲಿ 7 ಬಾರಿ ಇದನ್ನು ಆರತಿಯನ್ನು ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ. ಮಾಡಿಸಿ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ನಿಜವಾಗ್ಲೂ ಅವರ ಜ್ಞಾಪಕ ಶಕ್ತಿ, ಅವರು ಓದಿನಲ್ಲಿ ಏಳಿಗೆ ಮತ್ತು ಎಕ್ಸಾಮಲ್ಲಿ 100ಗೆ 100 ಬರ್ತಾರೆ, 99 ಅಂತೂ ಡೆಫಿನೆಟಾಗಿ ಬರ್ತಾರೆ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಇದು ತುಂಬ ಸುಲಭವಾಗೂ ಇದೆ. ಹೌದು, ಮಕ್ಕಳು ಉಚ್ಚಾರಣೆ ಮಾಡೋದಕ್ಕೂ ಮಂತ್ರಗಳು ಸುಲಭವಾಗಿ ಕೂಡ ಇದೆ. ಹೌದು. ಹೀಗೆ ಮಕ್ಕಳಿಗಾಗಿ ಸಾಕಷ್ಟು ತರಗತಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಜ್ಞಾನ ವೃದ್ಧಿಗಾಗಿ ಏನು ಮಾಡ್ಬೋದು, ಯಾವ ಆಹಾರವನ್ನು ತಗೊಳ್ಬಹುದು, ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಇದೆಲ್ಲ ತರಗತಿಗೆ ಜಾಯ್ನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ? ಖಂಡಿತ ಮೇಡಮ್. ದೇವಿ ಪೂಜೆಯಲ್ಲೇ ಸಾಕಷ್ಟು ಪೂಜೆಗಳನ್ನ ವಿವರಿಸಿದ್ದೀರಾ. ಹಾಗೆ ಪ್ರತ್ಯೇಕವಾಗಿ ಅನ್ನಪೂರ್ಣೇಶ್ವರಿಗೆ ಅಂತ ಯಾವುದಾದ್ರೂ ಪೂಜೆ ಇದೆಯಾ? ಅನ್ನಪೂರ್ಣೇಶ್ವರಿ ಪೂಜೆ ಇದ್ದರೆ ಯಾವ ರೀತಿ ಮಾಡಬೇಕು, ಇದರ ವಿಶೇಷತೆಗಳೇನು ತಿಳಿಸ್ಕೊಡಿ. ಅನ್ನಪೂರ್ಣೇಶ್ವರಿ ಅಂತ ಹೇಳಿದ ತಕ್ಷಣ ತುಂಬ ಸಂತೋಷ ಆಗುವಂಥದ್ದು ನನಗೆ ಮುಖ್ಯವಾಗಿ. ಕಾರಣ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ 1 ಬಾರಿ ನನಗಾಗಿರುವಂಥ ಅನುಭವವನ್ನು ಹೇಳ್ಕೊಳ್ತೀನಿ, ಮತ್ತು ಆಮೇಲೆ ಏನು ಮಾಡಿಸಿದ್ದೀನಿ ಅಂತ ಹೇಳ್ತೀನಿ. ಒಂದು ದಿನ ಕನಸಲ್ಲ, ಎಲ್ಲರೂ ಕನಸಂತ ಅಂದ್ಕೋಬೇಡಿ, ನಿಜವಾಗ್ಲೂ ಅನ್ನಪೂರ್ಣೇಶ್ವರಿಯನ್ನು ನಾನು ನೋಡಿರುವಂಥದ್ದು. ಹೇಗೆ? ಮಧ್ಯರಾತ್ರಿ ಒಂದು 3-3:30 ಸಮಯದಲ್ಲಿ ನಮ್ಮನೆ ಬಾಗಿಲನ್ನ ಯಾರೋ ತಟ್ತಾ ಇದ್ದಾರೆ. ಆಗ ಯಾರೋ ಬಾಗಿಲು ತಟ್ತಿದ್ದಾರಲ್ಲ ಅಂತ ಹೇಳಿ ನಾನು ಹೋಗಿ ಬಾಗಿಲನ್ನು ತೆಗಿತೀನಿ.
ಆ ಸಮಯದಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮನೆ ಬಾಗಿಲಲ್ಲಿ ನಿಂತಿದ್ದಾಳೆ. ಕಿರೀಟ ಹಾಕ್ಕೊಂಡಿದ್ದಾಳೆ. ಅವಳ ಒಂದು ವಿಜೃಂಭಣೆಯ ಒಂದು ಅವಳ ಮುಖವನ್ನು, ಅವಳ ರೂಪವನ್ನು ನೋಡಿ ನಾನು ಯಾವ ರೀತಿ ಅಂದರೆ ನನ್ನ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ, ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ತಾಯಿ ಒಳಗಡೆ ಬರ್ತಾಳೆ. ಒಳಗಡೆ ಬಂದು ನಮ್ಮ ಮನೆಯ ಅಡುಗೆ ಮನೆಗೆ ಹೋಗ್ತಾಳೆ. ಅಲ್ಲಿ ಅನ್ನದ ಪಾತ್ರವನ್ನು ತೆಗೆದು ಅನ್ನವನ್ನು ಹಾಕಿ ಅವಳು ಊಟ ಮಾಡ್ತಾಯಿದ್ದಾಳೆ. ಇದನ್ನು ನೋಡೋ ತನಕನೂ ಕೂಡ ತಾಯಿಯನ್ನು ನೋಡ್ತಾ ಇದ್ದೀನಿ. ಆದರೆ ನನಗನ್ಸಿದ್ದು ಆ ಸಮಯದಲ್ಲಿ ಹೋಗಿ ಅವಳ ಪಾದ ಹಿಡ್ಕೊಂಡು ಬಿಟ್ಟಿದ್ದಿದ್ರೆ ಎಷ್ಟು ಸಂತೋಷ ಆಗ್ತಿತ್ತಲ್ಲ. ಅಥವಾ ಏನಮ್ಮ ನೀನು ಬಂದಿದ್ದೆ ನಮ್ಮ ಮನೆಗೆ ಅಂತ ನಾನು ಕೇಳಿದಿದ್ರೆ ಅವಳು ಏನಾದರೂ ಮಾತಾಡ್ತಿದ್ಲೇನೋ ಅನ್ನೋ ಒಂದು ಆಸೆ. ಎಲ್ಲದೂ ಆಸೆ ಆಗ್ತಾಯಿದೆ. ಬಟ್ ಆದರೆ ನನಗೆ ಮಾತ್ರ ಆ ಸಮಯದಲ್ಲಿ ಊಟ ಮಾಡೋದನ್ನು ನೋಡಿದ ಮೇಲೆ ನಾನೇನು ಮಾಡಿದೆ, ಆ ಸಮಯದಲ್ಲಿ ಸೀದಾ ಹೋಗಿ ಮಲಗಿಬಿಟ್ಟೆ. ಹಾಗೆ ಬೆಳಗಿನ ಜಾವ ಬೆಳಗ್ಗೆ ಎದ್ದು ನೋಡ್ತೀನಿ, ಅನ್ನಪೂರ್ಣೇಶ್ವರಿ ತಾಯಿ ಏನು ಊಟ ಮಾಡ್ತಾ ಒಳಗೆ ಬಂದಿದ್ಲು, ಆಕೆ ಇಲ್ಲ. ಆದರೆ ಅದಕ್ಕೆ ಊಟ ಮಾಡಿದ ತಟ್ಟೆ ಇತ್ತ? ಊಟ ಮಾಡಿದ ತಟ್ಟೆ ಎಲ್ಲ ಇದೆ. ಆದರೆ ತಟ್ಟೆ ಊಟ ಮಾಡಿ ಬಿಟ್ಟಿರೋದು ಏನೂ ಇಲ್ಲ. ಅದರೊಳಗಡೆ ನೀಟಾಗಿ ಅನ್ನ ಹಾಕೊಂಡು ಊಟ ಮಾಡಿದಾಳೆ. ಏನೂ ಇಲ್ಲ, ಇಲ್ಲ ಇಲ್ಲ. ಅದರ ಮೇಲೆ ತಾಯಿಗೆ ನನ್ನನ್ನು ಏನು ಹೇಳಬೇಕು, ತಾಯಿ ಹತ್ರ ಏನು ಕೇಳಬೇಕಿತ್ತು, ನಾನು ಏನೂ ಮಾಡಲಿಲ್ವಲ್ಲ ಅನ್ನೋದು ಒಂದು ಕೊರಗು ನನ್ನ ಮನಸ್ಸಿನಲ್ಲಿ ತುಂಬ ಇತ್ತು. ಆ ಸಮಯಕ್ಕೆ ನಾನು ಮತ್ತೆ ಆ ತಾಯಿನ ನೋಡಬೇಕು. ಆ ತಾಯಿಯಿಂದ ನಾನು ಅವಳಿಂದ ಒಂದು ಆಶೀರ್ವಾದ ತಗೊಳ್ಬೇಕಾಗಿತ್ತು ಅಂತ ಅಂದ್ಕೊಂಡು ನನ್ನ ತರಗತಿಯಲ್ಲಿ ಎಲ್ಲರಿಗೂ ಪ್ರಾರ್ಥನಾ ಅಷ್ಟಕ, ಇದು ಎಲ್ಲೂ ಸಿಗಲ್ಲ ನಿಮಗೆ. ಅನ್ನಪೂರ್ಣೇಶ್ವರಿಯ ಪ್ರಾರ್ಥನಾ ಅಷ್ಟಕ ನಿಮಗೆ ಸಿಗುವಂಥದ್ದು, ನೀವು ಕೇಳಬೇಕಾಗಿರುವಂಥದ್ದು ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ತಾಯಿಯಲ್ಲಿ ಮಾತ್ರ. ಅದನ್ನು ನಾನು ಹೇಳ್ಕೊಡ್ತಾ, ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ 48 ದಿನ ಪೂಜೆಯನ್ನು ಮಾಡೋದನ್ನು ಹೇಳಿದೆ. ಯಾವ ರೀತಿ ಮಾಡಬೇಕು? 2 ಪಾತ್ರೆಯನ್ನು ಇಡಬೇಕು. ದೇವರ ಮನೆಯಲ್ಲಿ 2 ಪಾತ್ರೆಯನ್ನು ಇಡಬೇಕು. ಒಂದು ಪಾತ್ರೆಗೆ 1 ಮುಷ್ಟಿ 1 ಹಿಡಿ ಇಷ್ಟು ಬರುವಂತಹ ಅಕ್ಕಿಯನ್ನು ಹಾಕಬೇಕು. ಪ್ರತಿನಿತ್ಯ ಹಾಕಬೇಕು. ಹಾಗೆ ಪ್ರತಿನಿತ್ಯ 1 ಕಾಯಿನನ್ನು ಹಾಕಬೇಕು ಅಂತ ಹೇಳಿ 48 ದಿನ ಒಂದು ಪೂಜೆಯನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಪ್ರತಿನಿತ್ಯ ಪ್ರಾರ್ಥನಾ ಅಷ್ಟಕವನ್ನು ಹೇಳಬೇಕಾಗಿತ್ತು. ಇದನ್ನು ಹೇಳಿಸ್ತಾ 48 ದಿನ ಹೀಗೆ ಆಯಿತು. ನಂತರ ಎಲ್ಲರನ್ನೂ ಅನ್ನಪೂರ್ಣೇಶ್ವರಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಹೊರನಾಡಿಗೆ ಕರ್ಕೊಂಡು ಹೋಗಬೇಕು ಅಂತ 4 ಬಸ್ ಜನನ ಹೊರನಾಡಿಗೆ ಕರ್ಕೊಂಡು ಹೋದೆ ಕೂಡ. ಎಲ್ಲರ ಕೆಲವು ಹೇಳಿದ್ದೆ, ಆ ಅಕ್ಕಿಯನ್ನು 48 ದಿನದ ಅಕ್ಕಿಯನ್ನು ಆ ಹೊರೆಯನ್ನು ಹೊತ್ಕೊಂಡು ಅನ್ನಪೂರ್ಣೇಶ್ವರಿಗೆ ನೀವೆಲ್ಲ ಬರಬೇಕು ಅಂತ ಕೂಡ ಹೇಳಿದ್ದೆ. ಆ ನಂತರ ಅವರು ಏನು ಮಾಡಿದ್ರು, ಎಲ್ಲವನ್ನ ಅಕ್ಕಿಯನ್ನೆಲ್ಲ ತಗೊಂಡು ಎಲ್ಲ ಖುಷಿಯಿಂದ ಹೊರನಾಡಿಗೆ ಹೋಗಿದ್ವಿ. ಹೊರನಾಡಿಗೆ ಹೋಗಿ ಅಲ್ಲೆಲ್ಲ ಅನ್ನಪೂರ್ಣೇಶ್ವರಿಯನ್ನು ನೋಡಿದಾಗ ಸಂತೋಷ ಅಂದರೆ ಎಲ್ಲರಿಗೂ ಸಂತೋಷ. ಅವರ ಕಷ್ಟಗಳು, ಅವ್ರದ್ದು ಏನೇನು ಬೇಡಿಕೆ ಇದೆ ಎಲ್ಲವನ್ನು ಹೇಳ್ಕೊಂಡಿದ್ದಾರೆ. ಆ 48 ದಿನದಲ್ಲಿ ಅವರಿಗೆ ಯಾವ ರೀತಿ ಅಂತಂದರೆ ಅವ್ರ ಕಷ್ಟ ಎಲ್ಲ ರೀತಿಯಲ್ಲೂ ಒಂಥರ ನಿರಾಯಾಸವಾಗಿ ಬಗೆಹರಿಯುತ್ತೆ. ಆ ಥರ ಬಗೆಹರಿದಿದೆ. ಆಗ ಅಲ್ಲಿ ಲಾಸ್ಟ್ ಡೇ 2 ದಿವಸ ಇದ್ವಿ ನಾವು. ನೆಕ್ಸ್ಟ್ ಡೇ ಮತ್ತೆ ಅಲ್ಲಿಂದ ಹೊರಡಬೇಕಾಗಿರುವಂಥ ಸಮಯದಲ್ಲಿ ಯಾಕೋ ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ಹೋಗಬೇಕು, ಅಲ್ಲಿ ಊಟ ಮಾಡಿದೆ. ಊಟ ಮಾಡಿದ್ರ ಮೇಲೂ ಒಂದು ಸತಿ ಅನ್ನಪೂರ್ಣೇಶ್ವರಿಯನ್ನ ನೋಡಿಕೊಂಡೇ ಬಂದುಬಿಡೋಣ ಅಂತ ಹೇಳಿ ಮತ್ತೆ ನಾನು ಒಂದಿಬ್ಬರು ನನ್ನ ಕೋಆರ್ಡಿನೇಟರ್ಸ್ನ ಕರ್ಕೊಂಡು ಅನ್ನಪೂರ್ಣೇಶ್ವರಿ ಮತ್ತೆ ಒಳಗಡೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯಾವ ಥರ ತಾಯಿ ಕರ್ಕೊಂಡ್ಲು ಅಂದರೆ ಡೈರೆಕ್ಟಾಗಿ ಆ ದೇವಿ ಮುಂದೆನೇ, ಆ ತಾಯಿ ಮುಂದೆ ನಿಲ್ಲಿಸೋ ಹಾಗೆ ಮಾಡಿ ತಾಯಿಯಿಂದ ಅಲ್ಲಿ ಅರ್ಚನೆ ಮಾಡಿಸಿ ನಂತರ ತಾಯಿಯ ಅನ್ನಪೂರ್ಣೇಶ್ವರಿಯ ನಾನು ಹೇಳಿದ್ದೆ, ಏನಾದರೂ ನಿನ್ನ ಕಡೆಯಿಂದ ನನಗೆ ಬೇಕು. ಯಾಕೆ ಅಂತಂದರೆ ನಿನ್ನನ್ನು ಅವತ್ತು ಬಂದಾಗ ನಾನು ಮಾತಾಡ್ಸೋಕ್ಕಾಗಿಲ್ಲ, ಆದರೆ ಯಾವತ್ತೂ ನೀನು ನನ್ನ ಜೊತೇಲಿ ಇದೆಯಾ ಅಂತ ನನಗೊಂದು ಗುರ್ತು ಬೇಕಲ್ವಾ ಅಂತ ಕೇಳ್ಕೊಂಡಾಗ ತಾಯಿಯ ಅಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ಒಂದು ಅನ್ನಪೂರ್ಣೇಶ್ವರಿಯ ಒಂದು $1 ಕೊಡ್ತಾರೆ. ತಾಯಿಗೆ ಉಡಿಸಿದಂಥ ಸೀರೆಯನ್ನು ಕೊಡ್ತಾರೆ.
ಅವಳ ಮುಂದೆ ಇಟ್ಟಿರುವಂತಹ ಒಂದಿಷ್ಟು ಅಕ್ಕಿಯನ್ನು ಕೊಡ್ತಾರೆ, ಒಂದಿಷ್ಟು ಕುಂಕುಮವನ್ನು ಕೊಡ್ತಾರೆ. ಆ ಪುರೋಹಿತ ತಗೊಂಬಂದು ನನ್ನ ಕೈಗೆ ಕೊಟ್ಟಾಗ ಎಷ್ಟು ಆನಂದ ಆಯಿತು ಅಂತಂದರೆ, ನಿಜವಾಗ್ಲೂ ದೇವರನ್ನು ನಂಬಿದ್ರೆ ಯಾವತ್ತೂ ಭಗವಂತ ನಮಗೆ ಕಾಣದ ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ದೇವರು ನಮಗೆ ನಾವು ಕೇಳಿದಂಥದ್ದನ್ನು ಕೊಡ್ತಾಳೆ. ಅದರ ಮೇಲೆ ಪ್ರತಿನಿತ್ಯ ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ, ನನ್ನ ವಿದ್ಯಾರ್ಥಿಗಳ ಮನೆಯಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಒಂದು ಕಾಯಿನ್ ಹಾಕೋದು, ಒಂದು ಮುಷ್ಟಿ ಅಕ್ಕಿಯನ್ನು ಹಾಕೋದು, 2 ಪಾತ್ರೆಯನ್ನು ಇಟ್ಕೊಳ್ಳೋಕ್ಕೆ ಹೇಳಿದ್ದೆ, ಅದು ಇವತ್ತಿಗೂ ಮಾಡ್ತಾನೇ ಇದ್ದಾರೆ. ಆ ಒಂದು ಅಕ್ಕಿಯನ್ನು ಪ್ರತಿ ಶುಕ್ರವಾರದಿಂದ ಶುಕ್ರವಾರಕ್ಕೆ ಅದನ್ನು ಬದಲಾಯಿಸುವಂಥದ್ದು. ಅಂದರೆ ಅಕ್ಕಿ ಪೂರ್ತಿ ತಗೊಳ್ಬೇಕು, ಅದನ್ನು ಅನ್ನ ಮಾಡಬೇಕು, ಮನೆಯವರೆಲ್ಲ ಊಟ ಮಾಡಬೇಕು ಪ್ರತಿ ಶುಕ್ರವಾರದಿಂದ ಶುಕ್ರವಾರಕ್ಕೆ. ಈ ರೀತಿಯಲ್ಲಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಯಾವುದೇ ರೀತಿಯ ದವಸ ಧಾನ್ಯಕ್ಕೆ ಆಗಿರ್ಬೋದು, ಮತ್ತು ಊಟ ಮಾಡೋದು ಸಹಜ, ಊಟ ಮಾಡಿದ್ದನ್ನ ಅರ್ಗಿಸ್ಕೊಳ್ಳೋದಿದೆ ನೋಡಿ, ಅದು ದೇವರು ಕೊಡುವಂಥ ಶಕ್ತಿ ಅಲ್ವಾ. ಊಟ ಮಾಡಿದ್ರ ಮೇಲೆ ಅದು ನಮಗೆ ನಿರಾಯಾಸವಾಗಿ ಅದು ನಮ್ಮ ದೇಹಕ್ಕೆ ಸೇರಬೇಕು. ಕೆಲವರಿಗೆ ಅದರಿಂದ ಆರೋಗ್ಯ ಕೆಡುವಂಥದ್ದಿರುತ್ತೆ. ಈ ಒಂದು ಅನ್ನಪೂರ್ಣೇಶ್ವರಿಯ ಪೂಜೆ ಪ್ರತಿನಿತ್ಯ ತೆಗೆದಿಡುವಂಥ 1 ಹಿಡಿ ಅಕ್ಕಿಯಿಂದ ನಾವು ಅದನ್ನು ಪ್ರತಿ ಶುಕ್ರವಾರ ಬದಲಾಯಿಸಿ ಅದನ್ನು ಅನ್ನ ಮಾಡಿ ಊಟ ಮಾಡೋದ್ರಿಂದ ನಿಜವಾಗ್ಲೂ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆಗಳು. ಎಷ್ಟೋ ಜನ ಮಲ್ಕೊಂಡೇ ಕೇಳಿಸ್ಕೊತಿರ್ತಾರೆ. ಆ ಒಂದು ಅನ್ನಪೂರ್ಣೇಶ್ವರಿ ಪ್ರಾರ್ಥನಾ ಅಷ್ಟಕವನ್ನು ಕೇಳಿಸ್ಕೊಂಡವರು ಇವತ್ತಿಗೆ ಕೂತ್ಕೊಂಡು ಆರಾಮಾಗಿ ಓಡಾಡ್ತಾ ನಾವು ಊಟ ಮಾಡಿದ್ದು ಕೂಡ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಆರಾಮಾಗಿ ಮಾಡ್ತಾಯಿದ್ದೀವಿ ಅನ್ನೋದ್ರ ಜೊತೆಯಲ್ಲಿ ಬರುವಂಥ ಎಷ್ಟೋ ಜನರಿಗೆ ಅನ್ನದಾನದ ಒಂದು ದಾಸೋಹವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಅನ್ನದಾನವನ್ನು ಮಾಡುವಂಥದ್ದಕ್ಕೆ ಆ ಒಂದು ತಾಯಿ ಕೊಟ್ಟಿರುವಂಥ ಅನುಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಅನ್ನಪೂರ್ಣೇಶ್ವರಿ ಆರಾಧನೆ ನನ್ನ ಕಡೆ ಬಂದರೆ ನಾನು ಎಲ್ಲ ಕಡೆನೂ ಹೇಳೋದು ಒಂದೇ, ದೇವರಿಗೂ ನಿಮಗೂ ಕನೆಕ್ಟ್ ಮಾಡೋದು ಒಂದೇ ಕೆಲಸ ನಂದು. ನನ್ನ ಕಡೆಯಿಂದ ಏನು ಅನ್ನೋದಕ್ಕಿಂತಲೂ ಎಲ್ಲವನ್ನ ಕೂಡ ತಾಯಿ ಮಾಡಿಸ್ಕೊಳ್ತಾಳೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಪೂಜೆ ನಿಮ್ಮ ತರಗತಿಗೆ ಬಂದರೆ ತಿಳಿಸ್ಕೊಡ್ತೀರಾ ಹೇಗೆ, ಅದರ ವಿಧಾನಗಳೇ ನಿಜವಾಗಿ ಅಂದರೆ ಅಷ್ಟಕ ಅಂತ ಹೇಳಿದ್ರೆ ಅದನ್ನು ಹೇಳಿಕೊಡ್ತೀವಿ. ಅದರದ್ದು PDF ಸಮೇತ ಕಳಿಸಿ ಅದನ್ನು ಪೂರ್ತಿಯಾಗಿ ಹೇಳ್ಕೊಡುವಂಥದ್ದನ್ನು ಮಾಡ್ತೀವಿ. ಖಂಡಿತ ಮೇಡಮ್. ನೀವು ನಿಮ್ಮ ತರಗತಿಯಲ್ಲಿ ತ್ರಿಶತಿ ಅನ್ನು ಹೇಳ್ಕೊಡ್ತೀರಾ ಅಂತ ಹೇಳಿದ್ರಿ, ಲಲಿತಾ ತ್ರಿಶತಿ. ಇದರ ವಿಶೇಷತೆ ಏನು, ಹಾಗೆ ಕಲ್ತಿರೋರು ಅನುಭವಗಳೇನಾದರೂ ಹೇಳ್ಕೊಂಡಿದ್ದಾರಾ ಉದಾಹರಣೆ ಸಹಿತವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಲಲಿತಾ ತ್ರಿಶತಿ ಅಂದರೆ ತುಂಬ ಶಕ್ತಿಯುತವಾಗಿರುವಂಥದ್ದು. ತಾಯಿಯ 300 ನಾಮಗಳು ಇರುವಂತಹದ್ದು. ಅದರಲ್ಲಿ ಹ್ರೀಂಕಾರೇಶ್ವರಿ ಅಂತ ಅಂದರೆ ಹ್ರೀಂಕಾರ ಸ್ವರೂಪಿಣಿಯಾಗಿರುವಂಥ ತಾಯಿಯ ಒಂದು ಹ್ರೀಂಕಾರದ ಬೀಜಾಕ್ಷರಿ ಮಂತ್ರ ಸಮೇತವಾಗಿ ಲಲಿತಾ ತ್ರಿಶತಿಯಲ್ಲಿ ಇರುವಂಥದ್ದು. ಲಲಿತಾ ತ್ರಿಶತಿಯನ್ನು ಕಲಿಯೋದ್ರಿಂದ, ಮನೆಯಲ್ಲಿ ಹೇಳೋದ್ರಿಂದ ಅಥವಾ ಪಠಣ ಮಾಡೋದ್ರಿಂದ ಆಗುವಂಥ ಉಪಯೋಗ ಏನಂತ ಅಂದರೆ, ಮನೆಯಲ್ಲಿ ಯಾವುದಾದ್ರೂ ದುಷ್ಟಶಕ್ತಿ ಅಥವಾ ಯಾವುದಾದರೂ ಒಂದು ರೀತಿಯ ಮನೆಯಲ್ಲಿ ಪಾಸಿಟಿವ್ ಇಲ್ಲ, ಬರೀ ನೆಗೆಟಿವೇ ಇದೆ ಅನ್ನೋದಾದರೆ ಅಂಥದ್ದನ್ನೆಲ್ಲ ಹೋಗ್ಲಾಡಿಸ್ಕೊಳ್ಬೋದು. ಯಾವ ರೀತಿ ನೆಗೆಟಿವ್ ಅಂತ ಅಂದರೆ, ಯಾರೋ ಒಬ್ಬರು ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಏನೋ ಒಂದು ಸಂಚು ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದ್ದು ಕೂಡ ನಮಗೆ ಗೊತ್ತಿರೋದಿಲ್ಲ, ಅವರೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ದು ಕೂಡ ನಮ್ಮ ಮೇಲೆ ಯಾವುದೋ ಒಂದು ರೀತಿಯ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಯಾವುದೋ ಒಂದು ರೀತಿಯ ದೃಷ್ಟಿ ಹಾಕುವಂಥದ್ದು, ಈ ಥರದ್ದೆಲ್ಲ ನಡೀತಿರುತ್ತೆ. ಅಂಥದ್ದಿದ್ದಾಗ ಮತ್ತು ರೋಡಲ್ಲಿ ಇವಾಗ ನಾವು ದಾರಿಯಲ್ಲಿ ಬರ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆ ದಾರಿಯಲ್ಲಿ ಬರಬೇಕಾದ್ರೆ ಏನಾದರೂ ಯಾರಾದರೂ ಒಂಥರ ನಿಂಬೆಹಣ್ಣು, ಕೆಲವುದೊಂದನ್ನು ದೃಷ್ಟಿ ತೆಗೆಯೋದಕ್ಕೆ ಕೆಲವರು ಮೊಟ್ಟೆಯನ್ನು ಮಾಡಿರ್ತಾರೆ. ಹೀಗೆ ಸಾಕಷ್ಟು ಕೆಲವೊಂದು ಕಡೆ ಇರುತ್ತೆ. ನಮಗೆ ಅರಿವಿಲ್ಲದೆ ಅದನ್ನು ನಾವು ದಾಟಿ ಬಂದುಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಆ ನೆಗೆಟಿವ್ ನಮಗೆ ಆಗುವಂಥದ್ದು. ಅಂಥದ್ದೆಲ್ಲ ಏನಾದರೂ ಇತ್ತು ಅಂದರೆ ಈ ಲಲಿತಾ ತ್ರಿಶತಿಯನ್ನು ಯಾರು ಪಠಣೆ ಮಾಡ್ತಾರೋ ಅದು ಯಾವುದು ಕೂಡ ನಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಲಲಿತಾ ತ್ರಿಶತಿಯನ್ನು ಕೂಡ ನಮ್ಮ ತರಗತಿಯಲ್ಲಿ ಹೇಳ್ಕೊಡ್ತೀವಿ, ವಿತ್ ಮೀನಿಂಗ್ ಸಮೇತ.
ಒಂದೊಂದು ನಾಮಾವಳಿಯ ಅರ್ಥ ಸಮೇತವಾಗಿ ನಾವು ಹೇಳಿಕೊಡುವಂಥದ್ದು. ಹಾಗೆ ಶೋಭಾನೆಯನ್ನು ಕೂಡ ನಾವು ಅರ್ಥ ಸಮೇತವಾಗಿ ಹೇಳಿಕೊಡುವಂಥದ್ದನ್ನು ಮಾಡ್ತೀವಿ. ಕೆಲವೊಂದು ತರಗತಿಯಲ್ಲಿ ನಾವು ಸ್ತೋತ್ರಕ್ಕೆ ಅದರ ಅರ್ಥವನ್ನು ತಿಳಿಸಿ ಅರ್ಥವನ್ನು ಕಲಿತು ನಾವು ಹೇಳಿದಾಗ ಇನ್ನು ಹೆಚ್ಚಿನ ನಮಗೆ ಅದರಿಂದ ಅರ್ಥವಾದಾಗ ಆ ಒಂದು ಸ್ತೋತ್ರವನ್ನು ಹೇಳಬೇಕು ಅನ್ನುವ ಒಂದು ಇಷ್ಟ ಆಗಬೇಕು. ಯಾವಾಗಲೂ ಅಷ್ಟೇ, ಯಾವುದೇ ಸ್ತೋತ್ರ ಆದರೂ ಕೂಡ ಇಷ್ಟಪಟ್ಟು ಹೇಳಬೇಕು, ಕಷ್ಟಪಟ್ಟು ಹೇಳಬಾರ್ದು ಅಲ್ವಾ. ಆ ಒಂದು ಇಷ್ಟಪಟ್ಟು ಹೇಳುವಂತಹದ್ದನ್ನು ನಮ್ಮ ಯದುನಂದನದಲ್ಲಿ ಮಾಡಿಕೊಡ್ತೀವಿ. ಲಲಿತಾ ತ್ರಿಶತಿಯನ್ನು ಹೇಳೋದ್ರಿಂದ ಏನಂತ ಹೇಳಿದ್ದೀನಿ. ಹಾಗೆ ಎಷ್ಟೋ ಜನ ಈ ಲಲಿತಾ ತ್ರಿಶತಿಯನ್ನು ಹೇಳಿ ಅವ್ರ ಮನೆಯಲ್ಲಿ ಗಂಡ ಹೆಂಡತಿಗೆ ಒಂದು ಯಾವುದೇ ರೀತಿಯ ಒಂದು ಒಳ್ಳೆಯ ಬಾಂಡಿಂಗ್ ಇಲ್ಲ, ಯಾವಾಗಲೂ ಜಗಳ ಮನೆಯಲ್ಲಿ, ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ, ಬಹಳ ಎದುರಾಗಿ ಉತ್ತರ ಕೊಡುವಂಥದ್ದು, ಈ ಥರದ್ದು ಎಲ್ಲ ಸಮಸ್ಯೆಯನ್ನು ಕೂಡ ಲಲಿತಾ ತ್ರಿಶತಿ ಹೇಳೋದ್ರಿಂದ ಆ ತಾಯಿ ಅದೆಲ್ಲವನ್ನು ನಿವಾರಣೆ ಮಾಡಿಕೊಡ್ತಾಳೆ. ಲಲಿತಾ ತ್ರಿಶತಿಗೆ ಇರುವಂಥ ಶಕ್ತಿನೇ ಹಾಗೆ. ಆ 300 ನಾಮಾವಳಿಯನ್ನು ಹೇಳೋದಕ್ಕೆ ನಿಮಗೆ ಕನಿಷ್ಠ ಒಂದು 15 ನಿಮಿಷ ಸಾಕಾಗುತ್ತೆ. ಅದನ್ನು ಸಂಪೂರ್ಣವಾಗಿ ಕಲ್ತರ ಮೇಲೆ ನಿಮಗೊಂದು 15 ನಿಮಿಷ ಕೂತ್ಕೊಂಡು ಪ್ರತಿ ಮಂಗಳವಾರ, ವಿಶೇಷವಾಗಿ ಪ್ರತಿ ಮಂಗಳವಾರ ರಾಹುಕಾಲ ಸಮಯ 3 ಗಂಟೆಯಿಂದ 4:15 ತನಕ ಮಂಗಳವಾರ ಇರುವಂಥ ರಾಹುಕಾಲದ ಸಮಯದಲ್ಲಿ ಮನೆಯಲ್ಲಿ ಲಲಿತಾ ತ್ರಿಶತಿಯನ್ನು ಹೇಳ್ತಾ ಆ ರಾಹುಕಾಲ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು, ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ ನಿಂಬೆಹಣ್ಣು ದೀಪ ಹಚ್ಬೋದಾ? ಡೆಫಿನೆಟಾಗಿ ಹಚ್ಬೋದು. ಒಂದೇ ಒಂದು ನಿಂಬೆಹಣ್ಣನ್ನು 2 ಭಾಗ ಮಾಡಿ ಅದಕ್ಕೆ 2 ತುಪ್ಪದ ದೀಪವನ್ನು ಬತ್ತಿಯನ್ನು ಹಾಕಿ ನಾವು ಲಲಿತಾ ತ್ರಿಶತಿಯನ್ನು ಹೇಳಿ ಅಮ್ಮನವರಿಗೆ ಈ ಒಂದು ನಿಂಬೆಹಣ್ಣಿನ ಒಂದು ಆರತಿಯನ್ನು ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎಲ್ಲವನ್ನು ಹೋಗಲಾಡಿಸ್ಕೊಳ್ಬೋದು, ಮನೆಯಲ್ಲಿ ಶಾಂತಿಯಿಂದ ಇರಬಹುದು. ಹಾಗೆ ಯಾವುದೇ ರೀತಿಯ ದುಷ್ಟ ಶಕ್ತಿ ಅನ್ನೋದು ಮನೆಯೊಳಗಡೆ ಎಂಟ್ರಿ ಆಗೋಕ್ಕೆ ಬಿಡೋದೇ ಇಲ್ಲ ಅನ್ನೋದನ್ನು ಹೇಳ್ಬೋದು ಲಲಿತಾ ತ್ರಿಶತಿಯಿಂದ. ಇದನ್ನು ಡೆಫಿನೆಟಾಗಿ ನಾವು ಕಲಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ನಿಗುಂದು ಆನಂದ ಪರಮಾನಂದ ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿದೆ ಮೋಡಿ ಕಾಣುವ ಕಣ್ಣಿಗುಂದು ಆನಂದ ಪರಮಾನಂದ. ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು, ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು, ಕೃಷ್ಣ ನೀ ಆಡಿದ ಲೀಲೆ ನನ್ನೊಡನೆ ಆಡು, ಕೃಷ್ಣ ನೀ ಆಡಿದ ಲೀಲೆ ನನ್ನೊಡನೆ ಆಡು. ತುಳಸಿದಳ ಆಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನ, ತುಳಸಿದಳ ಆಯ್ದು ತಂದು. ಕೃಷ್ಣ 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 ಕೃಷ್ಣ. ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್. ಪ್ರತಿ ಶುಕ್ರವಾರ 16 ರೂಪಾಯಿ ಇಡುವುದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ, ಅದು ಹೇಗೆ? ಇದಕ್ಕೂ ಕೂಡ ಮಹಾಲಕ್ಷ್ಮಿಯ ಒಂದು ಅನುಗ್ರಹನೇ ಅಂತಲೇ ಹೇಳ್ಬೋದು. ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರು ಇದ್ದರು. ಒಂದು ಬಾರಿ ನಾನು ಗೊರವನಹಳ್ಳಿಗೆ ಹೋಗಬೇಕು ಅಂತ ಹೋಗಿದ್ದೀನಿ. ಹೋದಾಗ ಅಲ್ಲಿ ಅಮ್ಮನ ಹತ್ರ ಮಾತಾಡ್ತಾ ಕೂತ್ಕೊಂಡೆ. ಅಂದರೆ ಅಲ್ಲಿ ಅವಕಾಶ ಇದ್ದಿದ್ದೇ ಸ್ವಲ್ಪ ಸಮಯದಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ಆ ತಾಯಿ ಹೇಳಿದ್ದೆ ಏನಂದರೆ, ನೀನು ಪ್ರತಿ ಶುಕ್ರವಾರ ಅಮ್ಮನಿಗೆ 16 ರೂಪಾಯಿಯನ್ನು ನೀನು ಎತ್ತಿಡಬೇಕು. ನಂತರ ಪ್ರತಿ ಶುಕ್ರವಾರ ಲಕ್ಷ್ಮೀ ಹೃದಯವನ್ನು ಪಠಣೆ ಮಾಡಬೇಕು ಅಂತ ಹೇಳಿದ್ರು. ಆದರೆ ಅಲ್ಲಿ ಯಾರು ಹೇಳಿದ್ದು? ಗೊರವನಹಳ್ಳಿ ಅಮ್ಮನವರು.
ಒಂದು ಅಜ್ಜಿ ಅಂತ ಹೇಳ್ತೀರಾ ನೀವು ಅಥವಾ ಅಮ್ಮ, ಅವರು ನಾವು ಅಮ್ಮ ಅಂತ ಕರಿತೀನಿ, ಅವರು ಹೇಳಿದರು ನನಗೆ ಕೈ ಮೇಲೆ ಹೇಳಿ ಕೈ ಮೇಲೆ ಏನೋ ಬರೀತಾರೆ, ಈ ಹಸ್ತವನ್ನು ಇಟ್ಕೊಂಡು ನನಗೆ ಬರೀತಾರೆ. ಅದ್ರ ಬರ್ದಿರೋದು ನನಗನ್ನಿಸ್ತಿರೋದು ಶ್ರೀಂಕಾರ ಅಂತ. ಅದನ್ನು ಬರೆದು ಅದನ್ನು ಹೇಳ್ತಾರೆ ನನಗೆ. ನಾನು ಅದನ್ನು ಅಷ್ಟೊಂದು ತಲೆಗೆ ಹಾಕ್ಕೊಳ್ಳಿಲ್ಲ. ಲಕ್ಷ್ಮೀ ಹೃದಯದ ಒಂದು ಪುಸ್ತಕವನ್ನು ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಇರೋದು ಅವ್ರು ಹೇಳಿದ್ರೆ ನಾನು ಅಷ್ಟೊಂದು ತಲೆಗೆ ಹಾಕ್ಕೊಳ್ಳಿಲ್ಲ. ಬಂದೆ. ನಂತರ ಗೊರವನಹಳ್ಳಿ ಅಮ್ಮನಿಂದ ಆಶೀರ್ವಾದ ಆಗಿರುವಂತಹ ಸರಸ್ವತಿ ಅಮ್ಮ ಅಂತ ಒಬ್ಬರಿದ್ದರು. ಅವ್ರ ಮನೆಯಲ್ಲಿ ಆಕಸ್ಮಿಕವಾಗಿ ಯಾವುದೋ ಅವರ ಸೊಸೆ ನನ್ನನ್ನು ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿದ ತಕ್ಷಣ ಆ ಸರಸ್ವತಿ ಅಮ್ಮ ಅನ್ನೋರು ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಮಾತಾಡ್ಸಿದ್ರ ಮೇಲೆ ನೀ ಗೊರವನಹಳ್ಳಿಗೆ ಹೋಗಿದ್ಯಾ ಅಂತ ಕೇಳಿದ್ರು. ಹಾಂ ಅಮ್ಮ ಹೋಗಿದ್ದೀನಿ ಅಂತ ಹೇಳ್ದೆ ಬಿಟ್ಟು ಇದೆಲ್ಲ ಅವ್ರು ಮಾಡಿದ್ದು ಏನು ನಾನು ಹೇಳೋಕ್ಕೆ ಹೋಗಲಿಲ್ಲ. ನಾನು ನಿನಗೊಂದು ಇದನ್ನು ಹೇಳ್ತೀನಿ, ನೀನು ಅದನ್ನು ಫಾಲೋ ಮಾಡ್ತೀಯಾ ಅಂತ ಕೇಳಿದ್ರು ಅವರು. ಹಾಂ ಆಯ್ತಮ್ಮ ಹೇಳಿ ಮಾಡ್ತೀನಿ ಅಂತ. ಸಾಕಷ್ಟು ಕಡೆಯಿಂದ ನಿಮಗೆ ಹೌದು. ಅವರು ಮಾಡ್ತೀಯಾ ಅಂತ ಕೇಳಿದ್ರು. ಹಾಂ ಅಮ್ಮ ಮಾಡ್ತೀನಿ. ಏನು ಹೇಳಿದ್ರು ಮಾಡ್ತೀನಿ. ಕುಂಕುಮಕ್ಕೆ ಅಂತ ಹೋಗಿದ್ದು ಅವರಲ್ಲಿ ಇದನ್ನು ಹೇಳಿದ್ರು. ಆವಾಗ ಅವರು ಪರಿಚಯವನ್ನು ಮಾಡಿಕೊಟ್ರು. ಗೊರವನಹಳ್ಳಿ ಅಮ್ಮನವರಿಂದ ನನಗೆ ಆಶೀರ್ವಾದ ಆಗಿದೆ ಅಂತ ಹೇಳಿ ಒಂದು ಪುಸ್ತಕವನ್ನು ತಗೊಂಬಂದ್ರಲ್ಲಿ. ಒಂದು ರಟ್ಟಿರುವಂಥ ಪುಸ್ತಕ, ಮೇಲ್ಗಡೆ ಬರೀ ರಟ್ಟಿದೆ, ಒಳಗಡೆ ಶೀಟ್ಸ್ ಇದೆ, ಒಂದು ಬ್ಲೂ ಕಲರ್ದು. ಅದನ್ನು ತಗೊಂಬಂದರು. ಅದರಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಅಂತ ಇದೆ. ಅವರು ಆ ಪುಸ್ತಕವನ್ನು ತಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಹೂವು ಇಟ್ಟು ಅಕ್ಷತೆ ಇಟ್ಟು ಅದನ್ನು ನಂಗೆ ಕೊಡ್ತಾರೆ. ಕೊಟ್ಬಿಟ್ಟು ಹೇಳಿದ್ರು, ಇದನ್ನು ನೀನು ಇನ್ನು ಮುಂದೆ ಇದನ್ನು ನೀನು ಹೇಳಬೇಕು, ಈ ಒಂದು ಹೃದಯವನ್ನು ಹೇಳಬೇಕು ಅಂತ ಹೇಳಿದ್ರು. ಮತ್ತು ಪ್ರತಿ ಶುಕ್ರವಾರ 16 ರೂಪಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ನೀನು ಅಮ್ಮನವರಿಗೆ ಕೊಡಬೇಕು. ಅದು ಕಾಯಿನ್ ರೂಪದಲ್ಲಿ ಕೊಡ್ತೀಯೋ ಅಥವಾ ನೋಟಿನ ರೂಪದಲ್ಲಿ ಕೊಡ್ತೀಯೋ ಗೊತ್ತಿಲ್ಲ. 16 ರೂಪಾಯಿನ ನೀನು ಕೊಡಬೇಕು ಅಂದಾಗ ನನಗೆ ಹೇಗಾಯಿತು ಅಂತಂದರೆ, ಅಲ್ಲಿ ಅಮ್ಮ ಗೊರವನಹಳ್ಳಿಯಲ್ಲಿ ಹೇಳಿ 3 ವರ್ಷದ ನಂತರ ಇದು ನಡೆದಿರುವಂಥದ್ದು. 3 ವರ್ಷ ಅವ್ರು ಅಲ್ಲಿ ಕೇಳ್ಕೊಂಡು ಬಂದವಳು. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲೇ ಅದನ್ನ ಬಿಟ್ಬಿಟ್ಟಿದ್ದೆ. ಅದನ್ನು ಇಲ್ಲಿ ಅದೇ ಪುಸ್ತಕವನ್ನು ಕೊಟ್ಟು ಅವರು ನನಗೆ ಈ 16 ರೂಪಾಯಿ ಒಂದು ವಿಚಾರವನ್ನು ತಿಳಿಸಿದ್ರು. ಅಂದರೆ ಅವರು ಅಲ್ಲಿ ಗೊರವನಹಳ್ಳಿನೂ 16 ರೂಪಾಯಿ ಮತ್ತು ಲಕ್ಷ್ಮೀ ಹೃದಯನೇ ಹೇಳಿದರು. ಅದನ್ನು ನಾನು ಬಿಟ್ಬಿಟ್ಟಿದ್ನಲ್ಲ. ನಂತರ ಇಲ್ಲಿ ನನಗೆ ಇದನ್ನು ಈ ಒಂದು ವಿಚಾರವನ್ನು ತಿಳಿಸಿ ಅದನ್ನು ನಂಗೆ ಕೊಟ್ಟಾಗ ತುಂಬ ಒಂಥರ ಮನಸ್ಸಿಗೆ ನಾಟುವಂಥದ್ದಾಯಿತು. ಇದರಲ್ಲಿ ಏನೋ ಒಂದಿದೆ, ಅವರು ಹಾಗೆ ಹೇಳಿದ್ದಾರೆ ಅಂದಮೇಲೆ ಇದರಲ್ಲಿ ಏನೋ ಒಂದು ಇದೆ ಅಂತ ಅಂದ್ಕೊಂಡು ಏನು ಮಾಡಿದೆ, ಅದೇ ಬರುವಂಥ ಶುಕ್ರವಾರದಲ್ಲಿ 16 ರೂಪಾಯಿಯನ್ನು ಎತ್ತಿಡೋದನ್ನು ಮಾಡ್ತಾ ಹೋದೆ. 16 ಅನ್ನೋದು ಏನು ಸಂಕೇತ ಅಂದರೆ, 16 ವಿಧದಲ್ಲಿ ತಾಯಿಯನ್ನು ನಮಗೆ ಪೂಜಿಸೋಕ್ಕಾಗೋದಿಲ್ಲ. 16 ಷೋಡಶೋಪಚಾರ ಪೂಜೆಯಾಗಿ ತಾಯಿಯನ್ನು ಆರಾಧನೆ ಮಾಡುವಷ್ಟು ಶಕ್ತಿ ನಮಗಿಲ್ಲ. ಆ ಒಂದು ಸಂಕೇತವಾಗಿ 16 ಅನ್ನೋದು ಬಹಳ ಉತ್ತಮವಾಗಿರುವಂಥದ್ದು, ಲಕ್ಷ್ಮಿಯ ಸಂಖ್ಯೆ ಅಂತಲೇ ಕರೀತಾರೆ. ಆ ಒಂದು ಸಂಖ್ಯೆಯಲ್ಲಿ 16 ರೂಪಾಯಿಯನ್ನು ಎತ್ತಿಡೋದ್ರಿಂದ ತಾಯಿ ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು ಕೊಡ್ತಾಳೆ ಅಂತ ಅದನ್ನು ತಿಳಿದುಕೊಂಡೆ. ಅವರಿಂದನೇ ತಿಳ್ಕೊಂಡೆ ಯಾಕೆ ಈ 16 ರೂಪಾಯಿ ಬೇಕು ಅಂತ ಹೇಳಿದಾಗ. ಅವತ್ತಿನಿಂದ ಇವತ್ತಿನ ತನಕನೂ 16 ರೂಪಾಯಿಯನ್ನು ಇಡುವಂಥದ್ದು ಮಾಡ್ತಾಯಿದ್ದೀನಿ. ಆ 16 ರೂಪಾಯಿ ಇಡೋಕ್ಕೆ ಶುರು ಮಾಡಿದ್ರ ಮೇಲೆ ವರಮಹಾಲಕ್ಷ್ಮಿ ವಿಜೃಂಭಣೆಯಿಂದ ನಡೀತಾ ಇದೆ. ಅಕ್ಷಯ ತೃತೀಯ ವಿಜೃಂಭಣೆಯಿಂದ ನಡೀತಾ ಇದೆ. ಯಾವುದೇ ಹೆಣ್ಣುಮಕ್ಕಳಿಗೂ ಕೂಡ ಒಂದು ಆಭರಣ, ಚಿನ್ನ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ. ಆ ಒಂದು ಚಿನ್ನವನ್ನು ತಗೊಳ್ಳುವಂಥದ್ದು, ಬೆಳ್ಳಿಯನ್ನು ತಗೊಳ್ಳುವಂಥದ್ದು, ಇದೆಲ್ಲ ಸಾಕಷ್ಟು ಆ ತಾಯಿಯ ಅನುಗ್ರಹದಿಂದ ಆಗಿದೆ. ಇವಾಗ ನನ್ನ ತರಗತಿಯಲ್ಲಿ ಈ 16 ರೂಪಾಯಿಯ ಒಂದು ಎತ್ತಿಡುವಂಥದ್ದನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಮೃದ್ಧಿ ಆಗ್ತಿದೆ. ತುಂಬ ಖುಷಿಯಿಂದ ಎಲ್ಲರೂ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ಒಂದು 16 ರೂಪಾಯಿಯಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಒಂದು ಲಕ್ಷ್ಮಿಗೆ ಅಂತ ಯಾವುದಾದ್ರು ಒಂದು ಸೀರೆ ತಗೊಂಬರೋದು ಅಥವಾ ಪೂಜಾ ಸಾಮಗ್ರಿ ತರುವುದು ಇಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ 16 ರೂಪಾಯಿಯನ್ನು ಪ್ರತಿ ಶುಕ್ರವಾರ
ನೀವೆಲ್ಲರೂ ಎತ್ತಿಡುವಂಥದ್ದನ್ನು ಮಾಡಿ ಆದಷ್ಟು ಶ್ರೀಂ ಅನ್ನುವ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠಣೆಯನ್ನು ಮಾಡಿ ಪ್ರತಿ ಶುಕ್ರವಾರ ಕೂತ್ಕೊಂಡು ಶ್ರೀಂ 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 ಅಂತ ಹೇಳುವಂಥದ್ದು, 16 ರೂಪಾಯಿನ ಕೈಯಲ್ಲಿ ಇಟ್ಕೊಂಡು ಹೇಳುವಂಥದ್ದು. ಹಾಗೆ ಕನಕದಾರ ಸ್ತೋತ್ರವನ್ನು ಕಾಯಿನ್ ಮುಖಾಂತರನೇ ಕೂಡ ನಾನು ಅದನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಎಲ್ಲರೂ ಕನಕದಾರ ಸ್ತೋತ್ರವನ್ನು ಹೇಳ್ತಾರೆ, ಕಾಯಿನ್ ಇಟ್ಕೊಂಡು ಕನಕದಾರ ಸ್ತೋತ್ರವನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ ನೀವೆಲ್ಲರೂ ನಮ್ಮ ತರಗತಿಗೆ ಜಾಯ್ನ್ ಆದರೆ ಡೆಫಿನೆಟಾಗಿ ಹೇಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಓಕೆ. ಈಗ 16 ರೂಪಾಯಿ ಅವರು ಎತ್ತಿಡ್ತಾರಲ್ವ, ಆ ಅಮೌಂಟ್ನ ಅವರು ಬಳಸ್ಕೋಬೋದಾ, ಇಲ್ಲಾಂದರೆ ಮತ್ತೆ ತಾಯಿ ಉಂಡಿಗೆ ದೇವಸ್ಥಾನಕ್ಕೆ ಹೋಗಿ ಇಲ್ಲ ದೇವಸ್ಥಾನಕ್ಕೇನಿಲ್ಲ, ಅದೇ ಹೇಳದ್ನಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಕ್ಷಯ ತೃತೀಯ ಬಂದಾಗ ಏನಾದ್ರು ಒಂದು ಚಿನ್ನನೋ ಬೆಳ್ಳಿನೋ ತಗೊಂಬರುವಷ್ಟು ಹಣವನ್ನು ಅದರಲ್ಲಿ ಮಾಡ್ತಾಳೆ. ನಾವು ಹಾಕೋದು 16 ರೂಪಾಯಿ, ಅದು ಒಂದು ವರ್ಷದಲ್ಲಿ ಎಷ್ಟಾಗಿರುತ್ತೆ, ಅದಕ್ಕಿನ್ನು ಎಷ್ಟು ಸೇರಿರುತ್ತೆ ಅನ್ನೋದು ಒಂದು ಚಮತ್ಕಾರ. ಗೊತ್ತೇ ಇರೋದಿಲ್ಲ. 16 ರೂಪಾಯಿ ಹಾಕಿರ್ತೀವಿ, ಅದರಲ್ಲಿ ಎಷ್ಟು ದುಡ್ಡು ಜಾಸ್ತಿ ಆಗಿರುತ್ತೆ ಅನ್ನೋದು ಅದೇ ಲಕ್ಷ್ಮಿಯ ಒಂದು ರಕ್ಷಣೆ. ಮೇಡಮ್, ಬಿಲ್ವಪತ್ರೆ ಶಿವನಿಗೆ ಮಾತ್ರ ಪ್ರೀತಿ ಅಂತ ನಾವೆಲ್ಲರೂ ತಿಳಿದಿದ್ದೀವಿ. ಆದರೆ ಲಕ್ಷ್ಮೀ ನಾರಾಯಣರಿಗೂ ಸಹ ಬಿಲ್ವಪತ್ರೆ ಅಂದರೆ ಪ್ರೀತಿ ಅಂತ ಕೇಳ್ಪಟ್ಟಿದ್ದೀವಿ. ಬಿಲ್ವಪತ್ರೆ ಬಗ್ಗೆ ಒಂದು ಇಷ್ಟು ವಿಚಾರವನ್ನು ತಿಳಿಸ್ಬೇಕು ಅಂತ ಕೇಳ್ಕೊತೀವಿ. ಬಿಲ್ಪತ್ರೆ ಶಿವನಿಗೆ ಬಹಳ ಪ್ರೀತಿ, ಯಾಕೆಂದರೆ ಬಿಲ್ವದಲ್ಲೇ ಲಕ್ಷ್ಮಿ ಇದ್ದಾಳೆ ಅಂತ. ಹೇಗೆ ಆಯಿತು ಬಿಲ್ವ ಗಿಡ ಹೇಗಾಯಿತು ಅನ್ನೋ ಒಂದಿಷ್ಟು ನನಗೆ ತಿಳಿದಿರೋ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ. ಒಂದು ದಿನ ವೈಕುಂಠದಲ್ಲಿ ಲಕ್ಷ್ಮಿ ತುಂಬ ಚಿಂತೆಯಿಂದ ಕೂತ್ಕೊಂಡಿರ್ತಾಳೆ. ಆಗ ನಾರಾಯಣ ಬಂದು ಕೇಳ್ತಾನೆ, ಯಾಕೆ ಲಕ್ಷ್ಮಿ ಇಷ್ಟೊಂದು ಚಿಂತೆಗೆ ಕೂತ್ಕೊಂಡಿದ್ಯಾ ನೀನು, ಏನಾಗಿದೆ ಅಂತ ಕೇಳ್ತಾನೆ. ಆಗ ನಾರಾಯಣಕ್ಕೆಲೆ ಲಕ್ಷ್ಮಿ ಹೇಳ್ತಾಳೆ, ನಾರಾಯಣ, ನನ್ನನ್ನು ಭಕ್ತರು ಬರೀ ಹಣಕ್ಕಾಗಿ ಮಾತ್ರ ನನ್ನನ್ನು ಆರಾಧನೆ ಮಾಡ್ತಾರೆ. ನನಗೂ ಆಸೆ ಆಗ್ತಿದೆ, ನಾನು ಎಲ್ಲ ರೀತಿಯಲ್ಲೂ ನನ್ನ ಭಕ್ತರಿಗೆ ಅವರಿಗೆ ಅನುಗ್ರಹ ಮಾಡಬೇಕು, ಅದಕ್ಕಾಗಿ ನನಗೆ ಚಿಂತೆ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಇಲ್ವಾ ನಾರಾಯಣ? ನಾನು ಕೂಡ ಎಲ್ಲ ಶಕ್ತಿಯಲ್ಲೂ ಎಲ್ಲದನ್ನು ವರ ಕೊಡುವಂತಹ ಲಕ್ಷ್ಮಿ ಆಗಬೇಕು ಅನ್ನೋ, ಮಹಾಲಕ್ಷ್ಮಿ ಆಗಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಏನು ಮಾಡ್ಬೋದು ಅಂತ ಕೇಳಿದಾಗ, ನಿನ್ನ ಸಮಸ್ಯೆಗೆ ನನ್ನ ಕಡೆಯಿಂದ ಏನು ಸಹಾಯ ಮಾಡಲಾರೆ. ನಾರಾಯಣ ಹೇಳ್ತಾನೆ, ನೀನು ಒಂದು ಕೆಲಸ ಮಾಡ್ಬೋದು, ನಿನ್ನ ಈ ಒಂದು ಬೇಡಿಕೆಗೆ ಶಿವನನ್ನು ಆರಾಧನೆ ಮಾಡು. ನೀನು ಶಿವನಿಗೆ ಅರ್ಚನೆಯನ್ನು ಮಾಡು. ಯಾವ ರೀತಿ? 1000 ನಾಮಗಳಿಂದ 1000 ಕಮಲದ ಹೂಗಳಿಂದ ಶಿವನಿಗೆ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ರೆ ಶಿವ ಪ್ರತ್ಯಕ್ಷ ಆಗಿ ಆವಾಗ ನಿನಗೆ ವರವನ್ನು ಕೊಡ್ತಾನೆ. ನೀನು ಅಂದ್ಕೊಂಡಿರೋ ನಿನ್ನ ಚಿಂತೆದು ಏನಿದೆ ಅದನ್ನು ಕೊಡುವಂಥವನಾಗ್ತಾನೆ ಅಂತ ಹೇಳ್ತಾರೆ. ಲಕ್ಷ್ಮಿ ಮಾರನೇ ದಿನವೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾಳೆ. ಕಮಲದ ಹೂವು ಎಲ್ಲ ಕಡೆಯಿಂದ 1000 ಕಮಲದ ಹೂವನ್ನು ತರಿಸಬೇಕು ಅಂತ ಹೇಳಿ ಎಲ್ಲ ತರಿಸಿ 1000 ಹೂವನ್ನು ತಂದಿಟ್ಟು ಶಿವನಿಗೆ ಅರ್ಚನೆ ಮಾಡ್ತಾ ಪೂಜೆ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾಳೆ. ಸಿದ್ಧತೆ ಮಾಡಿ ಪ್ರತಿಯೊಂದು ಹೂವಿನಿಂದ ಶಿವನಿಗೆ ಅರ್ಚನೆ ಮಾಡ್ತಾ ಹೋಗ್ತಾಳೆ, ಕಮಲದ ಹೂವಿನಿಂದ. ಆಗ 999 ಹೂವನ್ನು ಕೂಡ ಅವಳು ಅರ್ಚನೆ ಮಾಡ್ತಾಳೆ. 1000 ಹೂವಿಗೆ ಒಂದೇ ಒಂದು ಹೂವು ಬಾಕಿ. ಆ ಕ್ಷಣಕ್ಕೆ ಇನ್ನೇನು ಒಂದು ಹೂವು ಬೇಕು 1000 ಹೂವದ ಅರ್ಚನೆ ಮಾಡೋಕ್ಕೆ, ಆ ಸಮಯಕ್ಕೆ ಒಂದು ಹೂವು ಕಾಣೆ ಆಗಿಬಿಡುತ್ತೆ. ಆ ಸಮಯದಲ್ಲಿ ಒಂದೇ ಒಂದು ಹೂವು ಕಾಣೆ ಆಗಿಬಿಡುತ್ತೆ. ಅವಳಿಗೆ ನಾರಾಯಣ ಹೇಳಿದ್ದಾನೆ, 1000 ಹೂವು ಪೂರ್ತಿ ನೀನು ಅರ್ಚನೆ ಮಾಡಬೇಕು, ಆಗಲೇ ಶಿವ ಒಲಿಯೋದು ಅಂತ. 999 ಹೂವನ್ನು ಹಾಕಿದವಳಿಗೆ ಇನ್ನು ಒಂದು ಹೂವು ಅಲ್ಲಿ ಪರಮೇಶ್ವರನೇ ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ಆ ಹೂವನ್ನು ಮಾಯ ಮಾಡ್ತಾನೆ. ಹಾಗಂತ ಹೇಳಿ ಲಕ್ಷ್ಮಿಗೆ ಆ ಶಕ್ತಿ ಇಲ್ವಾ? ಕ್ಷಣ ಮಾತ್ರಕ್ಕೆ ಎಷ್ಟು ಹೂವನ್ನು ತರಿಸ್ಬಹುದು ಅವಳು ಅಲ್ವಾ? ಆದರೆ ಅಲ್ಲಿ ಈ ಒಂದು ಕತೆ ಯಾಕಾಯಿತು ಅಂದರೆ, ಇಲ್ಲಿ ಬಿಲ್ವ ಹುಟ್ಟಬೇಕಾಗಿತ್ತು. ಯಾವ ರೀತಿ ಹುಟ್ಟಿತು? ಒಂದೇ ಒಂದು ಹೂವನ್ನು ಅವಳಿಗೆ ಇಡೋದಕ್ಕಾಗಲಿಲ್ಲ, ಮಾಯ ಆಗಿದೆ ಹೂವು. ಆಗ
ಚಟಪಡಿಸ್ತಾಳೆ ಲಕ್ಷ್ಮಿ, ಮಹಾಲಕ್ಷ್ಮಿ ಚಟಪಡಿಸ್ತಾಳೆ. ಏನಪ್ಪ ಈಗ ಒಂದು ಹೂವಿಗೋಸ್ಕರ ಪೂಜೆ ನಿಲ್ಸೋಕ್ಕಾಗಲ್ಲ, ಪರಮೇಶ್ವರ ನನಗೆ ವರವನ್ನು ಕೊಡೋದಿಲ್ಲ ಅಂತ ಹೇಳಿ ಅವಳು ಆಚೆ ಈಚೆ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಏನು ಮಾಡ್ತಾಳೆ, ತನ್ನ ಹೃದಯದ ಕಮಲದ ಹೂವನ್ನೇ ಕತ್ತರಿಸ್ಬಿಡ್ತಾಳೆ. ಮಹಾಲಕ್ಷ್ಮಿ ತನ್ನ ಹೃದಯದ ಕಮಲದ ಹೂವನ್ನು ಕತ್ತರಿಸಿ ಅದನ್ನು ಶಿವನ ಪಾದಕ್ಕೆ ಕೊನೆ ಹೂವು, ಸಾವಿರದ ಹೂವು ಅಂತೇಳಿ ಇಡಕ್ಕೆ ಹೋಗ್ತಾಳೆ. ಆ ಪಾದ ಸ್ಪರ್ಶ ಪರಮೇಶ್ವರನಿಗೆ ಆಗೋಕ್ಕೂ ಮೊದಲೇ ಶಿವ ಪ್ರತ್ಯಕ್ಷ ಆಗಿ ಆ ಒಂದು ಇಡೋ ಸಮಯದಲ್ಲಿ ಆ ಹೂವನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ. ಪರಮೇಶ್ವರ ಕೈಯಲ್ಲಿ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಳ್ತಾನೆ. ಯಾಕೆಂದರೆ ಮಹಾಲಕ್ಷ್ಮಿಯ ಆ ಹೃದಯ ಕಮಲ ಅದು, ಅವಳ ಹೃದಯ ಅದು. ಅದನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಅವನಿಗೆ ಖುಷಿ, ಅಷ್ಟು ಸಂತೋಷ ಆಗುತ್ತೆ. ಪರಮೇಶ್ವರನಿಗೆ ತಾಂಡವ ನೃತ್ಯವನ್ನು ಆಡ್ಬಿಡ್ತಾನೆ. ಅವಳ ಹೃದಯದ ಕಮಲದ ಹೂವನ್ನು ತಲೆ ಮೇಲೆ ಇಟ್ಕೊಂಡು ಅವನು ತಾಂಡವವಾಡ್ತಾನೆ. नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय. ಆ ತಾಂಡವವಾಡಿ ಸುತ್ತಾ ಇರ್ತಾನೆ, ತಿರುಗ್ತಾ ಇರ್ತಾನೆ. ಅದು ಹೃದಯದ ಕಮಲದ ಅಲ್ವಾ, ಅದರಿಂದ 3 ತೊಟ್ಟು ರಕ್ತ ನೆಲವನ್ನು ಸ್ಪರ್ಶ ಮಾಡಿ, ಆ ಒಂದು ಹೃದಯದ ಕಮಲದಿಂದ ಆ ಒಂದು 3 ತೊಟ್ಟು ರಕ್ತ ಸ್ಪರ್ಶವನ್ನು ಮಾಡುತ್ತೆ. ಮಾಡಿದಾಗ ಆ ಒಂದು ಕ್ಷಣದಲ್ಲಿ ಅಲ್ಲಿ ಹುಟ್ಕೊಳ್ಳುತ್ತೆ ಒಂದು ಬಿಲ್ವದ ಗಿಡ. ಆ ಒಂದು ಬಿಲ್ವದ ಗಿಡ ಹುಟ್ಟಿದಾಗ ಅವತ್ತಿನಿಂದ ಪರಮೇಶ್ವರ ಹೇಳ್ತಾನೆ, ಎಲ್ಲ ರೀತಿಯ ವರವನ್ನು ಕೊಡುವಂಥದ್ದು ಯಾಕೆ ಮಹಾಲಕ್ಷ್ಮಿಗೆ ಅಂದರೆ ಅವಳು ಅಷ್ಟಲಕ್ಷ್ಮಿ ಆಗಬೇಕಾಗಿತ್ತು. ಎಲ್ಲ ರೀತಿಯಲ್ಲೂ ಅವಳು ನೋಡಿ ಯಾವುದ್ರಲ್ಲಿಲ್ಲ, ಅವಳು ಸಂತಾನ ಲಕ್ಷ್ಮಿ ಆಗಿದ್ದಾಳೆ, ಸೌಭಾಗ್ಯ ಲಕ್ಷ್ಮಿ ಆಗಿದ್ದಾಳೆ, ಧನಲಕ್ಷ್ಮಿ ಆಗಿದ್ದಾಳೆ. ಹೀಗೆ ಸಾಕಷ್ಟು 8 ವಿಧದಲ್ಲಿ ಅವಳು ವರವನ್ನು ಕೊಡುವಂಥವಳಾಗಿದ್ದ ಮಹಾಲಕ್ಷ್ಮಿ. ಆ ಒಂದು ಕಾರಣಕ್ಕಾಗಿ ಆ ಒಂದು ಕ್ಷಣದಲ್ಲಿ ಶಿವ ಹೇಳ್ತಾನೆ, ಯಾರು ಈ ಪವಿತ್ರವಾಗಿರುವಂತಹ ಲಕ್ಷ್ಮಿಯ ಹೃದಯದ ರಕ್ತದ ತೊಟ್ಟು ಏನು ಬಿತ್ತು, ಆ ಒಂದು ಆಗಿರುವಂತಹ ಬಿಲ್ವವನ್ನು ಯಾರು ನನಗೆ ಅರ್ಪಣೆಯನ್ನು ಮಾಡ್ತಾರೋ, ಬಿಲ್ವವನ್ನು ನನಗೆ ಅರ್ಪಣೆ ಮಾಡ್ತಾರೋ, ಅಲ್ಲಿ ನನ್ನ ಒಂದು ವರ ಅಲ್ಲದೆ ಲಕ್ಷ್ಮಿಯ ಅನುಗ್ರಹ ಕೂಡ ಆಗುವಂಥದ್ದಾಗತ್ತೆ. ಅದಕ್ಕೆ ಬಿಲ್ವವನ್ನು ಯಾರಾದರೂ ಹಾಕಬೇಕು ಅಂದಾಗ 3 ದಳ ಇರೋದನ್ನೇ ಹಾಕಬೇಕು. ಅದರಲ್ಲಿ 2 ದಳ ಇತ್ತು, 1 ದಳ ಇತ್ತು, ಬಿಲ್ವ ಅಂತೇಳಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರಲ್ಲ. 3 ದಳ ಇರುವಂಥದ್ದನ್ನೇ ನಾವು ಬಿಲ್ಪತ್ರೆಯನ್ನೇ ಕೂಡ ನಾವು ಶಿವನಿಗೆ ಅರ್ಪಿಸಬೇಕು. ಆ ಸಮಯದಲ್ಲಿ ನಾರಾಯಣ ಪ್ರತ್ಯಕ್ಷ ಆಗ್ತಾನೆ. ನಾರಾಯಣ ಹೇಳ್ತಾನೆ, ಶಿವ ಪರಮೇಶ್ವರನಿಗೆ ಒಬ್ಬನಿಗೆ ಅಲ್ಲ, ಹರ ಮತ್ತು ಹರಿ ಇಬ್ಬರು ಒಂದೇನೆ. ಯಾರು ಹರಿಯನ್ನು ಬೇರೆ ಮಾಡ್ತಾರೆ, ಹರನನ್ನು ಬೇರೆ ಮಾಡ್ತಾರೆ, ಶಿವನ ಆರಾಧನೆ ಮಾಡೋರು ಕೆಲವ್ರು ಹೇಳ್ತಾರೆ ವಿಷ್ಣುವನ್ನು ಆರಾಧನೆ ಮಾಡಬಾರ್ದು, ವಿಷ್ಣುವನ್ನು ಆರಾಧನೆ ಮಾಡೋರು ಶಿವನನ್ನು ಆರಾಧನೆ ಮಾಡಬಾರ್ದು ಅಂತ. ಇಬ್ಬರನ್ನೂ ಕೂಡ ಆರಾಧನೆ ಇನ್ನು ಮುಂದಿನ ದಿನದಲ್ಲಿ ಮಾಡಬೇಕು. ಎಂದೂ ಕೂಡ ಇಬ್ಬರನ್ನು ಬೇರೆಯಾಗಿ ಆರಾಧನೆ ಮಾಡಬಾರ್ದು. ಇಬ್ಬರನ್ನೂ ಮಾಡಿದಾಗ ಲಕ್ಷ್ಮೀ ನಾರಾಯಣ ಪರಮೇಶ್ವರ ಶಿವನ ಅನುಗ್ರಹ 3 ಜನದ್ದು ಈ ಬಿಲ್ವವನ್ನು ನಮಗೆ ಹಾಕಿದಾಗ, ಅಂದರೆ ದೇವರಿಗೆ ಹಾಕಿದಾಗ ನಿಜವಾಗ್ಲೂ 3 ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳುವಂಥ ಕತೆ. ಇದು ಚಿಕ್ಕದಾಗಿ ನನಗ್ಯಾರೋ ನನ್ನ ದೊಡ್ಡವರು ತಿಳಿಸಿರುವಂಥದ್ದನ್ನು ನಾನಿವತ್ತು ಈ ಒಂದು ಚಾನಲಲ್ಲಿ ಇದ್ರ ಬಗ್ಗೆನೂ ತಿಳಿಸಿದ್ದೀನಿ. ಬಿಲ್ವದ ಕತೆ ಕೇಳಿದಾಗ್ಲೇ ಸಂತೋಷ ಆಗುವಂಥದ್ದು, ಅಷ್ಟೊಂದು ಶಕ್ತಿಯುತವಾಗಿರುವಂಥದ್ದು. ಬಿಲ್ವದಳ ಒಂದೇ ಒಂದು ದಳವನ್ನು ನೀವು ನಾರಾಯಣ ಲಕ್ಷ್ಮಿಗೆ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ಬೋದು. ಶಿವನಿಗೆ ಪರ್ಟಿಕ್ಯುಲರ್ ಆಗಿ ಶಿವನಿಗೆ ನೀವು ಈ ಬಿಲ್ವವನ್ನು ಅರ್ಪಿಸಬೇಕಾದ್ರೆ ನೀರಿನಲ್ಲಿ ಅದ್ದಿ ಹಾಕೋದ್ರಿಂದ ಮನೆಯಲ್ಲಿ ಸದಾ ನೆಮ್ಮದಿಯಿಂದ ಇರ್ತಾರೆ.
ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳಾಗೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ನಾವು ಈ ಬಿಲ್ವವನ್ನು ಹಾಕೋದ್ರಿಂದ ಲಕ್ಷ್ಮಿ ಎಲ್ಲ ರೀತಿಯ ಸಿರಿಯನ್ನು, ಎಲ್ಲ ರೀತಿಯ ಸಂಪತ್ತನ್ನು, ಅಷ್ಟಲಕ್ಷ್ಮಿಯಾಗಿ ಲಕ್ಷ್ಮಿ ಇರೋದ್ರ ಜೊತೆಯಲ್ಲಿ ನಾರಾಯಣನ ಸಂಪೂರ್ಣವಾದ ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಕೊಡುವಂತಹ ಕಥೆ ಆಗಿತ್ತು. ವೀಕ್ಷಕರು ಎಲ್ಲರೂ ಇಷ್ಟಪಡ್ತಾರೆ ಅಂತ ತಿಳ್ಕೊತೀನಿ. ಬಿಲ್ವಪತ್ರೆದು ಈ ವಿಚಾರ ತಿಳಿದಿರಲಿಲ್ಲ, ಹೇಗೆ ಬಿಲ್ವಪತ್ರ ಹುಟ್ಟಿತ್ತು ಅಂತ ಈ ಕತೆ ಮೂಲಕ ತಿಳಿಯಿತು. ಇನ್ನೊಂದು ಏನಂದರೆ ಮೇಡಮ್, ಇವಾಗ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕ್ಯಾಶ್ ಬಾಕ್ಸ್ ಅಂತ ಇರುತ್ತೆ. ಕ್ಯಾಶ್ ಬಾಕ್ಸ್ನಲ್ಲಿ ಯಾವ ವಸ್ತು ಇಡುವುದರಿಂದ ಹಣಕಾಸಿನ ಕೊರತೆ ಬರೋದಿಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದಕ್ಕೇನು ಹೇಳ್ಬೋದು ಅಂತ ಆದರೆ, ಇದನ್ನು ಪ್ರತಿ ಶುಕ್ರವಾರ ಮಾಡಬೇಕು ಅಂತ ಇಲ್ಲ. ತಿಂಗಳಿಗೆ ಒಂದು ಬಾರಿ ಕ್ಯಾಶ್ ಬಾಕ್ಸಲ್ಲಿ ಒಂದು ಕಮಲದ ಬೀಜ, ಒಂದು ಗೋಮತಿ ಚಕ್ರ, ಇನ್ನೊಂದು ಗುಲಗಂಜಿ ಅಂತ ಸಿಗುತ್ತೆ. ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಕೂಡಿರುವಂಥದ್ದು. ಆ ಗುಲಗಂಜಿಯನ್ನು ಎಲ್ಲದನ್ನು ಕೂಡ 6 ಸಂಖ್ಯೆಯಲ್ಲಿ ನಾವು ಇದನ್ನು ದೇವರ ಮುಂದೆ ಒಂದು ದಿವಸ ಪೂರ್ತಿ ಇಟ್ಬಿಡ್ಬೇಕು. ಒಂದು ತಟ್ಟೆಗೆ ಹಾಕಿ 6 ಗುಲಗಂಜಿ, 6 ಕಮಲದ ಬೀಜ, 6 ಕವಡೆ, 6 ಗೋಮತಿ ಚಕ್ರ, ಇಷ್ಟನ್ನು ಕೂಡ ಒಂದು ಕಾಯಿನ್, ನಿಮಗೆ ಅನುಕೂಲ ಆದರೆ ಒಂದು ಬೆಳ್ಳಿ ಕಾಯಿನ್ ಜೊತೆಯಲ್ಲಿ ಇದನ್ನು ಹಾಕಿ ನೀವು ದೇವರ ಮುಂದೆ ಇಡಬೇಕು. ಕ್ಯಾಶ್ ಬಾಕ್ಸಲ್ಲ, ಲಕ್ಷ್ಮಿ ಮುಂದೆ, ಫೋಟೋ ಮುಂದೆ ಇಡಬೇಕು ಅಥವಾ ವಿಗ್ರಹದ ಮುಂದೆ ಇಡಬೇಕು. ಒಂದು 11 ದಿನ ಅಥವಾ 9 ದಿನ ಅಥವಾ 3 ದಿನ ಇದನ್ನು ದೇವರ ಮುಂದೆ ಇಟ್ಟು ನೀವು ಇದಕ್ಕೆ ಆದ ಒಂದಿಷ್ಟು ಮಂತ್ರಗಳನ್ನು ಹೇಳುವಂಥದ್ದು. ಶ್ರೀ ಸೂಕ್ತ ಹೇಳಬಹುದು, ಇಲ್ಲ ಕನಕದಾರ ಸ್ತೋತ್ರನೇ ಹೇಳಬಹುದು, ಇಲ್ಲ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳೋದು, ಲಕ್ಷ್ಮೀ ಸಹಸ್ರನಾಮವನ್ನು ಹೇಳೋದು. ಈ ಥರ 3 ದಿವಸ ಮಾಡಿದ್ರೆ 3 ದಿವಸನೂ ಹೇಳಬೇಕು, 11 ದಿವಸ ಮಾಡಿದ್ರೆ 11 ದಿವಸನೂ ಹೇಳಿ, ನಂತರ ನೀವು ಅಷ್ಟು ದಿನ ಅಂತ ಅಂದ್ಕೊಂಡು ಮಾಡ್ತೀರಲ್ಲ, ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಹಾಕಿ ಅದನ್ನು ಕಟ್ಟೋದು. ಕೆಂಪು ದಾರದಲ್ಲೇ ಕಟ್ಟಬೇಕು. ಅದನ್ನು ಕುಬೇರನ ಒಂದು ಮೂಟೆ ಅಂತ ಹೇಳ್ತಾರೆ. ಆ ಮೂಟೆ ಹೇಗಿರಬೇಕು ಅಂದರೆ ಕುಬೇರನ ಮೂಟೆ ನೋಡ್ಕೊಳ್ಳಿ, ಹೀಗೆ ಹೊತ್ಕೊಂಡಿರ್ತಾನೆ ಅಲ್ವಾ, ಆ ರೀತಿಯಲ್ಲಿ ಒಂದು ಕುಬೇರನ ಮೂಟೆಯನ್ನು ಮಾಡಿಕೊಂಡು ಅದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡುವಂಥದ್ದು. ಇದನ್ನು ಇಡೋದ್ರಿಂದ ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯ ಇರೋದಿಲ್ಲ, ಮನೆಯಲ್ಲಿ ದುಡ್ಡನ್ನು ಸಂಪೂರ್ಣವಾಗಿ ಖಾಲಿ ಆಗೋದಿಲ್ಲ. ಹೇಗಾದರೂ ಅದರಲ್ಲಿ ತುಂಬೇ ಇರುತ್ತೆ ಅನ್ನೋದನ್ನು ಮಾತ್ರ ಸತ್ಯವನ್ನು ಕಂಡುಹಿಡ್ಕೊಳ್ಬೋದು. ಹೇಗೆ ಇದನ್ನು ಮಾಡಿದ್ರೆ ಮಾತ್ರ ಅದನ್ನು ಕಂಡು ಹಿಡ್ಕೊಳ್ಬೋದು. ಹಾಗೆ ಈ ಒಂದು ಗೋಮತಿ ಚಕ್ರ, ಕವಡೆ ಮತ್ತು ಕಮಲದ ಬೀಜ, ಈ ಗುಲ್ಗಂಜಿ ಅನ್ನೋದು ಏನಿದೆ, ಇದೆಲ್ಲದನ್ನು ಕೂಡ ನಿಮ್ಮ ಯಜಮಾನರ ಪರ್ಸಲ್ಲಿ, ನೀವು ಇಟ್ಕೊಳ್ಳುವಂಥ ಪರ್ಸಲ್ಲಿ ಒಂದೊಂದನ್ನು ಸಿಂಗಲ್ ಆಗಿ ಎಲ್ಲದನ್ನು ಸೇರಿ ಒಂದು ಚಿಕ್ಕ ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಡ್ತೀರಾ. ಇದನ್ನೆಲ್ಲದು ನೀವು ಕೂಡ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದು, ನಿಮ್ಮ ಯಜಮಾನರ ಪರ್ಸಲ್ಲಿ ಇಡೋದು, ಇದೆಲ್ಲ ಮಾಡೋದ್ರಿಂದ ತುಂಬ ಉತ್ತಮ ಸಿರಿಯನ್ನು ನೋಡ್ಬೋದು ಅಂತ ಹೇಳ್ಬೋದು. ಅಂದರೆ ಮೊದಲಿಗೆ ನಾವು ಮಂತ್ರ ಜಪ ಮಾಡಬೇಕು, ಒಂದು 11 ದಿವಸ, 3 ದಿವಸ, 5 ದಿವಸ. ಯಾವುದು ಬಂದಿಲ್ಲ ಅಂದರೂ ಕೂಡ ಬರೀ ಶ್ರೀಂಕಾರವನ್ನು ಹೇಳಿ, ಬರೀ ಶ್ರೀಂ 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 ಅಂತ ಭಕ್ತಿಯಿಂದ ಹೇಳಿದ್ರೆ ಸಾಕು. ಆ ಶ್ರೀಂ ಅನ್ನೋ ಆಕೆ ಯಾರು, ಮಹಾಲಕ್ಷ್ಮಿ, ನಿಜವಾಗ್ಲೂ ಬಂದು ನೆಲೆಸ್ತಾಳೆ. ಯಾವುದೇ ರೀತಿಯ ಡೌಟ್ಸ್ ಬೇಡ, ನಂಬಿಕೆ ಇರಬೇಕು. ಮೊದಲಾಗಿ ಯಾವುದೇ ಮಾಡಬೇಕಿದ್ರೂ ಕೂಡ ದೇವರು ಅನ್ನೋನು ಇದ್ದಾನೆ. ಇದನ್ನು ನಾವೊಂದು ವಿಗ್ರಹವಾಗಿ ನೋಡಿದ್ರೆ, ವಿಗ್ರಹ ಪರಮಾತ್ಮ ಇಲ್ಲಿ ಕೇಳಿಸ್ಕೊಳ್ತಿದ್ದಾನೆ, ನೋಡ್ತಿದ್ದಾನೆ ಅಂದರೆ ನಿಜವಾಗೂ ಅವನು ಪರಮಾತ್ಮ ಅಲ್ವಾ. ಇಷ್ಟೇ ಸತ್ಯ ಅನ್ನೋದು ಇಷ್ಟೇ. ಯಾವುದಕ್ಕೆ ಆದರೂ ನಾವು ನಂಬಿಕೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಕೃಷ್ಣ ಅಂದರೆ ಹೇಗೆ ನಂಬ್ತೀರಾ ನೀವು? ಕೃಷ್ಣ ಇವನು ಕಾಣಿಸ್ದೇ ಇರ್ಬೋದು, ಆದರೆ ಅಗೋಚರವಾದ ಶಕ್ತಿ ಎಲ್ಲವನ್ನ ಕೇಳಿಸ್ಕೊಳ್ತಿದ್ದಾನೆ. ಇವಾಗ ನಾವು ಮಾತಾಡ್ತಿರೋದು ಕೂಡ ಇವನು ಕೇಳಿಸ್ಕೊಳ್ತಿರುವಂಥವ್ನು, ಹೌದು ಅಲ್ವಾ. ಅದಕ್ಕಾಗಿ ಹೇಳೋದು. ತುಂಬ ಸಂತೋಷ ಆಯಿತು ನಿಮ್ಮ ಚಾನಲಲ್ಲಿ ಇಷ್ಟೊಂದು ಪ್ರಶ್ನೆಯನ್ನು ಕೇಳಿದ್ದೀರಾ. ಇದಕ್ಕೆಲ್ಲದಕ್ಕೂ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನೆಲ್ಲ ತಿಳಿಸಿದ್ದೀನಿ ಕೂಡ. ಹಾಗೆ ಏನಾದರೂ ಕ್ಯಾಶ್ ಬಾಕ್ಸ್ ಇದು ಹೇಳಿದ್ರಲ್ಲ, ಪ್ರತಿ ತಿಂಗಳಿಗೆ ಒಂದು ಸರಿ ಮಾಡುವಂಥದ್ದು ಅಂತ ಹೇಳಿದ್ರಿ.
ಅದಿವಾಗ ಕಟ್ಟಿಟ್ಟಿರ್ತೀವಲ್ಲ ಅದನ್ನೇ ತೆಗೆದು ಪೂಜೆ ಮಾಡಿ ಮತ್ತೆ ತಿಂಗಳಿಗೊಂದ್ಸರಿ ಕಟ್ಟಿದೆ ಅದೇ ಇಡಬೇಕು. ಅದೇ ಓಪನ್ ಮಾಡುವ ಹಾಗಿಲ್ಲ, ಬರೀ ಒಂದ್ಸತಿ ಇಟ್ಟು ಅದನ್ನ ಮನೆ ಒಳಗೆ ಒಂದು ಅಮಾವಾಸ್ಯೆ ದಿವಸ ಅದನ್ನ ತಗೊಂಡು ದೇವ್ರ ಮನೇಲಿಟ್ಟು ಅದಕ್ಕೆ ಧೂಪ ದೀಪವನ್ನು ತೋರಿಸಿ ಆ ಒಂದು ಗಂಟಿಗೆ ನಾವು ಮತ್ತೆ ತಗೊಂಡೋಗಿ ಅದರೊಳಗೆ ಇಡುವಂಥದ್ದು, ಬೀರುವಲ್ಲೇ ಕ್ಯಾಶ್ ಬಾಕ್ಸಲ್ಲಿ ಇಡುವಂಥದ್ದು. ಈ ಥರ ಸತತವಾಗಿ 1 ವರ್ಷ ಕಾಲ ಮಾಡಬೇಕು. ಪ್ರತಿ ತಿಂಗಳಿಗೆ ಒಂದು ಬಾರಿ, ಒಂದು ಹುಣ್ಣಿಮೆ, ಅಮಾವಾಸ್ಯೆ, ಒಳ್ಳೆಯ ದಿನಗಳನ್ನು ನೋಡಿ ಮಾಡುವಂಥದ್ದು. ಇದನ್ನು ಮಾಡೋದ್ರಿಂದ ತುಂಬ ಉತ್ತಮ ಫಲ ಸಿಗುತ್ತೆ. 1 ವರ್ಷದ ನಂತರ ಮತ್ತೆ ಅದೇ ರೀತಿ ಹೊಸ ಗಂಟನ್ನು ಮಾಡಬೇಕು. ಹಾಗೆ ಅದನ್ನು ಹರಿಯುವ ನೀರಿಗೆ ಬಿಡಬೇಕು, ಹಳೆಯದನ್ನು ಹರಿಯುವ ನೀರಿಗೆ ಬಿಡುವಂಥದ್ದು, ಬಾವಿಗೆ ಬಿಡುವಂಥದ್ದು, ಇದನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲರಿಗೂ ತುಂಬ ಉಪಯುಕ್ತವಾದ ಕಾರ್ಯಕ್ರಮ ಅಂತ ಭಾವಿಸ್ತೀನಿ. ಯಾಕಂದರೆ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಕಾಣ್ಬೋದು, ಸಣ್ಣ ಸಣ್ಣ ಒಂದು ಬದಲಾವಣೆ ಮಾಡಿಕೊಳ್ಳುವುದರಿಂದ, ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಪ್ರತಿಯೊಂದು ಪರಿಹಾರವೂ ತುಂಬ ವಿಶೇಷವಾಗಿ ವಿವರಿಸಿದ್ದಾರೆ. ಇಷ್ಟು ಸಮಯ ಕೊಟ್ಟು ಅವರು ಇವತ್ತಿನ ಅವ್ರ ಕ್ಲಾಸ್ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ನಮಗೆ ಆ ಸಮಯವನ್ನು ಕೊಟ್ಟು ನಿಮಗೋಸ್ಕರ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ. ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಆಗಲಿ ಅಮ್ಮ, ನಮಗೂ ಕೂಡ ಕೆಲವೊಂದು ವಿಚಾರವನ್ನು ಹೇಳ್ಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ ಅಮ್ಮ. ಸಾಕಷ್ಟು ಜನಕ್ಕೆ ಈ ವಿಡಿಯೋ ತಲುಪಲಿ, ಹಾಗೆ ನೀವು ಹೇಳಿರುವಂಥದ್ದು ಪ್ರತಿ ಮನೆಯಲ್ಲೂ ಪಾಲ್ಸಂಗ ಆಗಲಿ ಅಂತ ಕೇಳ್ಕೊತೀನಿ. ವೀಕ್ಷಕರು ನಿಮ್ಮನ್ನ ಸಂಪರ್ಕಿಸ್ಬೇಕಾದಾಗ ಯಾವ ರೀತಿ ಸಂಪರ್ಕಿಸ್ಬೇಕಮ್ಮ? ನಿಮಗೆ ಇವಾಗ ನಂಬರ್ ಏನು ನಿಮಗೆ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ, ಆ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡುವಂಥದ್ದು. ಮಾಡಿದಾಗ ನಮ್ಮ ತರಗತಿ ಫ್ರೀ ತರಗತಿ ಇರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಬಹುದು. ಹಾಗೆ ಈ ಥರ ಹೆಚ್ಚಿನ ಮಾಹಿತಿ ಕೂಡ ಸಿಗುವಂಥದ್ದಾಗುತ್ತೆ. ಕೆಲವೊಂದು ಯಂತ್ರಕ್ಕಾಗಿ ಇಂಥದಕ್ಕಾಗಿ ಕೆಲವೊಂದು ಬಹಳ ತುಂಬ ಕಡಿಮೆ ದುಡ್ಡಿನಿಂದ ಆ ಒಂದು ಯಂತ್ರವನ್ನು ಮಾಡಿಕೊಡುವಂಥದ್ದು, ಈ ಥರದನ್ನೆಲ್ಲವನ್ನು ನಾವು ಮಾಡಿಕೊಡ್ತೀವಿ. ಹಾಗಾಗಿ ವೀಕ್ಷಕರೇ, ಇವರು ತಿಳಿಸಿರುವ ಹಾಗೆ ನೀವೆಲ್ಲರೂ ಮನೆಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ಬದಲಾವಣೆ ಮಾಡ್ಕೊತೀರಾ ಈ ವಿಡಿಯೋ ನೋಡಿದ ಮೇಲೆ ಅಂತ ನಾನು ಭಾವಿಸ್ತೀನಿ. ನೀವು ಯಾವ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿಯಾದ ಒಂದು ಬದಲಾವಣೆ ನಿಮ್ಗೆ ಆಗಿರುವುದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ವೀಣಾ ಮೇಡಮ್ ಅವರಿಂದ ಪಡೆಯೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.